ಬಿರುಸಾದ ಭಾರೀ ಮಳೆಗೆ ತನ್ನ ಅಸ್ತಿತ್ವವನ್ನೇ ಒಡ್ಡಿದ್ದ ಅದಿತಿ ನಡುಗುತ್ತಾ ರಸ್ತೆಯಲ್ಲಿ ಏಕಾಂಗಿಯಾಗಿ ನಿಂತಿದ್ದಳು. ಹಾಗೂ ಚಳಿಯಿಂದ ಅವಳ ಸೂಕ್ಷ್ಮವಾದ ತುಟಿಗಳು ಸಹ ನೀಲಿ ಬಣ್ಣಕ್ಕೆ ತಿರುಗಿದ್ದವು. ಅಂತೆಯೇ ಅವಳ ಕೂದಲುಗಳು ಒದ್ದೆಯಾಗಿದ್ದರಿಂದ ಅವುಗಳು ಮುಖದ ಮೇಲೆ ಅಂಟಿಕೊಂಡಿದ್ದವು. ಅದರ ಜೊತೆಗೆ ಕಣ್ಣುಗಳಿಂದ ಕಣ್ಣೀರು ನಿರಂತರವಾಗಿ ಹರಿಯುತ್ತಲೇ ಇತ್ತು. ಆಶ್ರಯವನ್ನು ಹುಡುಕಿಕೊಂಡು ಎಲ್ಲಿಗೆ ಹೋಗಬೇಕೆಂಬುದು ಅವಳಿಗೂ ಗೊತ್ತಿರಲಿಲ್ಲ. ಅವಳು ತನ್ನ ನೋವು ತುಂಬಿದ ಕಣ್ಣುಗಳಿಂದ ಆ ಅರಮನೆಯನ್ನು ಪುನಃ ಒಮ್ಮೆ ಹಿಂತಿರುಗಿ ನೋಡಿದಳು. ಹಾಗೂ ಆ ಸಮಯ ಅವಳು ತನ್ನ ಅಸಹಾಯಕತೆಯನ್ನು ನೆನೆದುಕೊಂಡು ದುಃಖಿಸಿದಳು. ಅವಳು ತನ್ನ ತಂದೆಯ ಪ್ರೀತಿಯ ನೆರಳಿನಿಂದ ದೂರವಾಗಿ ಕೇವಲ ಬೆರಳೆಣಿಕೆಯ ದಿನಗಳಾಗಿತ್ತಷ್ಟೇ. ಆಗಲೇ ಅವಳಿಗೆ ನಿಜವಾದ ಸಂಬಂಧಗಳು ಹೇಗೆ ಇರುತ್ತದೆ ಎಂಬುದು ಗೊತ್ತಾಗಿತ್ತು. ಯಾಕಂದರೆ ಆ ಸಂಬಂಧಗಳು ತಮ್ಮ ನಿಜವಾದ ಬಣ್ಣಗಳನ್ನು ತೋರಿಸಿದ್ದವು. ಹೀಗೆ ಇವೆಲ್ಲವೂ ಅವಳ ಕಣ್ಣ ಮುಂದೆ ಒಂದು ಕ್ಷಣ ಬಂದಾಗ ಅವಳು ಕಿರುಚುತ್ತಾ ಅಳಲು ಪ್ರಾರಂಭಿಸಿದಳು. ಆ ಅಳುವಿನ ಮೂಲಕ ತನ್ನ ಎದೆಯಲ್ಲಿ ಬಚ್ಚಿಟ್ಟ ನೋವನ್ನೆಲ್ಲ ಹೊರಹಾಕಬೇಕೆಂದು ಅವಳು ಬಯಸಿದಳು. ಅವಳ ಆ ಕಿರುಚಾಟವನ್ನು ಕಂಡು ಆಕಾಶವೂ ಕೂಡ ನಡುಗಿ ಮರುಗುತ್ತಾ ಮಳೆಯನ್ನೇ ಸುರಿಸಿತು. ಈ ರೀತಿ ನಿರಂತರವಾಗಿ ಅತ್ತ ಕಾರಣ ಅದಿತಿಯ ಉಸಿರು ಕೂಡ ಕಟ್ಟುವಂತೆ ಆಗಿತ್ತು. ಅದಲ್ಲದೆ ರಸ್ತೆಯಲ್ಲಿ ಏಕಾಂಗಿಯಾಗಿ ನಿಂತಿದ್ದ ಅವಳನ್ನು ಭಯವೂ ಕೂಡ ಆವರಿಸಿದ್ದರಿಂದ ಅವಳು ಇನ್ನಷ್ಟು ಮುದುಡಿ ಹೋಗಿದ್ದಳು. ಅಗತ್ಯವಿಲ್ಲದೆ ಯಾವತ್ತೂ ಕೂಡ ತನ್ನ ಪಾದಗಳನ್ನು ಅರಮನೆಯಿಂದ ಹೊರಗೆ ಇಟ್ಟವಳೇ ಅಲ್ಲ. ಒಬ್ಬಂಟಿಯಾಗಿ ಅಂತೂ ಅವಳು ಎಲ್ಲಿಗೂ ಹೋದವಳಲ್ಲ. ಆದರೆ ಈಗ ಮಧ್ಯರಾತ್ರಿಯಲ್ಲಿ ಒಬ್ಬಂಟಿಯಾಗಿ ರಸ್ತೆಯ ಬದಿಯಲ್ಲಿ ನಿಲ್ಬೇಕಾದ ಪರಿಸ್ಥಿತಿ ಅವಳದ್ದಾಗಿತ್ತು. ಅವಳು ಮತ್ತೆ ಮತ್ತೆ ಹಿಂತಿರುಗಿ ಮಹಲಿನ ಕಡೆ ನೋಡುತ್ತಲೇ ಇದ್ದಳು. ಆದರೆ ಅವಳಿಗೆ ಇನ್ನು ಮುಂದೆ ಯಾವುದೇ ಆಶ್ರಯ ಅಲ್ಲಿ ಸಿಗೋದಿಲ್ಲ ಎಂಬುದು ಖಾತ್ರಿಯಾದಾಗ ಅವಳು ಅದನ್ನೇ ದುಃಖಿಸುತ್ತಾ ರಸ್ತೆಯಲ್ಲೇ ಮುಂದೆ ನಡೆಯತೊಡಗಿದಳು. ಈ ರೀತಿ ಮೌನವಾಗಿಯೇ ಮುಂದೆ ಸಾಗುತ್ತಿದ್ದ ಅದಿತಿಗೂ ತಾನೆಲ್ಲಿಗೆ ಹೋಗಬೇಕೆಂಬುದು ಗೊತ್ತಿರಲಿಲ್ಲ. ಅವಳು ತನಗೆ ಅರಿವಿಲ್ಲದಂತೆ ಕಾಡಿನ ದಾರಿ ಹಿಡಿದಿದ್ದಳು. ನಡೆದು ಸುಸ್ತಾಗಿದ್ದ ಅದಿತಿ ಒಂದು ನಿರ್ಜನ ಪ್ರದೇಶವನ್ನು ತಲುಪಿದ ನಂತರ ವಿಶ್ರಾಂತಿಯನ್ನು ಪಡೆಯಬೇಕೆಂದು ಬಯಸಿ ಅಲ್ಲೇ ಒಂದು ಸ್ಥಳದಲ್ಲಿ ಕುಳಿತಳು. ಅವಳ ತಂದೆಯ ಮರಣದ ನಂತರ ಅವಳ ಚಿಕ್ಕಮ್ಮ ಈ ಮಧ್ಯರಾತ್ರಿಯಲ್ಲಿ ಅವಳನ್ನು ಆ ಮಹಲಿನಿಂದ ಹೊರಗೆ ತಳ್ಳಿದ್ದರು. ಪರಿಣಾಮವಾಗಿ ತಂದೆ ಇಲ್ಲದ ಅದಿತಿ ಈ ಜಗತ್ತಿನಲ್ಲಿ ಒಂಟಿತನವನ್ನು ಅನುಭವಿಸಬೇಕಾಗಿ ಬಂದಿತು. ಮಳೆಯ ಹನಿಯ ಕಾರಣ ಅವಳ ದೇಹ ಮಾತ್ರ ನೆನೆಯುವುದಲ್ಲದೆ ಅವಳ ಹೃದಯವೂ ಸಹ ನೆನೆಯುತ್ತಿತ್ತು. ಹೀಗೆ ರಸ್ತೆಯ ಬದಿಯಲ್ಲಿ ಕುಳಿತು ಅಳುತ್ತಿದ್ದ ಅದಿತಿ ಯಾವಾಗ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಳೆಂಬುದು ಅವಳಿಗೂ ಗೊತ್ತಾಗಿರಲಿಲ್ಲ. ಜೋರಾಗಿ ತಲೆನೋವಿನಿಂದ ಬಳಲುತ್ತಿದ್ದ ತ್ರಿಶಾಂತ್ ಒಂದು ಕೈಯಿಂದ ತನ್ನ ತಲೆಯನ್ನು ತುತ್ತಾ ಇನ್ನೊಂದು ಕೈಯಲ್ಲಿ ಡ್ರೈವ್ ಮಾಡುವುದರಲ್ಲೇ ಬ್ಯುಸಿಯಾಗಿದ್ದ. ಹಾಗೆ ಈ ವಾತಾವರಣ ಈಗಲೇ ಹಾಳಾಗಬೇಕಿತ್ತ ಎಂದು ಗುಡುಗಿ ಸ್ಟೇರಿಂಗ್ ವೀಲ್ಗೆ ಕೋಪದಿಂದ ಹೊಡೆದ. ಯಾಕಂದ್ರೆ ಮಳೆಯ ಕಾರಣ ರಸ್ತೆಯ ಮುಂಭಾಗ ಏನೂ ಕಾಣಿಸುತ್ತಿರಲಿಲ್ಲ. ಅದಲ್ಲದೆ ರಸ್ತೆಯಲ್ಲಿ ನೀರು ತುಂಬಿಕೊಂಡಿದ್ದರಿಂದ ತನ್ನ ಗಾಡಿಯನ್ನು ಮುಂದೆ ತೆಗೆದುಕೊಂಡು ಹೋಗೋದು ಅವನಿಗೆ ಕಷ್ಟವಾಗುತ್ತಿತ್ತು. ಆದರೂ ಅವನು ಎಲ್ಲಿಯೂ ನಿಲ್ಲುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅವನು ಆ ಒಂದು ಭಯಂಕರವಾದ ವಾತಾವರಣದಿಂದ ಪಾರಾಗಿ ತನ್ನ ಫಾರ್ಮ್ ಹೌಸ್ಗೆ ಹೋಗಬೇಕೆಂದು ಬಯಸಿದ್ದ. ಆದರೆ ಬೇಗ ಹೋಗಬೇಕೆಂಬ ಕಾರಣದಿಂದಾಗಿ ಅವಸರ ಮಾಡಿದರೆ ತನ್ನ ಗಾಡಿಯು ಹಾಳಾಗಿ ಇಲ್ಲೇ ನಿಲ್ಬೇಕಾದ ಪರಿಸ್ಥಿತಿ ಬರಬಹುದಂತ ಯೋಚಿಸಿ ಅವನು ತುಂಬ ಎಚ್ಚರಿಕೆಯಿಂದ ಚಾಲನೆಯನ್ನು ಮಾಡ್ತಿದ್ದ. ಯಾವುದೇ ಕಾರಣಕ್ಕೂ ತನ್ನ ಕಾರು ಹಾಳಾಗಿ ತಾನೊಂದು ಕಡೆಯಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಎದುರಾಗೋದು ಅವನಿಗೆ ಇಷ್ಟವಿಲ್ಲದ ಸಂಗತಿಯಾಗಿತ್ತು. ಅದಲ್ಲದೆ ತುಂಬಾ ಚಿಕ್ಕ ಸ್ಥಳದಲ್ಲಂತೂ ಸಮಯ ಕಳೆಯುವುದು ಅವನಿಗೆ ಉಸಿರು ಕಟ್ಟುವ ಪರಿಸ್ಥಿತಿಯೇ ಆಗಿತ್ತು. ಹೀಗಿರುವಾಗ ಅವನು ಹೇಗೆ ಒಬ್ಬಂಟಿಯಾಗಿ ಆ ಕಾರಲ್ಲಿ ತನ್ನ ಸಮಯ ಕಳೆಯಲು ಸಾಧ್ಯ? ಹೀಗೆ ಈ ರೀತಿಯೆಲ್ಲ ಯೋಚಿಸುತ್ತಲಿದ್ದ ತ್ರಿಶಾಂತ್ ಮೆಲ್ಲನೆ ತನ್ನ ಕಾರನ್ನು ಮುಂದೆ ತೆಗೆದುಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಅವನ ಕಾರಿನ ಹೆಡ್ಲೈಟ್ ಒಮ್ಮೆಲೆ ರಸ್ತೆಯ ಬದಿಯ ಮೇಲೆ ಬಿದ್ದಿದ್ದಂತಹ ಜೀವವಿಲ್ಲದ ಅಸ್ತಿತ್ವದ ಮೇಲೆ ಬಿದ್ದಿತು. ಒಂದು ಕ್ಷಣ ಅವನು ದಂಗಾಗಿ ಬಿಟ್ಟ. ಅಲ್ಲದೆ ಆ ಕ್ಷಣ ಹವಾಮಾನವೂ ಸಹ ತುಂಬಾನೇ ಹದಗೆಡುತ್ತಾ ಹೋಯಿತು. ಈ ಬಿರುಸಾದ ಮಳೆಯಲ್ಲಿ ಒಂದು ನಿರ್ಜೀವ ಶರೀರವು ಈ ರೀತಿ ರಸ್ತೆಯ ಮೇಲೆ ಬಿದ್ದಿರೋದು ಅವನ ಅಚ್ಚರಿಗೆ ಕಾರಣವೂ ಆಯಿತು. ಅದಲ್ಲದೆ ಈ ರೀತಿಯ ಪ್ರಕರಣಗಳು ಮೇಲಿಂದ ಮೇಲೆ ಕೇಳಿ ಬರುತ್ತಿರುವುದರಿಂದ ಆ ಘಟನೆಯು ಅವನನ್ನು ಸ್ವಲ್ಪ ಯೋಚಿಸುವಂತೆಯೂ ಮಾಡಿತು. ಯಾಕಂದ್ರೆ ಈಗಿನ ಕಾಲದಲ್ಲೆಲ್ಲ ಜನರು ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಒಬ್ಬರನ್ನೊಬ್ಬರು ಕೊಲ್ಲುವ ಹಂತಕ್ಕೂ ಹೋಗುತ್ತಾರೆ. ಹಾಗೆ ಅವರನ್ನು ಕೊಂದು ನಿರ್ಜನ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಎಸೆದು ಬಿಡುತ್ತಾರೆ ಎಂಬ ಪ್ರಕರಣಗಳು ತ್ರಿಶಾಂತ್ನ ಮನಸ್ಸನ್ನು ಸಹ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದ್ದವು. ಆದರೂ ಅವನು ಇನ್ನೊಂದ್ಸಲ ಯೋಚಿಸಿ ಒಂದು ವೇಳೆ ಆ ವ್ಯಕ್ತಿ ಜೀವಂತವಾಗಿದ್ದು ತನ್ನಿಂದ ಅವನಿಗೆ ಏನಾದರೂ ಸಹಾಯವಾಗಿ ಆ ವ್ಯಕ್ತಿ ಪುನಃ ಬದುಕುಳಿದರೆ ಅದಕ್ಕಿಂತ ಪುಣ್ಯದ ಕೆಲಸ ಬೇರೇನಿದೆ ಎಂದು ಯೋಚಿಸುತ್ತಾ ಕಾರಿನಿಂದ ಇಳಿಯುವ ಮನಸ್ಸನ್ನು ಮಾಡಿದ.
ಆದರೆ ಅದರ ನಂತರವೂ ಅವನ ಮನಸ್ಸು ಪುನಃ ಇದು ಯಾವುದಾದ್ರೂ ಕಳ್ಳರ ಕುತಂತ್ರವಿರಬಹುದೇ ಎಂಬ ಪ್ರಶ್ನೆಯನ್ನು ಮಾಡಿದಾಗ ಅವನು ಒಂದು ಕ್ಷಣ ಮತ್ತೆ ನಿಂತ. ಆಮೇಲೆ ಅದೇನೇ ಆಗಲಿ, ಈ ತ್ರಿಶಾಂತ್ ಯಾರಿಗೂ ಹೆದರುವವನಲ್ಲ ಎಂಬ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡ ಅವನು ತನ್ನ ಕಾರನ್ನು ರಸ್ತೆಯ ಒಂದು ಬದಿಯಲ್ಲಿ ನಿಲ್ಲಿಸಿ ತನ್ನ ಪಿಸ್ತೂಲನ್ನು ಜೇಬಲ್ಲಿಟ್ಟುಕೊಂಡು ಗಾಡಿಯಿಂದ ಕೆಳಗಿಳಿದ. ಅವನ ಪರ್ಸನಾಲಿಟಿಯಲ್ಲಿ ಎಂತಹ ಒಂದು ಆಕರ್ಷಣೆ ಇತ್ತೆಂದರೆ ನೋಡಿದವರು ನೋಡುತ್ತಲೇ ಇರುತ್ತಿದ್ದರು. ಸುಂದರವಾದ ಮೈಕಟ್ಟನ್ನು ಹೊಂದಿದ್ದ ತ್ರಿಶಾಂತ್ನ ಮುಖವು ತುಂಬಾನೇ ಶಾಂತವಾಗಿದ್ದು ಅವನ ಆ ಕಪ್ಪಾದ ಕಣ್ಣುಗಳಲ್ಲಿ ಒಂದು ಬೇರೆ ರೀತಿಯ ಆಳವೂ ಇತ್ತು. ಹಾಗೆ ಅವನು ಮಾತನಾಡುವ ವಿಧಾನವೂ ಸಹ ತುಂಬಾ ಅಚ್ಚುಕಟ್ಟಾಗಿಯೂ ಇರುತ್ತಿದ್ದರಿಂದ ಅದು ಎಲ್ಲರ ಹೃದಯವನ್ನು ಮುಟ್ಟುತ್ತಿದ್ದವು. ಹಾಗಾಗಿ ಎಲ್ಲರೂ ಅವನನ್ನು ತುಂಬಾ ಗೌರವಿಸುತ್ತಿದ್ದರು. ಹೀಗೆ ಅವನು ತುಂಬಾ ವೇಗವಾಗಿ ಆತಂಕದಿಂದ ಅದಿತಿಯ ಕಡೆ ಮುನ್ನುಗ್ಗುತ್ತಿದ್ದಾಗ ಮಳೆಯ ಕಾರಣದಿಂದಾಗಿ ಹಾಗೂ ಕತ್ತಲೆಯಿಂದಾಗಿ ಆ ವ್ಯಕ್ತಿ ಹುಡುಗನೋ ಹುಡುಗಿಯೋ ಎಂಬುದು ಅವನಿಗೆ ದೂರದಿಂದ ಸರಿಯಾಗಿ ಗೊತ್ತಾಗುತ್ತಿರಲಿಲ್ಲ. ಆದರೆ ಅವನು ಅವಳ ಹತ್ತಿರ ಬರುತ್ತಿದ್ದಂತೆಯೇ ಒಮ್ಮೆಲೆ ಮಿಂಚಿನ ಬೆಳಕು ಅವಳ ಮುಖದ ಮೇಲೆ ಬಿದ್ದಾಗ ಅವನ ಕಣ್ಣುಗಳು ಒಂದು ಕ್ಷಣ ಸ್ತಬ್ಧವಾದವು. ಯಾಕಂದ್ರೆ ಅವನ ಎದುರಿಗೆ ಒಬ್ಬಳು ಸುಂದರವಾದ ನಾಜೂಕಾದ ಹುಡುಗಿ ಮಲಗಿದ್ದಳು. ವಯಸ್ಸು ಸುಮಾರು 19 ಅಥವಾ 20 ವರ್ಷವೇನೋ ಆಗಿರ್ಬೋದು. ಅಲ್ಲದೆ ಅವಳ ಮುಖದ ಮೇಲೆ ಭಯ, ಅಸಹಾಯಕತೆ ಹಾಗೂ ನೋವಿನ ವಿಚಿತ್ರ ಮಿಶ್ರಣಗಳಿದ್ದವು. ಅವಳ ದೇಹವು ನಡುಗುತ್ತಿತ್ತು. ಅದರ ಜೊತೆಗೆ ಲಘುವಾದ ಉಮ್ಮಳಿಸುವಿಕೆಯು ಅವಳ ಕಂಠದಿಂದ ಹೊರಬರುತ್ತಿತ್ತು. ಅದನ್ನು ನೋಡಿದ ತ್ರಿಶಾಂತ್ನ ಹೃದಯ ಮರುಗಿತು. ಯಾರೋ ಅವನ ಹೃದಯವನ್ನು ಕಿವಿಚಿದಂತೆ ಅನ್ನಿಸಿ ಅವನ ಉಸಿರಾಟವೇ ಒಂದು ಕ್ಷಣ ನಿಂತಂತಾಗಿತ್ತು. ಒಂದು ಕ್ಷಣ ಅವನು ನೋಡುತ್ತಲೇ ಇದ್ದ. ಅದರ ನಂತರ ಒಮ್ಮೆಲೆ ಅವನು ವಾಸ್ತವಕ್ಕೆ ಬಂದು ಮುಂದೆ ಹೋಗಿ, ನೀನು ಹುಷಾರಾಗಿದ್ಯಾ? ನಿನ್ಗೇನಾದ್ರೂ ಆಯ್ತಾ? ಯಾರು ಈ ರೀತಿ ಮಾಡಿದ್ರು ಎಂದು ಆತಂಕದಿಂದ ಕೇಳಿದ. ಆದರೆ ಮರುಕ್ಷಣವೇ ಅವಳು ಸಾಮಾನ್ಯ ಪರಿಸ್ಥಿತಿಯಲ್ಲಿ ಇಲ್ಲ ಎಂಬುದು ಅವನಿಗೆ ಅರ್ಥವಾಗಿ, ಹೆದರ್ಬೇಡ, ನಾನಿದ್ದೇನೆ, ನಾನು ನಿನಗೆ ಏನೂ ಆಗಲು ಬಿಡೋದಿಲ್ಲ ಅಂತ ಹೇಳುತ್ತಾ ಅವನು ಅವಳ ಕಡೆ ಬಾಗಿ ಅವಳ ಕೈಗಳನ್ನು ಹಿಡಿದು ಆಶ್ವಾಸನೆ ನೀಡುತ್ತಿದ್ದಂಥ ಸಂದರ್ಭದಲ್ಲಿ ಅವನು ಹೆದರಿ ಕಂಗಾಲಾದ. ಯಾಕಂದ್ರೆ ಅವಳ ಪೂರ್ತಿ ಶರೀರವು ಮಂಜುಗಡ್ಡೆಯಂತೆ ತಣ್ಣಗಾಗಿತ್ತು ಹಾಗೂ ಅವಳು ಪ್ರಜ್ಞೆ ತಪ್ಪಿ ಮಲಗಿದ್ದಳು. ಅವನು ತನ್ನ ನೋಟವನ್ನು ಸುತ್ತಲೂ ಹಾಯಿಸಿದ. ಆದರೆ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಈ ರೀತಿ ನಿರ್ಜನ ರಸ್ತೆಯಲ್ಲಿ ಇಷ್ಟೊಂದು ಸುಂದರವಾದ ಹುಡುಗಿ ಒಬ್ಬಂಟಿಯಾಗಿ ಏನು ಮಾಡುತ್ತಿದ್ದಳು ಎಂಬುದನ್ನು ಯೋಚಿಸಿದಾಗ ಅವನಿಗೆ ಆಶ್ಚರ್ಯವೂ ಆಗಿತ್ತು. ಆದರೆ ಸದ್ಯಕ್ಕೆ ಇವೆಲ್ಲವನ್ನು ಯೋಚಿಸುವುದಕ್ಕೆ ಇದು ಸೂಕ್ತ ಸಮಯವಲ್ಲ. ಇವಳ ಪ್ರಾಣ ಉಳಿಸುವುದು ತುಂಬಾ ಮುಖ್ಯ ಅಂತ ಯೋಚಿಸಿದ ತ್ರಿಶಾಂತ್ ತಕ್ಷಣವೇ ಅದಿತಿಯನ್ನು ತನ್ನ ಬಾಹುಗಳಿಂದ ಎತ್ತಿ ತನ್ನ ಕಾರಿನ ಕಡೆ ಹೋದ. ಆನಂತರ ಕಾರಿನ ಹಿಂದಿನ ಬಾಗಿಲನ್ನು ತೆರೆದು ಸೀಟಿನಲ್ಲಿ ಸಾವಧಾನವಾಗಿ ಮಲಗಿಸಿದ. ಆ ಮಳೆಯು ತ್ರಿಶಾಂತ್ನನ್ನು ಕೂಡ ತುಂಬಾ ಕೆಟ್ಟದಾಗಿ ನೆನೆಸಿಬಿಟ್ಟಿತ್ತು. ತ್ರಿಶಾಂತ್ ಆ ಕಾರಿನಲ್ಲಿದ್ದ ಟವೆಲನ್ನು ತೆಗೆದುಕೊಂಡು ಅವಳ ತಲೆ ಕೂದಲನ್ನು ಒರೆಸಿದ ಹಾಗೂ ಶೀಘ್ರದಲ್ಲೇ ತನ್ನ ಡ್ರೈವಿಂಗ್ ಸೀಟಲ್ಲಿ ಕುಳಿತುಕೊಂಡು ತನ್ನ ಕಾರನ್ನು ಫಾರ್ಮ್ ಹೌಸ್ನ ಕಡೆ ವೇಗವಾಗಿ ತೆಗೆದುಕೊಂಡು ಹೋದ. ಸ್ವಲ್ಪ ತಡವಾದರೆ ಈ ಕಾರಿನಲ್ಲಿರುವ ಅಪರಿಚಿತ ಹುಡುಗಿಯ ಸ್ಥಿತಿ ತುಂಬಾ ಗಂಭೀರವಾಗಬಹುದು. ಅವಳ ಪರಿಸ್ಥಿತಿ ಇನ್ನಷ್ಟು ಕೆಡಬಹುದು ಅಂತ ಅವನಿಗೆ ತಿಳಿದಿತ್ತು. ಅದಲ್ಲದೆ ಅವಳ ಈ ರೀತಿಯ ಪರಿಸ್ಥಿತಿಗೆ ಏನು ಕಾರಣ, ಯಾಕೆ ಈ ರೀತಿಯ ಪರಿಸ್ಥಿತಿಗೆ ಸಿಲುಕಿಕೊಂಡಳೆಂಬ ವಿಷಯಗಳೇ ಅವನ ತಲೆಯನ್ನು ಕೊರೆಯುತ್ತಿದ್ದವು. ತ್ರಿಶಾಂತ್ ಎಷ್ಟೇ ಒಳ್ಳೆಯ ವ್ಯಕ್ತಿಯಾದರೂ ಕೂಡ ಅವನ ಹೃದಯದಲ್ಲಿ ಯಾವುದೇ ಹುಡುಗಿಗೆ ಜಾಗವಿರಲಿಲ್ಲ. ಹುಡುಗಿಯರ ವಿಷಯದಲ್ಲಿ ಅವನ ಹೃದಯ ಕಲ್ಲಾಗಿತ್ತು. ಆದರೆ ಈ ಕ್ಷಣ ಅವನು ಕೇವಲ ಅದಿತಿಯ ಬಗ್ಗೆ ಯೋಚಿಸುತ್ತಿದ್ದ. ಆಗಾಗ ಹಿಂದಿರುಗಿ ಅವಳನ್ನೇ ನೋಡುತ್ತಿದ್ದ. ಪ್ರಜ್ಞಾಸ್ಥಿತಿಯಲ್ಲಿಯೂ ಕೂಡ ಅವಳು ಮೆಲ್ಲನೆ ಏನನ್ನೋ ಗೊಣಗುತ್ತಿದ್ದಳು. ಆದರೆ ತ್ರಿಶಾಂತ್ಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಸ್ವಲ್ಪ ಸಮಯದಲ್ಲೇ ಅವನು ತನ್ನ ಫಾರ್ಮ್ ಹೌಸ್ನ ಗೇಟಿನ ಬಾಗಿಲಿಗೆ ತಲುಪಿದಾಗ ಹಾರ್ನ್ ಮೇಲೆ ಹಾರ್ನ್ ಕೊಡಲು ಪ್ರಾರಂಭಿಸಿದ. ಕಾವಲುಗಾರ ಓಡಿ ಬಂದು ಗೇಟಿನ ಬಾಗಿಲನ್ನು ತೆರೆದಾಗ ತ್ರಿಶಾಂತ್ ಸಮಯ ವ್ಯರ್ಥ ಮಾಡದೆ ತಕ್ಷಣವೇ ರಭಸವಾಗಿ ತನ್ನ ಕಾರನ್ನು ಒಳಗೆ ತೆಗೆದುಕೊಂಡು ಹೋದ. ಆನಂತರ ಆತುರಾತುರವಾಗಿ ಕಾರಿನಿಂದ ಇಳಿದು ಕಾರಿನ ಹಿಂದಿನ ಬಾಗಿಲನ್ನು ತೆರೆಯುತ್ತಾ ಪ್ರಜ್ಞಾಹೀನಳಾಗಿದ್ದ ಅದಿತಿಯ ಅಸ್ತಿತ್ವವನ್ನು ಪುನಃ ತನ್ನ ತೋಳುಗಳಿಂದ ಎತ್ತಿಕೊಂಡು ಮನೆಯೊಳಗೆ ಮುನ್ನುಗ್ಗಿದ. ಅವನು ಫಾರ್ಮ್ ಹೌಸ್ಗೆ ಭೇಟಿ ನೀಡಿದ್ದಾನೆ ಎಂದು ತಿಳಿದರೆ ಸಾಕು, ಅಲ್ಲಿಯ ಸೇವಕರೆಲ್ಲರೂ ಒಂದು ಕ್ಷಣ ಗಲಿಬಿಲಿಗೊಳ್ಳುತ್ತಿದ್ದರು ಹಾಗೂ ಭಯದೊಂದಿಗೆ ಅವನ ಮುಂದೆ ಬಂದು ಸಾಲಾಗಿ ನಿಂತುಕೊಳ್ಳುತ್ತಿದ್ದರು. ಆದರೆ ಈ ದಿನ ತ್ರಿಶಾಂತ್ ರವರ ತೋಳಲ್ಲಿ ಒಂದು ಹುಡುಗಿಯ ಅಸ್ತಿತ್ವವನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಯಾಕಂದ್ರೆ ತ್ರಿಶಾಂತ್ ಇಲ್ಲಿಯವರೆಗೆ ಯಾವುದೇ ಒಂದು ಮಹಿಳೆಯನ್ನು ಸಹ ಮುಟ್ಟಿದವನಲ್ಲ ಎಂಬುದಕ್ಕೆ ಸಾಕ್ಷಿಗಳು ಆ ಸೇವಕರೇ ಆಗಿದ್ದರು. ಅಂಥವನು ಇಂದು ಒಂದು ಹುಡುಗಿಯನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ಒಳಗೆ ತರುತ್ತಿದ್ದಾನೆಂಬ ವಿಷಯವನ್ನು ಅವರಿಂದ ನಂಬಲು ಸಹ ಅಸಾಧ್ಯವಾಗಿತ್ತು. ಆದರೆ ಅವರ ಯಜಮಾನ ಅವರಿಗೆ ಇದಕ್ಕಿಂತ ಹೆಚ್ಚಿನ ಆಘಾತವನ್ನು ಸಹ ಕೊಡಲಿದ್ದಾನೆ ಎಂಬುದು ಅವರಿಗಿನ್ನೂ ತಿಳಿದಿರಲಿಲ್ಲ. ಹಾಗೆ ತ್ರಿಶಾಂತ್ ಅದಿತಿಯನ್ನು ಎತ್ತಿಕೊಂಡೆ ಅವರೆಲ್ಲರೂ ಆ ರೀತಿ ಗಲಿಬಿಲಿಗೊಂಡು ನಿಂತಿರುವುದನ್ನು ನೋಡಿ, ಡಾಕ್ಟರ್ ವಿಕಾಸ್ ಹಾಗೂ ಪೂಜಾರವರನ್ನು ಕರೆಯಿರಿ, ಏನ್ ಮುಖ ನೋಡ್ತಿದ್ದೀರಿ ಎಂದು ಗುಡುಗಿಯೇ ಆದೇಶ ನೀಡಿದಾಗ ಅವರೆಲ್ಲರೂ ಹೆದರಿದರು.
ತ್ರಿಶಾಂತ್ ಮತ್ತೆ ಮತ್ತೆ ಅದಿತಿಯನ್ನೇ ಆತಂಕದಿಂದ ನೋಡುತ್ತಿದ್ದ. ಯಾಕಂದ್ರೆ ಅದಿತಿ ಪ್ರಜ್ಞಾವಸ್ಥೆಯಲ್ಲಿಯೂ ಸಹ ಏನನ್ನೋ ಗೊಣಗುತ್ತಾ ಉಮ್ಮಳಿಸುತ್ತಿದ್ದಳು. ಮಂಜುಗಡ್ಡೆಯಂತೆ ಇದ್ದಂಥ ಅವಳ ಶರೀರ ಜ್ವರದಿಂದ ತಪ್ಪತಪ್ಪಿಸುತ್ತಿತ್ತು ಹಾಗೂ ಅವಳು ಸಹಿಸಲಾಗದ ಚಳಿಯಿಂದ ನಡುಗುತ್ತಿದ್ದಾಳೆ ಎಂಬುದು ಅವನ ಅರಿವಿಗೂ ಬಂದಿತ್ತು. ಯಾಕಂದ್ರೆ ಅವನ ತೋಳಲ್ಲಿ ಅವಳು ನಿರಂತರವಾಗಿ ಮುದುಡಿಕೊಳ್ಳುತ್ತಾ ಹೋಗುತ್ತಿದ್ದಳು. ಅವಳ ವರ್ತನೆಯಿಂದಾಗಿ ಅಲ್ಲಿದ್ದ ಸೇವಕರ ತುಟಿಗಳ ಮೇಲೆಯೂ ಲಘುವಾದ ಮುಗುಳ್ನಗು ಬಂದಿತ್ತು. ಅವರು ತಕ್ಷಣವೇ ತಮ್ಮ ನಗುವನ್ನು ಹಿಡಿದಿಟ್ಟುಕೊಂಡು ಅಲ್ಲಿಂದ ಹೊರಟು ಹೋದರು. ಒಂದು ವೇಳೆ ತ್ರಿಶಾಂತ್ ಅವರ ಈ ನಗುವನ್ನು ನೋಡಿದ್ರೆ ಖಂಡಿತವಾಗಿಯೂ ಅವರು ಅವನ ಶಿಕ್ಷೆಗೆ ಗುರಿಯಾಗಲೇಬೇಕಾಗಿತ್ತು. ಈ ರೀತಿ ಚಳಿಯಿಂದ ನಡುಗುತ್ತಿದ್ದ ಅದಿತಿಯನ್ನು ತ್ರಿಶಾಂತ್ ತನ್ನ ತೋಳುಗಳಿಂದ ಬಳಸಿಕೊಂಡು ತನ್ನ ಕೋಣೆಯ ಕಡೆಗೆ ಹೋಗಿ ಅವಳನ್ನು ತನ್ನ ಮೃದುವಾದ ಹಾಸಿಗೆಯ ಮೇಲೆ ಮಲಗಿಸಿದ. ಆಮೇಲೆ ಅವನು ಅವಳ ಹಣೆಯನ್ನು ಮುಟ್ಟಿ ನೋಡಿದಾಗ ಅವಳು ಉರಿಯುತ್ತಿದ್ದಳು. ಜ್ವರ ಬಂದಿದೆ, ಈಗ ಏನು ಮಾಡಲಿ ಅಂತ ಅವನು ತನ್ನಲ್ಲೇ ಮಾತನಾಡುತ್ತಾ ತಕ್ಷಣವೇ ಆ ಕೋಣೆಯಿಂದ ಹೊರಗೆ ಬಂದು ತನ್ನ ಕೆಲಸದಾಳುವನ್ನು ಕರೆದ. ಹಾಗೂ ಅವಳಲ್ಲಿ ಜೋರಾದ ಜ್ವರ ಬಂದಾಗ ಜ್ವರವನ್ನು ತಕ್ಷಣವೇ ಕಡಿಮೆ ಮಾಡುವುದಕ್ಕೆ ಏನು ಉಪಾಯವಿದೆ ಅಂತ ಕೇಳಿದ. ಅವನ ಹಠಾತ್ ಪ್ರಶ್ನೆಗೆ ಅವಳು ಹೆದರಿ ಕಂಗಾಲಾಗಿದ್ದಳು ಹಾಗೂ ವೇಗವಾಗಿ ಹೋಗಿ ನೀರು ಹಾಗೂ ಬಟ್ಟೆಯನ್ನು ತಂದು ಅವನ ಎದುರಿಗೆ ಇಟ್ಟಳು. ಆದರೆ ನೀರಿನ ಪಟ್ಟಿಯನ್ನು ಅದಿತಿಯ ತಲೆಯ ಮೇಲೆ ಇಡುತ್ತಿದ್ದಂತೆಯೇ ಅವಳ ಪೂರ್ತಿ ಶರೀರ ಚಳಿಯಿಂದ ಇನ್ನಷ್ಟು ನಡುಗಿತು ಹಾಗೂ ಅದರಿಂದಾಗಿ ಅವಳ ಪರಿಸ್ಥಿತಿ ಇನ್ನಷ್ಟು ಕೆಟ್ಟಿತು. ತ್ರಿಶಾಂತ್ಗೆ ಆ ಕ್ಷಣ ಏನು ಮಾಡಬೇಕೆಂದು ಅರಿವಿಗೆ ಬರಲಿಲ್ಲ. ಆದರೆ ಸ್ವಲ್ಪ ಸಮಯದ ನಂತರ ಅವನ ನೋಟವು ಅವಳ ಒದ್ದೆಯಾದ ಬಟ್ಟೆಗಳ ಮೇಲೆ ಬಿದ್ದಾಗ ಅವನು ತನ್ನ ಕೈಯಿಂದಲೇ ತನ್ನ ಹಣೆಯನ್ನು ಚಚ್ಚಿದ. ಈ ಹುಡುಗಿ ಈ ಒದ್ದೆಯಾದ ಬಟ್ಟೆಯಲ್ಲಿ ಇರುವಾಗ ಹೇಗೆ ಇವಳ ಜ್ವರ ಕಡಿಮೆಯಾಗಲು ಸಾಧ್ಯ ಎಂದು ಯೋಚಿಸಿದ. ಅವನು ತಕ್ಷಣವೇ ಪುನಃ ಒಮ್ಮೆ ತನ್ನ ಕೆಲಸದಾಳುವಾದ ಯಾಮಿನಿಯವರನ್ನು ಕರೆದ. ಯಾಮಿನಿ ಎಂಬ ಕೆಲಸದಾಳು ಅವನ ಕೋಣೆಗೆ ಹೆದರುತ್ತಲೇ ಬಂದರು. ಅವನು ಅವರನ್ನು ನೋಡುತ್ತಲೇ ಈ ಹುಡುಗಿಯ ಬಟ್ಟೆಯನ್ನು ಈಗಲೇ ಬದಲಾಯಿಸಿ ಎಂದ. ಆಗ ಆ ಕೆಲಸದಾಳು ಹಿಂಜರಿಯುತ್ತಾ, ಆದ್ರೆ ಯಜಮಾನ್ರೆ, ಇಲ್ಲಿ ಹುಡುಗಿಯರ ಬಟ್ಟೆಗಳೇ ಇಲ್ವಲ್ಲ ಎಂದಾಗ ಅವನು, ಅದು ಪರವಾಗಿಲ್ಲ, ನೀವು ಕಬೋರ್ಡ್ನಿಂದ ನನ್ನ ಬಟ್ಟೆಯನ್ನು ತೆಗೆದು ಇವಳಿಗೆ ತೊಡಿಸಿ ಅಂತ ಹೇಳಿ ಆ ಕೋಣೆಯಿಂದ ಹೊರಗೆ ಹೋದ. ಡಾಕ್ಟರ್ ಅಲ್ಲಿಗೆ ಬರಲು ತುಂಬಾ ಸಮಯ ತೆಗೆದುಕೊಂಡಿದ್ದರು. ಯಾಕಂದ್ರೆ ಹೊರಗೆ ಹವಾಮಾನವು ತುಂಬಾ ಹದಗೆಟ್ಟಿತ್ತು. ಆದರೆ ಅವರ ಆ ಪರಿಸ್ಥಿತಿಯನ್ನು ಅರಿಯದ ತ್ರಿಶಾಂತ್ ವೈದ್ಯರು ಬಂದ ನಂತರ ಅವರ ಮೇಲೆ ಸಾಕಷ್ಟು ಗುಡುಗಿದ. ಇಲ್ಲಿಗೆ ಬರಲು ಇಷ್ಟು ಸಮಯ ಹಿಡಿಯಿತಾ? ರೋಗಿ ತನ್ನ ಪ್ರಾಣವನ್ನು ಕಳೆದುಕೊಂಡ್ರೂ ಸಹ ನಿಮಗೆ ಅದರ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಅಲ್ವಾ ಎಂದು ಕೇಳಿದಾಗ ಡಾಕ್ಟರ್ ತಡವಾಗಿ ಬಂದ ಕಾರಣಕ್ಕೆ ಅವರಲ್ಲಿ ಕ್ಷಮೆಯಾಚಿಸಿ ಅದಿತಿಯನ್ನು ತಕ್ಷಣವೇ ಚಿಕಿತ್ಸೆಗೆ ಒಳಪಡಿಸಿದರು. ಅದರ ನಂತರ ಅವಳ ಪರಿಸ್ಥಿತಿಯ ಗಂಭೀರತೆಯನ್ನು ತ್ರಿಶಾಂತ್ಗೆ ತಿಳಿಯಪಡಿಸಿ ಅವಳಿಗೆ ಬೇಕಾದ ಔಷಧಿಯನ್ನು ಬರೆದುಕೊಟ್ಟು ಅವಳಿಗೆ ಇಂಜೆಕ್ಷನ್ ಅನ್ನು ನೀಡಿ ಅಲ್ಲಿಂದ ಹೊರಟು ಹೋಗಿದ್ದರು. ಆಮೇಲೆ ಡಾಕ್ಟರ್ ಹೇಳಿದಂತೆ ತ್ರಿಶಾಂತ್ ಅದಿತಿಯ ಜ್ವರ ಇಳಿಯುವವರೆಗೂ ಅವಳನ್ನು ಕಾಯುತ್ತಲೇ ಇದ್ದ. 2 ಗಂಟೆಯ ಹತ್ತಿರವಾಗುತ್ತಿದ್ದಂತೆ ಅದಿತಿಯ ಜ್ವರವು ಇಳಿದಿತ್ತು. ಅವಳು ನಡುಗುವ ಧ್ವನಿಯೊಂದಿಗೆ ನೀರನ್ನು ಕೇಳಿದಾಗ ತ್ರಿಶಾಂತ್ ತಕ್ಷಣವೇ ತಾನೇ ಹೋಗಿ ಅಡುಗೆ ಮನೆಯಿಂದ ನೀರನ್ನು ತಂದು ಅವಳಿಗೆ ಕುಡಿಸಿದ. ಅದಿತಿ ಈಗಲೂ ನಡುಗುತ್ತಿದ್ದಳು. ಆದರೆ ಅವಳು ಎಲ್ಲಿದ್ದಾಳೆ, ಯಾವ ಪರಿಸ್ಥಿತಿಯಲ್ಲಿದ್ದಾಳೆಂದು ಅವಳಿಗೇನೆ ತಿಳಿದಿರಲಿಲ್ಲ. ಒಂದು ವೇಳೆ ತಿಳಿದಿದ್ದರೆ ಯಾವ ಹಕ್ಕಿನಿಂದ ತನಗೆ ನೀವು ನೀರು ಕುಡಿಸುತ್ತಿದ್ದೀರಿ ಅಂತ ಅವಳು ಅವನನ್ನೇ ಖಂಡಿತವಾಗಿಯೂ ಪ್ರಶ್ನಿಸುತ್ತಿದ್ದಳು. ಹೀಗೆ ಬೆಳಿಗ್ಗೆ 5 ಗಂಟೆಯ ಹೊತ್ತಿಗೆ ಅದಿತಿಯ ಜ್ವರವು ಸಂಪೂರ್ಣವಾಗಿ ಇಳಿದಿತ್ತು. ಅವಳು ಹಾಸಿಗೆಯ ಮೇಲೆ ಎದ್ದು ಕುಳಿತು ಆ ಕಡೆ ಈ ಕಡೆ ತನ್ನ ನೋಟವನ್ನು ಹಾಯಿಸಿದಳು. ಅವಳು ಎಲ್ಲಿದ್ದಾಳೆಂಬುದು ಅವಳಿಗೆ ಗೊತ್ತಿರಲಿಲ್ಲ. ನೀಲಿ ಮತ್ತು ಬಿಳಿ ಬಣ್ಣದ ಮಿಶ್ರಣದೊಂದಿಗಿನ ಆ ಕೋಣೆ ಅದ್ಭುತವಾಗಿ ಕಾಣುತ್ತಿತ್ತು ಹಾಗೂ ಕೋಣೆಯೊಳಗೆ ಮೃದುವಾದ ಬೆಳಕು ಹರಡಿತು. ಹಾಗೆ ಆ ಕ್ಷಣ ಇದ್ದಕ್ಕಿದ್ದಂತೆ ಅವಳ ನೋಟವು ಸೋಫಾದ ಮೇಲೆ ನಿದ್ರಿಸುತ್ತಿದ್ದಂಥ ತ್ರಿಶಾಂತ್ನ ಮೇಲೆ ಬಿದ್ದಾಗ ಅವಳ ಹೃದಯ ಒಮ್ಮೆಲೆ ನಿಂತಂತಾಗಿತ್ತು. ಇವನು ಯಾರು? ತಾನು ಹೇಗೆ ಇಲ್ಲಿಗೆ ತಲುಪಿದೆ? ಎಲ್ಲಾದರೂ ತಾನು ತಪ್ಪು ಕೈಯಲ್ಲಿ ಸಿಕ್ಕಿಬಿದ್ದಿದ್ದೇನೋ ಎಂಬ ಯೋಚನೆಗಳು ಒಂದರ ನಂತರ ಒಂದೊಂದಾಗಿ ಅವಳ ಆ ದುರ್ಬಲವಾದ ಮನಸ್ಸನ್ನು ಆವರಿಸಿತು. ಸ್ವಲ್ಪ ಹೊತ್ತಿನ ನಂತರ ತ್ರಿಶಾಂತ್ ಅದಿತಿ ಎಚ್ಚರವಾಗಿರುವುದನ್ನು ಗಮನಿಸಿ ತಕ್ಷಣವೇ ಎದ್ದು ಆ ಕೋಣೆಯ ಲೈಟ್ಸ್ಗಳನ್ನೆಲ್ಲ ಆನ್ ಮಾಡಿದಾಗ ಆ ಬೆಳಕು ಇಡೀ ಕೋಣೆಯನ್ನೇ ಆವರಿಸಿತು. ಅದಿತಿ ಆ ಬೆಳಕಿನ ಆಳವನ್ನು ತಕ್ಷಣಕ್ಕೆ ಸಹಿಸಲಾಗದೆ ತನ್ನ ಕಣ್ಣುಗಳನ್ನು ಮುಚ್ಚಿದಳು. ಆದರೆ ಸ್ವಲ್ಪ ಸಮಯದ ನಂತರ ಆ ಬೆಳಕನ್ನು ತನ್ನ ಕಣ್ಣುಗಳು ಸಹಿಸಿಕೊಳ್ಳಲು ಸಾಧ್ಯವಾದಾಗ ಅವಳು ಮೆಲ್ಲನೆ ತನ್ನ ಕೈಯನ್ನು ತನ್ನ ಮುಖದಿಂದ ಸರಿಸಿದಳು. ಎದುರಿಗೆ ನಿಂತಿದ್ದಂಥ ತ್ರಿಶಾಂತ್ನನ್ನು ನೋಡಿ ಅವಳ ಹೃದಯ ತಾನು ನಿಜಕ್ಕೂ ತಪ್ಪು ಕೈಗಳಿಗೆ ಸಿಕ್ಕಿ ಬಿದ್ದಿದ್ದೇನೆ, ಇನ್ನು ತನ್ನ ಪರಿಸ್ಥಿತಿ ಏನಾಗಬಹುದು, ತಾನು ಮಾಡಿದ ಯಾವುದೋ ತಪ್ಪಿಗೆ ಯಾವ ರೀತಿಯ ಶಿಕ್ಷೆಯನ್ನೆಲ್ಲ ಅನುಭವಿಸಬೇಕಾಗಿ ಬರಬಹುದು ಎಂದು ಅನ್ನಿಸಿ ಅವಳು ಹಿಂಜರಿಕೆಯಿಂದ ಹೆದರುತ್ತಲೇ, ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದಿದ್ದೀರಿ ಅಂತ ಅವಳು ಕಠೋರವಾಗಿ ಪ್ರಶ್ನಿಸಿದಾಗ ಅವನು ಅವಳ ಕಡೆ ನೋಡಿ ಮುಗುಳ್ನಕ್ಕ ಹಾಗೂ ಸಾವಧಾನದಿಂದ, ಈ ಪ್ರಶ್ನೆಯನ್ನು ನಾನು ನಿಮ್ಮಲ್ಲಿ ಕೇಳಬೇಕೆಂದಿದ್ದೇನೆ, ಇದಕ್ಕೆ ಉತ್ತರ ನೀವೇ ಕೊಡಬೇಕು. ನೀವು ಯಾಕೆ ನನ್ನ ದಾರಿಗೆ ಅಡ್ಡವಾಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ರಿ? ಅದಲ್ಲದೆ ಆ ರಾತ್ರಿಯಲ್ಲಿ ಒಂಟಿಯಾಗಿ ಮನೆಯಿಂದ ಹೊರಗೆ ಬರುವಂಥ ಅವಶ್ಯಕತೆ ನಿಮ್ಗೇನಿತ್ತು? ಯಾರೊಂದಿಗಾದರೂ ಓಡಿ ಹೋಗುವ ಪ್ರಯತ್ನವಿತ್ತಾ? ಅಥವಾ ಯಾರಾದರೂ ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ್ರಾ ಎಂದು ತ್ರಿಶಾಂತ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಲಘುವಾದ ಸ್ವರದಲ್ಲಿಯೇ ಕೇಳಿದ.
ಅದಲ್ಲದೆ ಅವನು ರಾತ್ರಿಯ ವೇಳೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿದ್ದ. ಅದಿತಿ ಅವನ ಹಲವಾರು ವರ್ಷಗಳ ಹಿಂದಿನ ಶತ್ರು ವಿಕ್ರಮ್ನ ಸೋದರ ಸೊಸೆಯಾಗಿದ್ದಳು. ತ್ರಿಶಾಂತ್ ಹಾಗೂ ವಿಕ್ರಮ್ ಮನೆತನದವರಿಗೆ ಹಳೆಯ ಕಾಲದಿಂದಲೂ ದ್ವೇಷವಿತ್ತು. ಈ ಒಂದು ದ್ವೇಷವು ಎಷ್ಟೋ ವರ್ಷಗಳಿಂದ ನಡೆಯುತ್ತಾ ಬಂದಿದ್ರೂ ಸಹ ಒಂದು ದಿನ ಮುಗಿಯುವ ಹಂತದಲ್ಲೂ ಇತ್ತು. ಆದರೆ ಆ ದಿನ ವಿಕ್ರಮ್ ತ್ರಿಶಾಂತ್ ಕುಟುಂಬದವರ ವಿರುದ್ಧ ಪುನಃ ತಿರುಗಿ ಬಿದ್ದು ಅವರ ಬೆನ್ನ ಹಿಂದೆ ಆಟವಾಡಿ ಅವರ ಜಮೀನಿಗೆಲ್ಲ ಬೆಂಕಿಯನ್ನು ಹಚ್ಚಿಸಿದ್ದ. ಇದರಿಂದಾಗಿ ಅವರ ಬೆಳೆಗಳು ಜಾನುವಾರುಗಳು ಸಾಯದಿರುತ್ತಿದ್ದರೆ ತ್ರಿಶಾಂತ್ ಈ ಒಂದು ದ್ವೇಷವನ್ನು ಆಗಲೇ ಮರೆಯುತ್ತಿದ್ದ. ಆದರೆ ವಿಕ್ರಮ್ನ ಈ ಒಂದು ಕೃತ್ಯದಿಂದಾಗಿ ತ್ರಿಶಾಂತ್ನ ಕೋಪ ನೆತ್ತಿಗೇರಿತು ಹಾಗೂ ಅದರ ನಷ್ಟವನ್ನು ತನ್ನದೇ ಆದ ರೀತಿಯಲ್ಲಿ ಸರಿದೂಗಿಸಲು ತ್ರಿಶಾಂತ್ ಪ್ರಯತ್ನಿಸುತ್ತಲೇ ಇದ್ದ. ಇಲ್ಲಿಯವರೆಗೆ ಅವನು ವಿಕ್ರಮ್ಗೆ ಯಾವುದೇ ರೀತಿಯ ಹಾನಿಯನ್ನು ಮಾಡದಿದ್ರೂ ಸಹ ಅವರನ್ನು ಹಾಗೆ ಸುಮ್ಮನೆ ಬಿಡುವ ಮನಸ್ಥಿತಿಯಲ್ಲಂತೂ ಅವನಿರಲಿಲ್ಲ. ಸಮಯ ಬಂದಾಗ ಅವನು ವಿಕ್ರಮ್ಗೆ ಸರಿಯಾದ ಪಾಠವನ್ನೇ ಕಲಿಸಬೇಕೆಂದಿದ್ದ. ಅದಲ್ಲದೆ ತ್ರಿಶಾಂತ್ನ ವ್ಯಕ್ತಿತ್ವ ಏನು ಹೇಗೆ ಎಂಬುದು ಸುತ್ತಮುತ್ತಲಿನ 10 ಪ್ರದೇಶಗಳಿಗೂ ಗೊತ್ತಿತ್ತು. ಯಾರೂ ಕೂಡ ಅವನೆದುರು ಧ್ವನಿ ಎತ್ತಿ ಮಾತನಾಡುವ ಧೈರ್ಯವನ್ನು ಇಷ್ಟರವರೆಗೆ ಮಾಡಿರಲಿಲ್ಲ. ಆದರೆ ಅವನೊಳಗೆ ಮಲಗಿದ್ದ ಸಿಂಹವನ್ನು ವಿಕ್ರಮ್ ತಾನಾಗಿ ಎಬ್ಬಿಸಿ ತಪ್ಪು ಮಾಡಿದ್ದ ಹಾಗೂ ಈಗ ಖಂಡಿತವಾಗಿಯೂ ವಿಕ್ರಮ್ನ ಅಂತ್ಯವು ತುಂಬಾ ಕೆಟ್ಟದಾಗಿ ಆಗುವುದರಲ್ಲಿದೆ ಎಂಬುದು ಖಚಿತವಾಗಿತ್ತು. ತ್ರಿಶಾಂತ್ನ ಕುಟುಂಬದಲ್ಲಿ ತುಂಬಾ ಜನರು ಇರಲಿಲ್ಲ. ಆದರೆ ವಿಕ್ರಮ್ ಸಂಸಾರಸ್ಥನಾಗಿದ್ದ. ಕೆಲವೊಮ್ಮೆ ಆಕಸ್ಮಿಕವಾಗಿ ಆ 2 ಕುಟುಂಬಗಳು ಎದುರು ಬದುರಾಗುತ್ತಿದ್ದವು. ಯಾಕಂದ್ರೆ ಹಲವು ಸ್ಥಳಗಳಲ್ಲಿ ಜನರು 2 ಪಕ್ಷದವರನ್ನು ಹಬ್ಬಗಳಿಗೆ, ಮದುವೆ ಸಮಾರಂಭಗಳಿಗೆ, ಇನ್ನಿತರ ಕಾರ್ಯಕ್ರಮಗಳಿಗೆ ಆಹ್ವಾನಿಸುತ್ತಿದ್ದರು. ಇಂಥ ಒಂದು ಸಮಾರಂಭದಲ್ಲಿ ಅದಿತಿ ತ್ರಿಶಾಂತ್ನನ್ನು ಮೊದಲೇ ನೋಡಿದ್ದಳು. ಹಾಗಾಗಿ ಅವಳಿಗೆ ಆತ ತನ್ನ ಕುಟುಂಬದ ಅತ್ಯಂತ ದೊಡ್ಡ ಶತ್ರು ಅಂತ ಗೊತ್ತಿತ್ತು. ಆದರೆ ಈಗ ಅವನನ್ನು ತನ್ನ ಮುಂದೆ ಈ ರೀತಿ ನೋಡಿದಾಗ ಅವಳ ಉಸಿರು ನಿಂತಂತಾಗಿತ್ತು. ಈ ವ್ಯಕ್ತಿ ನನ್ನನ್ನು ಬಿಡುವವನಲ್ಲ. ಇವನು ತನ್ನ ದ್ವೇಷದ ಪ್ರತೀಕಾರವನ್ನು ಖಂಡಿತವಾಗ್ಲೂ ಯಾವುದಾದ್ರೂ ರೀತಿಯಲ್ಲಿ ತೀರಿಸಿಕೊಳ್ಳುತ್ತಾನೆ ಎಂಬ ಯೋಚನೆಯು ಅವಳ ಮನಸ್ಸನ್ನು ಆವರಿಸುತ್ತಿದ್ದಂತೆ ಅವಳ ಕಣ್ಣುಗಳು ತುಂಬಿ ಬಂದಿತ್ತು. ಈ ಕಡೆ ತ್ರಿಶಾಂತ್ ಅವಳ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡ ನಂತರವೂ ಅವಳನ್ನು ತನ್ನ ಜೊತೆ ಇಟ್ಟುಕೊಳ್ಳಬೇಕೆಂದು ಬಯಸಿದ್ದ. ಯಾಕಂದ್ರೆ ಈ ವಿಷಯ ವಿಕ್ರಮ್ಗೆ ಗೊತ್ತಾಗಿ ಅವನ ಪುರುಷತ್ವವೇ ಸುಟ್ಟು ಹೋಗಬೇಕು ಹಾಗೂ ಅವನು ಕೋಪಗೊಂಡು ತಪ್ಪಾದ ದಾರಿಯನ್ನು ಹಿಡಿದ್ರೆ ಅದರ ಮುಖಾಂತರ ವಿಕ್ರಮ್ನ ಪೂರ್ತಿ ಕುಟುಂಬವನ್ನೇ ನಾಶ ಮಾಡಬೇಕು ಅಂತ ಅಂದುಕೊಂಡ. ನಾನು ನಿಮ್ಮ ದಾರಿಗೆ ಅಡ್ಡ ಬಂದಿರಲಿಲ್ಲ. ಬದಲಾಗಿ ಯಾವುದೋ ಕೆಲಸದ ಮೇಲೆ ಹೋಗ್ತಿದ್ದೆ. ಆಗ ಇದ್ದಕ್ಕಿದ್ದಂತೆ ಮಳೆ ಪ್ರಾರಂಭವಾಯಿತು. ನಾನು ಸಂಪೂರ್ಣವಾಗಿ ನೆನೆದಿದ್ದರಿಂದ ಚಳಿಗೆ ನನಗೆ ತಲೆ ಸುತ್ತುವಂತಾಗಿತ್ತು. ಬಹುಶಃ ಅದರಿಂದಾಗಿ ನಾನು ಪ್ರಜ್ಞೆ ತಪ್ಪಿ ಬಿದ್ದಿರಬಹುದು ಎಂದು ಹೇಳಿದಳಷ್ಟೆ. ಅದು ಬಿಟ್ಟು ಅವಳು ತನ್ನ ಬಗ್ಗೆ ಇನ್ಯಾವ ಸತ್ಯವನ್ನು ಅವನಿಗೆ ಹೇಳಲಿಲ್ಲ. ಆದರೆ ಅವಳ ಉಡುಗೆ ತೊಡುಗೆಯನ್ನು ನೋಡಿದಾಗಲೇ ತ್ರಿಶಾಂತ್ ಅವಳೊಬ್ಬಳು ಸಂಸ್ಕಾರವಂತ ಹುಡುಗಿ ಅಂತ ಅಂದಾಜು ಮಾಡಿದ್ದ. ಹಾಗೆ ಯಾವುದೇ ಕಾರಣವಿಲ್ಲದೆ ರಾತ್ರಿಯಲ್ಲಿ ಅವಳು ಒಂಟಿಯಾಗಿ ಅರಮನೆಯಿಂದ ಹೊರಗೆ ಬರಲು ಸಾಧ್ಯವೇ ಇಲ್ಲ. ಅಲ್ಲದೆ ಇಂಥ ಸಭ್ಯತೆಯುಳ್ಳ ಹುಡುಗಿಯರು ಹೊರಗೆ ಬರುವುದೂ ಇಲ್ಲ. ಒಂದು ವೇಳೆ ಇವಳು ಅಲ್ಲಿಂದ ಹೊರಗೆ ಬಂದಿದ್ದಾಳಂದ್ರೆ ಇಲ್ಲಿ ಏನೋ ಇದೆ ಎಂಬ ಸಂಶಯವು ತ್ರಿಶಾಂತ್ನ ಮನಸ್ಸನ್ನು ಕಾಡಿತು. ಅವನು ಒಂದು ಕ್ಷಣ ಅದಿತಿ ಹೇಳಿದ ವಿಷಯದ ಬಗ್ಗೆ ಯೋಚಿಸುತ್ತಲೇ ನಿಂತ. ಅನಂತರ ಅವನಿಗೆ ಏನೋ ನೆನಪಾಗಿ ಒಮ್ಮೆಲೆ ಇವಳಿಗೆ ಯಾವುದಾದ್ರೂ ಹುಡುಗನ ಜೊತೆ ಸಂಬಂಧವಿರಬಹುದೇ ಎಂಬ ಕಟುವಾದ ಯೋಚನೆಯು ಅವನ ಮನಸ್ಸನ್ನು ಆವರಿಸಿದ್ದಂತೆಯೇ ಆಶ್ಚರ್ಯದಿಂದ ಅವಳಲ್ಲಿ, ನಿಜ ಹೇಳು, ನೀನು ಯಾವುದೋ ಕೆಲಸದ ಮೇಲೆ ಹೊರಗೆ ಬಂದಿದ್ಯೋ ಅಥವಾ ಯಾವುದಾದ್ರೂ ಹುಡುಗನ ವಿಷಯವಾ? ಅಂಥದ್ದೇನಾದ್ರೂ ಇದ್ರೆ ನನಗೆ ಹೇಳು. ನಾನು ನಿಮ್ಮಿಬ್ಬರನ್ನು ಒಂದು ಮಾಡುತ್ತೇನೆ. ಹಾಗೆ ನಿನಗೆ ಅವನೊಂದಿಗೆ ಮದುವೆಯನ್ನು ಮಾಡಿಸುತ್ತೇನೆ ಅಂತ ನಗುತ್ತಾ ತನ್ನ ಮನಸ್ಸಿಗೆ ಅನ್ನಿಸಿದ್ದನ್ನ ಅವಳ ಮುಂದೆ ಇಟ್ಟ. ಆ ಕ್ಷಣ ಅವನ ಮಾತು ಕೇಳಿ ಅದಿತಿಯ ಕೋಪ ನೆತ್ತಿಗೇರಿತು ಹಾಗೂ ಅವಳ ಮುಖ ಕೋಪದಿಂದ ಬೆಂಕಿಯ ಉಂಡೆಯಂತಾಯಿತು. ಅವಳು ಒಮ್ಮೆಲೆ ಕೋಪದಿಂದ, ನನ್ನೊಂದಿಗೆ ಇಂಥ ಕೆಟ್ಟ ಮಾತುಗಳನ್ನಾಡಲು ನಿಮಗೆ ಹೇಗೆ ಧೈರ್ಯ ಬಂತು? ನೀವು ನನ್ನನ್ನು ಏನಂದುಕೊಂಡಿದ್ದೀರಿ? ನಾನು ಯಾವುದೋ ಹುಡುಗನ ಹಿಂದೆಯೂ ಬಿದ್ದಿಲ್ಲ, ಹಾಗೆ ಯಾವುದೇ ತಪ್ಪು ಉದ್ದೇಶದಿಂದಲೂ ಹೊರಗೆ ಬಂದಿಲ್ಲ ಅಂತ ಗುಡುಗಿದಳು. ಇದಕ್ಕಿಂತ ಮೊದಲು ಯಾರೊಂದಿಗೂ ಎತ್ತರದ ಧ್ವನಿಯಲ್ಲಿ ಮಾತನಾಡದ ಅದಿತಿ ಆ ಸಮಯದಲ್ಲಿ ತ್ರಿಶಾಂತ್ ಎದುರು ಜೋರಾಗಿ ಕಿರುಚುತ್ತಾ ತನ್ನ ಕೋಪವನ್ನು ಹೊರಗೆ ಹಾಕುತ್ತಿದ್ದಳು. ತ್ರಿಶಾಂತ್ ಅದಿತಿಯ ಆ ಒಂದು ದಿಟ್ಟ ಶೈಲಿಯನ್ನು ನೋಡಿದಾಗ ಅವನ ಹೃದಯದಲ್ಲಿ ಒಂದು ಸಣ್ಣ ಕೋಪದ ಅಲೆಯು ಎದ್ದು ಬಂದಿತ್ತಾದರೂ ಅವನು ಏನೂ ಹೇಳದೆ ಅದಿತಿಯ ಮುಂದೆ ತನ್ನನ್ನು ತಾನು ಸಂಭಾಳಿಸಿಕೊಂಡು ನಿಂತ. ಅವನ ಹೃದಯದಲ್ಲಿದ್ದ ಕೋಪ ಅವನ ಕಣ್ಣುಗಳಿಂದ ಸ್ಪಷ್ಟವಾಗಿ ಗೋಚರವಾಗುತ್ತಿತ್ತು. ಅವನು ತಕ್ಷಣವೇ ಅವಳ ಕಡೆಗೆ ಬಾಗಿ ಅವಳ ಮುಖವನ್ನು ತನ್ನ ಬೆರಳುಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡ. ಅವನ ಸ್ಪರ್ಶದಲ್ಲಿ ಯಾವುದೇ ಮೃದುತ್ವ ಇರಲಿಲ್ಲ. ಅವನು ತನ್ನ ಹಿಡಿತದಲ್ಲಿಯೇ ತಾನು ಯಾರೆಂಬುದನ್ನು ತಿಳಿಸಿಕೊಡಬೇಕೆಂದು ಬಯಸಿದ್ದ ಹಾಗೂ ಅವನು ತನ್ನ ಆಳವಾದ ಭಯಾನಕ ಗಾಂಭೀರ್ಯವನ್ನೊಳಗೊಂಡ ನೋಟದಿಂದ ಅದಿತಿಯ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ ತೀಕ್ಷ್ಣವಾದ ಧ್ವನಿಯಲ್ಲಿಯೇ, ನೀನು ನನ್ನೊಂದಿಗೆ ಈ ರೀತಿ ಎತ್ತರದ ಧ್ವನಿಯಲ್ಲಿ ಮಾತನಾಡಲು ಹೇಗೆ ಧೈರ್ಯ ಮಾಡಿದೆ? ಬಹುಶಃ ನಾನು ಯಾರೆಂಬುದನ್ನೇ ನೀನು ಮರೆತಿದ್ದೀಯ ಅಂತ ಅನಿಸ್ತಿದೆ. ಇನ್ನು ಮುಂದೆ ಹೀಗೆ ಮಾತನಾಡಿದರೆ ಅದರ ಫಲಿತಾಂಶ ನೀನು ಊಹಿಸಲು ಸಾಧ್ಯವಿಲ್ಲ. ಅಂತೆ ನನ್ನ ಅನುಮತಿ ಇಲ್ಲದೆ ಈ ಫಾರ್ಮ್ ಹೌಸ್ನಿಂದ ಒಂದು ಹೆಜ್ಜೆಯೂ ನೀನು ಹೊರಗಡೆ ಇಡುವಂತಿಲ್ಲ.
ನಾನು ಯಾರೆಂಬುದನ್ನು ನಿನಗೆ ನನ್ನದೇ ಆದ ರೀತಿಯಲ್ಲಿ ತೋರಿಸುತ್ತೇನೆ ಎನ್ನುತ್ತಲೇ ಅವನು ಅವಳ ಮುಖದ ಹತ್ತಿರ ಬಂದಿದ್ದ ಹಾಗೂ ಗಂಭೀರ ಧ್ವನಿಯಲ್ಲಿ, ನಾನು ಏನು ಹೇಳುತ್ತೇನೆಯೋ ಅದನ್ನೇ ಮಾಡುತ್ತೇನೆ ಅಂತ ನಿನಗೂ ಗೊತ್ತಿದೆ. ಆದರೂ ನಿನಗೆ ಅದರ ಮೇಲೆ ನಂಬಿಕೆ ಇರದಿದ್ರೆ ನೀನು ನಿನ್ನ ಚಿಕ್ಕಪ್ಪ ವಿಕ್ರಮ್ನೊಂದಿಗೆ ಕೇಳು. ಬಹುಶಃ ಅವನು ಆ ದಿನಗಳನ್ನು ಇನ್ನೂ ಮರೆತಿರ್ಲಿಕ್ಕಿಲ್ಲ ಎಂದು ಅವನು ಅವಳನ್ನು ಎಚ್ಚರಿಸುತ್ತಿದ್ದಂತೆಯೇ ಅವನ ಬಿಸಿಯುಸಿರು ಅವಳ ಅಸ್ತಿತ್ವದ ಮೇಲೆ ಬೆಂಕಿಯ ಉಂಡೆಯಂತೆ ಚಲಿಸುತ್ತಿದ್ದವು. ಅವಳು ಗಟ್ಟಿಯಾಗಿ ತನ್ನ ಕಣ್ಣುಗಳನ್ನು ಮುಚ್ಚಿದಳು ಹಾಗೂ ತನ್ನ ರಕ್ಷಣೆಗೋಸ್ಕರ ಆ ದೇವರನ್ನು ಮನಸ್ಸಿನಲ್ಲಿಯೇ ನೆನಪಿಸಿಕೊಳ್ಳುತ್ತಿದ್ದಳು. ಆದರೆ ಮರುಕ್ಷಣವೇ ಅದಿತಿಯ ಮುಖ ಬಿಳಿಚಿಕೊಂಡಿತು ಹಾಗೂ ಕಣ್ಣುಗಳಿಂದ ಕಣ್ಣೀರು ವೇಗವಾಗಿ ಹರಿಯುತ್ತಿತ್ತು. ಯಾಕಂದ್ರೆ ಅವನು ತನ್ನ ಬೆರಳುಗಳಿಂದ ಅದಿತಿಯ ಕುತ್ತಿಗೆಯನ್ನು ಮುಟ್ಟುತ್ತಿದ್ದ ಹಾಗೂ ನಿಧಾನವಾಗಿ ತನ್ನ ತುಟಿಗಳನ್ನು ಅವಳ ಕಿವಿಯ ಹತ್ತಿರ ತಂದು ಪಿಸುಗುಟ್ಟುತ್ತಾ, ಅಂದಹಾಗೆ ಒಂದು ವಿಷಯವನ್ನು ನಾನು ಖಂಡಿತವಾಗ್ಲೂ ಇಲ್ಲಿ ಹೇಳಲೇಬೇಕಾಗಿದೆ. ಅದೇನೆಂದರೆ, ನೀನು ತುಂಬ ಸುಂದರವಾಗಿದ್ದಿ. ಒಂದು ವೇಳೆ ನೀನು ವಿಕ್ರಮ್ನ ಸೋದರ ಸೊಸೆ ಅಲ್ಲದೆ ಹೋಗ್ತಿದ್ರೆ ಬಹುಶಃ ನನ್ನ ಹೃದಯ ನಿನ್ನ ಮೇಲೆ ಬೀಳ್ತಿತ್ತು ಹಾಗೂ ನಾನು ನಿನ್ನನ್ನು ಪ್ರೀತಿಸುವ ತಪ್ಪನ್ನು ಮಾಡಿಬಿಡ್ತಿದ್ದೆ. ಆದರೆ ನೀನು ವಿಕ್ರಮ್ನ ಸೋದರ ಸೊಸೆಯಾಗಿರೋದ್ರಿಂದ ನಾನು ನಿನಗೆ ನನ್ನ ಹೃದಯವನ್ನು ಕೊಡುವ ತಪ್ಪನ್ನು ಮಾಡೋದಿಲ್ಲ. ಬದಲಾಗಿ ನಿನ್ನನ್ನು ಮುಂದಿಟ್ಟುಕೊಂಡು ಅವನನ್ನು ಆಟವಾಡಿಸುತ್ತೇನೆ ಎಂದು ಹೇಳುತ್ತಾ ಅವನು ಅದಿತಿಯನ್ನು ತನ್ನಿಂದ ದೂರ ತಳ್ಳಿದ. ಅವಳು ಎಡವಿ ಬೀಳೋದ್ರಿಂದ ಸ್ವಲ್ಪದರಲ್ಲೇ ಪಾರಾಗಿದ್ದಳು ಹಾಗೂ ಬಿಟ್ಟ ಕಣ್ಣು ಬಿಟ್ಟಂತೆಯೇ ತನ್ನ ಎದುರಿಗೆ ನಿಂತಿದ್ದ ಆ ವ್ಯಕ್ತಿಯನ್ನೇ ನೋಡುತ್ತಿದ್ದಳು. ಅವನು ರಕ್ಷಕನೋ ಅಥವಾ ತನ್ನ ಜೀವನವನ್ನು ನರಕ ಮಾಡುವ ಭಕ್ಷಕನೋ ಎಂದು ಅವಳಿಗೆ ಅರ್ಥವಾಗಿರಲಿಲ್ಲ. ಇವನ ಕೈಗೆ ಸಿಕ್ಕಿ ಪ್ರತಿಕ್ಷಣವು ಸಾಯುವುದಕ್ಕಿಂತ ನಾನಲ್ಲೇ ಒಂದ್ಸಲ ಸತ್ತು ಹೋಗ್ತಿದ್ದೆ. ಇವನು ತನ್ನನ್ನಿಟ್ಟುಕೊಂಡು ಏನು ಮಾಡಬೇಕೆಂದಿದ್ದಾನೋ ಎಂಬುದನ್ನು ಯೋಚಿಸಿ ಅದಿತಿ ನಡುಗುತ್ತಿದ್ದಳು. ಔಷಧಿಯನ್ನು ಟೇಬಲ್ ಮೇಲೆ ಇಟ್ಟಿದ್ದೇನೆ, ಸಮಯಕ್ಕೆ ಸರಿಯಾಗಿ ತೆಗೆದುಕೋ. ಹಾಗೆ ಯಾಮಿನಿಯವರಿಗೆ ಹೇಳಿ ನಿನಗೆ ತಿನ್ನಲೇನಾದರೂ ವ್ಯವಸ್ಥೆ ಮಾಡುತ್ತೇನೆ. ಕೋಪೋದ್ರೇಕಗಳನ್ನು ಪ್ರದರ್ಶಿಸುವ ಅಗತ್ಯವಿಲ್ಲ, ಅರ್ಥವಾಯ್ತಾ ಎಂದು ತನ್ನ ಮಾತನ್ನು ಹೇಳಿ ನಂತರ ಅವನು ಕೋಣೆಯಿಂದ ಹೊರಗೆ ನಡೆದ. ಅದಿತಿ ಅಲ್ಲೇ ಹಾಸಿಗೆಯ ಮೇಲೆ ಕುಳಿತುಕೊಂಡು ತೀವ್ರವಾಗಿ ಅಳಲು ಪ್ರಾರಂಭಿಸಿದಳು. ಅವಳ ಜೀವನದಲ್ಲಿ ಒಂದರ ನಂತರ ಒಂದು ಸಂಕಷ್ಟಗಳು ಬರುತ್ತಲೇ ಇದ್ದವು. ಆದರೆ ಇದೆಲ್ಲದರ ನಡುವೆ ತ್ರಿಶಾಂತ್ನ ವರ್ತನೆ ಅವಳ ತಿಳುವಳಿಕೆಯನ್ನು ಮೀರಿತು. ಯಾಕಂದ್ರೆ ತ್ರಿಶಾಂತ್ ಅವಳ ಮೇಲೆ ಕೋಪಗೊಂಡಿದ್ದ, ಹಾಗೆ ಅಸಭ್ಯವಾಗಿಯೂ ವರ್ತಿಸಿದ್ದ. ಆದರೆ ಅವನ ಕಣ್ಣುಗಳಲ್ಲಿ ಅವಳ ಮೇಲಿನ ಕಾಮದ ನೆರಳು ಮಾತ್ರ ಖಂಡಿತವಾಗ್ಲೂ ಇರಲಿಲ್ಲ. ಅವನು ಬಯಸಿದ್ದರೆ ಆ ಕ್ಷಣದಲ್ಲೇ ಅವಳ ಮಾನವನ್ನು ಹಾಳು ಮಾಡಿ ತನ್ನ ದ್ವೇಷವನ್ನು ತೀರಿಸಬಹುದಾಗಿತ್ತು. ಆದರೆ ಇಲ್ಲ, ಅವನು ಅವಳ ಬಗ್ಗೆ ಕಾಳಜಿಯನ್ನು ಹೊಂದಿದ್ದ. ಸ್ವಲ್ಪ ಸಮಯದ ನಂತರ ಅವಳು ತನ್ನ ಮೇಲೆ ನೋಟವನ್ನು ಬೀರುತ್ತಾ ಒಂದು ಕ್ಷಣ ಹೆದರಿದಳು. ಯಾಕಂದ್ರೆ ಅವಳ ಮೇಲೆ ಅವಳು ತೊಟ್ಟಿದ್ದ ಬಟ್ಟೆಗೆ ಬದಲಾಗಿ ಬೇರೆಯೇ ಬಟ್ಟೆ ಇತ್ತು. ಆದರೆ ಬೆಳಗಿನ ಜಾವ ಯಾಮಿನಿ ಅವಳ ಯೋಗಕ್ಷೇಮವನ್ನು ವಿಚಾರಿಸಲು ಬಂದಂಥ ಸಂದರ್ಭದಲ್ಲಿ ಯಜಮಾನರು ಹೇಳಿದಂತೆ ನಾನೇ ನಿಮ್ಮ ಬಟ್ಟೆ ಬದಲಾಯಿಸಿದ್ದು ಎಂದಳು. ಅದನ್ನು ಕೇಳಿದಾಕ್ಷಣ ಅದಿತಿಗೆ ಏನೋ ಒಂದು ಸಮಾಧಾನವಾಗಿತ್ತು. ಅದಿತಿ ತ್ರಿಶಾಂತ್ನ ಸಡಿಲವಾದ ಬಟ್ಟೆಯನ್ನು ಧರಿಸಿದ್ದರಿಂದ ಅವಳ ಸೂಕ್ಷ್ಮ ಅಸ್ತಿತ್ವ ಎಲ್ಲೋ ಕಳೆದು ಹೋದಂತೆ ಇತ್ತು. ಆದರೆ ವಿಚಿತ್ರ ವಿಷಯವೇನೆಂದ್ರೆ ಆ ಬಟ್ಟೆಗಳು ಅವಳಿಗೆ ವಿಚಿತ್ರವಾದ ಆಸರೆಯನ್ನು ಕೊಡುತ್ತಿರುವಂತೆ ಅವಳಿಗೆ ಅನ್ನಿಸ್ತಿತ್ತು. ಅವಳು ತನ್ನ ಕಣ್ಣುಗಳನ್ನು ಮುಚ್ಚಿ ಆ ಬಟ್ಟೆಗಳ ಸುವಾಸನೆಯನ್ನು ತನ್ನೊಳಗೆ ಆಳವಾಗಿ ಗ್ರಹಿಸಿಕೊಂಡಳು. ಅವಳು ಆಳವಾದ ಉಸಿರನ್ನು ತೆಗೆದುಕೊಂಡು ಮನಸ್ಸಲ್ಲಿಯೇ, ತ್ರಿಶಾಂತ್, ಒಂದು ವೇಳೆ ನೀವು ನನ್ನ ಚಿಕ್ಕಪ್ಪನ ಶತ್ರು ಅಲ್ಲದೆ ಹೋಗಿದ್ರೆ ಬಹುಶಃ ನಾನು ಕೂಡ ನಿಮ್ಮ ಪ್ರೀತಿಯಲ್ಲಿ ಬೀಳುವ ತಪ್ಪನ್ನು ಮಾಡ್ತಿದ್ದೆ, ಅದು ಕೂಡ ನಿಮಗಿಂತಲೂ ಮೊದಲು ಎಂದು ಗುಣುಗಿದಳು. ನಿಮ್ಮ ಆ ವ್ಯಕ್ತಿತ್ವ, ನಿಮ್ಮ ಸೌಂದರ್ಯದ ಆ ಆಕರ್ಷಣೆ, ನೀರಿನಿಂದ ತುಂಬಿರುವ ಆಳವಾದ ಕಪ್ಪು ಕಣ್ಣುಗಳು ಕಾರಣವಿಲ್ಲದೆ ನನ್ನ ಹೃದಯವನ್ನು ತಮ್ಮೆಡೆಗೆ ಎಳೆಯುತ್ತಿವೆ ಅಂತ ಅವಳು ಹಿಂಜರಿಕೆ ಇಲ್ಲದೆ ಆ ಮಾತನ್ನು ಒಪ್ಪಿಕೊಂಡಳು, ಯಾವುದೇ ನೆಪವಿಲ್ಲದೆ. ತ್ರಿಶಾಂತ್ ಒಬ್ಬ ಸುಂದರವಾದ ಘನತೆಯುಳ್ಳ ವ್ಯಕ್ತಿಯಾಗಿದ್ದ. ಅವನು ಪ್ರತಿ ಹುಡುಗಿಯರ ಕನಸಾಗಿದ್ದ. ಆದರೆ ಅದಿತಿಯದ್ದಲ್ಲ ಎಂಬ ಮಾತನ್ನು ಅವಳು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳು. ಆದರೆ ಹೃದಯವನ್ನು ನಿಯಂತ್ರಿಸಲು ಯಾರಿಂದಲೂ ಸಾಧ್ಯವಿಲ್ಲ ತಾನೆ. ಅವಳು ಈಗಲೂ ಅವನ ಬಟ್ಟೆಗಳ ಸುವಾಸನೆಯನ್ನು ಅನುಭವಿಸುತ್ತಾ ಹೃದಯದ ಅಸಹನೀಯ ಬಡಿತವನ್ನು ಗ್ರಹಿಸಿಕೊಳ್ಳುತ್ತಿದ್ದಳು. ಅದರಿಂದ ಅವಳ ತುಟಿಯಂಚಿನಲ್ಲಿ ಒಂದು ನಗು ಕಾಣಿಸಿತು. ಅವಳು ತನ್ನ ಒದ್ದೆಯಾದ ಕಣ್ಣುಗಳನ್ನು ಒರೆಸುತ್ತಾ ತನ್ನನ್ನು ತಾನು ಸಂಭಾಳಿಸಿಕೊಂಡು, ಇಲ್ಲ, ನನ್ನನ್ನು ನಾನು ಹಿಡಿತದಲ್ಲಿಟ್ಟುಕೊಳ್ಬೇಕು. ಇಲ್ಲದಿದ್ದರೆ ಈ ಆಕರ್ಷಣೆ ಪ್ರೀತಿ ತನ್ನ ಶತ್ರುವಿನ ಮುಂದೆ ತನ್ನನ್ನೇ ದುರ್ಬಲಗೊಳಿಸಬಹುದು ಎಂದು ಅವಳು ಗುಣುಗಿದಳು. ಈ ಕಡೆ ಹೊರಗೆ ಬಂದಂತ ತ್ರಿಶಾಂತ್ ತನ್ನ ಕೆಲಸಗಾರರಲ್ಲಿ ಈ ಹುಡುಗಿ ಯಾವುದೇ ಕಾರಣಕ್ಕೂ ಫಾರ್ಮ್ ಹೌಸ್ನಿಂದ ಹೊರಗೆ ಕಾಲಿಡದಂತೆ ನೋಡಿಕೊಳ್ಬೇಕು. ಅಂತೆ ಅವಳ ಊಟ ತಿಂಡಿ ಪಾನೀಯ ಹಾಗೂ ಔಷಧಿಗಳ ಮೇಲೆ ಹೆಚ್ಚಿನ ಗಮನವಿಟ್ಟು ಯಾವುದೇ ರೀತಿಯ ಕೊರತೆ ಬಾರದಂತೆ ನಿಗಾ ವಹಿಸಬೇಕು ಅಂತ ಹೇಳುತ್ತಾ ಅವನು ತನ್ನ ಜೇಬಿನಿಂದ ಸ್ವಲ್ಪ ಹಣವನ್ನು ತೆಗೆದು ಯಾಮಿನಿಯವರ ಕೈಗೆ ನೀಡಿ ಅವಳಿಗೆ ಬೇಕಾದಂಥ ವಸ್ತುಗಳನ್ನು
ತಂದುಕೊಡಿ ಅಂತ ಹೇಳಿದ. ಆ ಸಮಯ ಫಾರ್ಮ್ ಹೌಸ್ನಲ್ಲಿದ್ದಂಥ ಎಲ್ಲ ಕೆಲಸಗಾರರು ಅವನ ವರ್ತನೆಯನ್ನು ಗಮನಿಸ್ತಿದ್ರು. ಈ ತ್ರಿಶಾಂತ್ ಇಷ್ಟರವರೆಗೆ ಯಾವ ಮಹಿಳೆಯನ್ನು ನೋಡಿದ್ರೂ ಸಿಡಿಮಿಡಿಗೊಳ್ಳುತ್ತಿದ್ದವ, ಅವರೊಂದಿಗೆ ಮಾತನಾಡಿದ್ರೇನೆ ಅವಮಾನವೆಂದು ಪರಿಗಣಿಸುತ್ತಿದ್ದವನು ಈಗ ಈ ಹುಡುಗಿಯ ಬಗ್ಗೆ ಇಷ್ಟೊಂದು ಕಾಳಜಿಯನ್ನು ಯಾಕೆ ವಹಿಸಿಕೊಳ್ಳುತ್ತಿದ್ದಾನೆ? ಅದಲ್ಲದೆ ಅವಳನ್ನು ಮಗುವಿನ ತರ ಎತ್ತಿಕೊಂಡು ಬಂದು ರಾತ್ರಿ ಇಡೀ ನಿದ್ದೆ ಇಲ್ಲದೆ ಚೆನ್ನಾಗಿ ನೋಡಿಕೊಂಡು ಅವಳಿಗಾಗಿ ಅವನ ಹೃದಯ ಮಿಡಿದ ಈ ಪವಾಡದ ಹಿಂದಿನ ರಹಸ್ಯವೇನು? ಆ ಹುಡುಗಿ ಯಾರು? ಎಲ್ಲಿಂದ ಬಂದಿದ್ದಾಳೆ? ಅವನಿಗೂ ಇವಳಿಗೂ ಏನು ಸಂಬಂಧ ಎಂಬ ಅನೇಕ ಪ್ರಶ್ನೆಗಳು ಅವರ ತಲೆಯನ್ನು ಕೊರೆಯುತ್ತಿದ್ದವು. ಆದರೆ ಅವನೊಂದಿಗೆ ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ. ಅದಿತಿ ನಿಧಾನವಾಗಿ ಎದ್ದು ವಾಶ್ರೂಮ್ಗೆ ಹೋದಳು. ತುಂಬಾ ಹೊತ್ತಿನವರೆಗೂ ತನ್ನ ಸುಡುವ ಸಂವೇದನೆಯನ್ನು ತಣ್ಣಗಾಗಿಸಲು ಮುಖದ ಮೇಲೆ ನೀರಿನ ಹನಿಗಳನ್ನು ಚಿಮುಕಿಸುತ್ತಲೇ ಇದ್ದಳು. ಅದರಿಂದಾಗಿ ಅವಳ ಕಣ್ಣಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತು. ಅದರ ನಂತರ ಅವಳು ಸುಸ್ತಾಗಿ ಬಂದು ಹಾಸಿಗೆಯ ಮೇಲೆ ಮಲಗಿದಳು. ಅವಳು ಇನ್ನೂ ಸಂಪೂರ್ಣವಾಗಿ ಗುಣಮುಖವಾಗಿರಲಿಲ್ಲ. ಸ್ವಲ್ಪ ಚಳಿಜ್ವರ ಇದೆ ಎಂಬ ಭಾವನೆಯನ್ನು ಅವಳು ಗ್ರಹಿಸುತ್ತಿದ್ದಳು. ಹಾಗಾಗಿ ಅವಳು ಕಂಬಳಿಯನ್ನು ಹೊದ್ದುಕೊಂಡು ಮಲಗಿದಳು. ಮುಂದೇನಾಗಬಹುದು ಅಂತ ಅವಳಿಗೆ ಗೊತ್ತಿರಲಿಲ್ಲ. ಆದರೆ ಸದ್ಯಕ್ಕೆ ಅವಳು ಸುರಕ್ಷಿತವಾಗಿದ್ದಳು. ಆದರೆ ವಿಚಿತ್ರ ವಿಷಯವೇನೆಂದರೆ, ತ್ರಿಶಾಂತ್ ಎಂಬ ಅಪಾಯಕಾರಿ ವ್ಯಕ್ತಿಯೊಂದಿಗೆ ಒಂದೇ ಕೋಣೆಯಲ್ಲಿದ್ದರೂ ಅವಳಿಗೆ ಅವನನ್ನು ಕಂಡ್ರೆ ಯಾವುದೇ ಭಯ ಅನ್ನಿಸಿರಲಿಲ್ಲ. ಇದೇನಿದು ವಿಚಿತ್ರ ಎಂದು ಅದಿತಿ ಗೊಂದಲಮಯ ಮನಸ್ಸಿನಿಂದ ಯೋಚಿಸಿದಳು. ಒಂದು ಕ್ಷಣಕ್ಕೂ ತ್ರಿಶಾಂತ್ ತನಗೆ ಹಾನಿ ಮಾಡಬಹುದೆಂದು ಅವಳಿಗೆ ಅನ್ನಿಸಲಿಲ್ಲ. ಯಾಕಂದ್ರೆ ಯಾವಾಗ ಒಬ್ಬ ವ್ಯಕ್ತಿಯ ಮನಸ್ಸು ಶುದ್ಧವಾಗಿರುತ್ತದೆಯೋ ಆಗ ಅದರ ಒಂದು ಹೊಳಪು ಅವರ ಮುಖದಲ್ಲಿ ಎದ್ದು ಕಾಣುತ್ತಿರುತ್ತದೆ. ಹಾಗೂ ಇಲ್ಲಿ ಅದಿತಿಗೆ ತ್ರಿಶಾಂತ್ನ ಮುಖದಲ್ಲೂ ಅದೇ ಪ್ರಕಾಶಮಾನವಾದ ಬೆಳಕು ಕಾಣುತ್ತಿದೆ. ಹಾಗಾಗಿ ಅವನು ತಪ್ಪಾದವನಲ್ಲ, ತನ್ನೊಂದಿಗೆ ತಪ್ಪಾಗಿ ವರ್ತಿಸುವುದಿಲ್ಲ ಎಂಬ ನಂಬಿಕೆ ಅವಳಲ್ಲಿತ್ತು. ಆದರೆ ಇದೆಲ್ಲವೂ ಅವಳ ಮುಗ್ಧ ಆಲೋಚನೆಗಳಲ್ಲೊಂದು ಅಂತ ಅವಳಿಗೆ ತಿಳಿದಿರಲಿಲ್ಲ. ಯಾಕಂದ್ರೆ ತ್ರಿಶಾಂತ್ ಮುಂಬರುವ ಸಮಯಗಳಲ್ಲಿ ಅವಳ ಕಿವಿಗಳನ್ನು ಅವಳೇ ಮುಚ್ಚಿಕೊಳ್ಳುವಂತೆ ಮಾಡಬಹುದೆಂಬುದು ಅವಳ ಊಹೆಗೆ ನಿಲುಕದ ವಿಷಯವಾಗಿತ್ತು. ಬೆಳಗಾಯಿತು, ಸಂಜೆಯೂ ಕಳೆಯಿತು. ದಿನವಿಡೀ ಅದಿತಿ ಮೌನವಾಗಿ ಸಮಯವನ್ನು ಕಳೆದಳು. ಕೆಲಸದಾಳು 3 ಬಾರಿಯೂ ಅದಿತಿಯ ಕೋಣೆಗೆ ಊಟ ಹಾಗೂ ಔಷಧಿಯನ್ನು ಕೊಟ್ಟು ಬಂದಿದ್ದಳು. ಈಗ ಅವಳ ಆರೋಗ್ಯ ಸಾಕಷ್ಟು ಸುಧಾರಿಸಿತು. ಅಧಿಕ ಜ್ವರದ ಪರಿಣಾಮವು ಈಗ ಸ್ವಲ್ಪ ಕಡಿಮೆಯಾಗಿತ್ತು. ಆದರೆ ಮಳೆಯಿಂದ ಒದ್ದೆಯಾಗಿ ದೀರ್ಘಕಾಲ ಜ್ವರದಿಂದ ಬಳಲಿದ ದೇಹದಲ್ಲಿ ನೋವು ಹಾಗೂ ಸ್ವಲ್ಪ ನಿತ್ರಾಣವೂ ಇರೋದ್ರಿಂದ ಅವಳು ಎದ್ದೇಳಲು ಪ್ರಯತ್ನಿಸಿದ್ರೆ ತಲೆ ಸುತ್ತಲು ಪ್ರಾರಂಭವಾಗ್ತಿತ್ತು. ಆದರೂ ಅವಳ ಪರಿಸ್ಥಿತಿ ಮೊದಲಿಗಿಂತಲೂ ಚೆನ್ನಾಗಿತ್ತು. ಆದರೆ ಹೃದಯದಲ್ಲಿ ಇದ್ದಂಥ ಬಿರುಗಾಳಿ ಈಗಲೂ ತಣ್ಣಗಾಗಿರ್ಲಿಲ್ಲ. ತ್ರಿಶಾಂತ್ ಬೆಳಗಿನ ಸಮಯದಲ್ಲಿ ಫಾರ್ಮ್ ಹೌಸ್ನಲ್ಲೇ ಇರಲಿಲ್ಲ. ಆದರೆ ರಾತ್ರಿಯಾಗುತ್ತಿದ್ದಂತೆಯೇ ಅವನು ಅಲ್ಲಿಗೆ ಬಂದಾಗ ತನ್ನ ಕೆಲಸದಾಳುವನ್ನು ಕರೆದು ಅದಿತಿಯ ಬಗ್ಗೆ ಕೇಳಿದ್ದ. ಈ ಹುಡುಗಿ ಇಲ್ಲಿಂದ ಹೋಗುವ ವಿಷಯ ತೆಗೆಯಲಿಲ್ಲ ತಾನೆ? ನೀನು ಅವಳೊಂದಿಗೆ ಮಾತನಾಡಿದ್ಯಾ ಅಂತ ಅವನು ಅವಳಲ್ಲಿ ಕೇಳಿದಾಗ ಅವಳು ಅವನ ಮಾತನ್ನು ಕೇಳಿಸಿಕೊಂಡ್ರೂ ಸಹ ಮೌನವನ್ನು ತಾಳಿ ಆಶ್ಚರ್ಯಚಕಿತಳಾಗಿದ್ದಳು. ಆಗ ತ್ರಿಶಾಂತ್ ಅವಳನ್ನು ನೋಡಿ ಪುನಃ ಕೇಳಿದಾಗ ಅವಳು, ಇಲ್ಲ ಹಾಗೇನಿಲ್ಲ ಯಜಮಾನ್ರೆ. ಆಮೇಲೆ ತ್ರಿಶಾಂತ್ ಸಹ ಯಾಮಿನಿಯವರ ಮಾತಿನಿಂದ ಆಶ್ಚರ್ಯಕ್ಕೀಡಾಗಿದ್ದ. ಯಾಕಂದ್ರೆ ಅದಿತಿ ಬಂದಾಗಿನಿಂದ ಒಂದು ಸಲವೂ ಹಿಂತಿರುಗಿ ಹೋಗುವ ಬಗ್ಗೆ ಮಾತನಾಡಲೇ ಇಲ್ಲ. ಇವಳು ಎಂಥ ಹುಡುಗಿ, ಒಂದು ಕ್ಷಣವೂ ಮನೆಗೆ ಹೋಗುವ ಬಗ್ಗೆ ಹಠ ಹಿಡಿಯಲೇ ಇಲ್ವಲ್ಲ. ಅದಲ್ಲದೆ ಹುಡುಗಿಯರೆಲ್ಲ ಒಂದು ರಾತ್ರಿ ಮನೆಯಿಂದ ಆಕಸ್ಮಿಕವಾಗಿ ಹೊರಗೆ ಇರಬೇಕಾದ ಪರಿಸ್ಥಿತಿ ಬಂದ್ರೆ ಭಯದಿಂದ ಸಾವಿನ ಅಂಚಿಗೆ ತಲುಪುತ್ತಾರೆ. ಹಾಗೂ ಅವರ ಕುಟುಂಬದ ಸದಸ್ಯರು ಸಹ ಅವರನ್ನು ಕೊಲ್ಲುವುದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಆದ್ರೆ ಇವಳಿಗೆ ಇದ್ಯಾವುದರ ಹೆದರಿಕೆ ಇಲ್ವಲ್ಲ ಎಂಬ ಯೋಚನೆಯು ಅವನನ್ನು ಆವರಿಸುತ್ತದೆ. ಅದಿತಿ ತ್ರಿಶಾಂತ್ನ ಮುಂದೆ ಅಲ್ಲಿಂದ ಹೊರಡುವ ಬಗ್ಗೆ ಇಷ್ಟರವರೆಗೆ ಮಾತನಾಡಲೇ ಇಲ್ಲ. ಯಾಕಂದ್ರೆ ಒಂದು ವೇಳೆ ಅವಳು ಅಲ್ಲಿಂದ ಹೋದ್ರೆ ಎಲ್ಲಿಗೆ ಹೋಗುವಳು? ಹಸಿವು, ಅಸಹಾಯಕತೆ ಹಾಗೂ ಅವಮಾನದ ಅಪಾಯವನ್ನು ಅವಳು ಕ್ಷಣ ಕ್ಷಣಕ್ಕೂ ಎದುರಿಸಬೇಕಾಗಬಹುದು ಎಂದು ಯೋಚಿಸಿಯೇ ಅವಳು ಅಲ್ಲಿಂದ ಹೋಗುವ ಮಾತನ್ನೇ ಎತ್ತಿರಲಿಲ್ಲ. ಒಂದು ವೇಳೆ ತ್ರಿಶಾಂತನೇ ಹೋಗಲು ಹೇಳಿದ್ರೆ ಆಗ ಅವನ ಮುಂದೆ ಕೈ ಜೋಡಿಸಿ, ನನಗೆ ಇಲ್ಲಿಯ ಒಂದು ಮೂಲೆಯಲ್ಲಿ ಇರಲು ಜಾಗ ಕೊಡಿ, ಕೆಲಸದಾಳುವಿನಂತೆ ಕೆಲಸ ಮಾಡಿಕೊಂಡು ಇರುತ್ತೇನೆ, ಆದರೆ ಹಿಂತಿರುಗಿ ಮಾತ್ರ ನನ್ನನ್ನು ಕಳುಹಿಸಬೇಡಿ, ಅಲ್ಲಿ ನನಗೆ ಇನ್ನೇನು ಉಳಿದಿಲ್ಲ ಅಂತ ಕೇಳಿಕೊಳ್ಬಹುದು ಅಂತ ಅಂದುಕೊಂಡಿದ್ದಳು. ಈ ರೀತಿ ದಿನಗಳು ಕಳೆದವು. ಆದರೆ ಅದಿತಿ ತ್ರಿಶಾಂತ್ನ ಫಾರ್ಮ್ ಹೌಸ್ನಲ್ಲೇ ಇದ್ರೂ ಸಹ ಅವಳ ಹೃದಯದಲ್ಲಿರುವಂಥ ಬಿರುಗಾಳಿಯು ತಣ್ಣಗಾಗುವ ಮಾತನ್ನೇ ಎತ್ತಲಿಲ್ಲ. ಯಾರನ್ನು ಅವಳು ತನ್ನ ಶತ್ರು ಅಂತ ಭಾವಿಸಿದ್ದಳೋ ಅವನವಳಿಗೆ ಆಸರೆಯಾಗಿ ನಿಂತಿದ್ದ. ಅವನ ವರ್ತನೆಯು ಗಂಭೀರವಾಗಿದ್ದರೂ ಯಾವತ್ತೂ ಕೂಡ ಮನೆಯಿಂದ ಹೊರಗೆ ಹೋಗುವಂತೆ ಅವಳಿಗೆ ಬೆದರಿಕೆ ನೀಡಿರಲಿಲ್ಲ. ಆದರೆ ಇನ್ನೊಂದು ಕಡೆ ಇರುವಂಥದ್ದು ರಕ್ತ ಸಂಬಂಧವೇ ಆಗಿದ್ದರೂ ರಾತ್ರೋರಾತ್ರಿ ಕಗ್ಗತ್ತಲಲ್ಲಿಯೇ ಮನೆಯಿಂದ ದಬ್ಬಿ ಹೊರಗೆ ಹಾಕಿದವರಾಗಿದ್ದರು. ಅದೇ ರೀತಿ ನಿರ್ದಯಿಯಾದವಳ ಚಿಕ್ಕಮ್ಮನ ಮುಖ ಅವಳ ನೆನಪಿಗೆ ಬಂದಾಗಲೆಲ್ಲ ಅವಳ ಹೃದಯ ರಕ್ತದ ಕಣ್ಣೀರನ್ನು ಸುರಿಸ್ತಿತ್ತು. ಅವಳು ತನ್ನೊಳಗೆ ಒಂದು ದೊಡ್ಡ ಯುದ್ಧವನ್ನೇ ಸಾರುತ್ತಾ ಒಳಗೊಳಗೆ ಮುರಿದು ಹೋಗುತ್ತಿದ್ದಳು. ಹಾಗೆ ತ್ರಿಶಾಂತ್ಗೆ ಹೃದಯದಿಂದ ಕೃತಜ್ಞಳೂ ಆಗಿದ್ದಳು. ಯಾಕಂದ್ರೆ ಅವನು ಅವಳಲ್ಲಿ ಯಾವುದೇ ವಿವರಣೆಯನ್ನು ಕೇಳಿರಲಿಲ್ಲ. ಅವಳನ್ನು ಅವಳ ಪಾಡಿಗೆ ಅಲ್ಲೇ ಉಳಿದುಕೊಳ್ಳಲು ಬಿಟ್ಟಿದ್ದ. ಈ ಕಡೆ ತ್ರಿಶಾಂತ್ ವಿಕ್ರಮ್ನ ಕಡೆಯಿಂದ ಯಾವುದಾದ್ರೂ ಕ್ರಮಗಳು ಬರಲಿ ಅಂತ ಕಾಯುತ್ತಿದ್ದ. ಆದರೆ ಅವನು ತನ್ನ ಸೋದರ ಸೊಸೆಯ ಬಗ್ಗೆ ಯಾವ ವರದಿಯನ್ನು ಎಲ್ಲಿಯೂ ಸಲ್ಲಿಸಲಿಲ್ಲ. ಹಾಗೆ ಅವಳನ್ನು ಹುಡುಕುವ ಪ್ರಯತ್ನವನ್ನೇ ಮಾಡಿರಲಿಲ್ಲ.
ಬದಲಾಗಿ ತನ್ನ ಅರಮನೆಯಲ್ಲಿ ಏನೂ ಆಗದವನಂತೆ ವಿಕ್ರಮ್ ಸುಮ್ಮನಿದ್ದು ಬಿಟ್ಟಿದ್ದ. ಈ ರಕ್ತ ಸಂಬಂಧ ಎಂಬುದು ವಾಸ್ತವದಲ್ಲಿ ಕೇವಲ ಹೆಸರಿಗೆ ಮಾತ್ರ ಇದೆಯೇ ಅಂತ ಆದಿತ್ಯ ಹೃದಯ ಕಿರುಚಿ ಕಿರುಚಿ ಕೇಳುತ್ತಿದ್ದರೂ ಉತ್ತರ ಮಾತ್ರ ಮೌನವೇ ಆಗಿತ್ತು. ಈ ಕಡೆ ಆದಿತ್ಯನು ಮುಂದಿಟ್ಟುಕೊಂಡು ಅವಳ ಚಿಕ್ಕಪ್ಪನಿಗೆ ಸರಿಯಾದ ಪಾಠ ಕಲಿಸಬೇಕೆಂಬ ತ್ರಿಷಾಂತ್ನ ಬಯಕೆಯಾಗಿಯೇ ಉಳಿಯಿತು. ಆದರೂ ಯಾಕೋ ಗೊತ್ತಿಲ್ಲ, ಈ ಒಂದು ಕಾರ್ಯವನ್ನು ಮಾಡಲು ಅವನ ಹೃದಯ ಒಪ್ಪುತ್ತಿರಲಿಲ್ಲ. ಒಂದು ದುರ್ಬಲ ಹುಡುಗಿಯನ್ನು ಮುಂದಿಟ್ಟುಕೊಂಡು ತನ್ನ ಶತ್ರುವಿನಿಂದ ಪ್ರತೀಕಾರ ತೀರಿಸಿಕೊಳ್ಳಲು ಅವನ ಮನಸ್ಸು ಒಪ್ಪದಿದ್ದಾಗ ಅವನು ಮೌನವಾಗಿದ್ದು ಬಿಟ್ಟ. ಆ ತ್ರಿಷಾಂತ್ ಎಂದಿಗೂ ಮಹಿಳೆಯರ ನೆರಳನ್ನೇ ಸೋಕದವನು, ಯಾವ ಮಹಿಳೆಯನ್ನು ಮುಟ್ಟದವನು, ಅವರ ಹೆಸರನ್ನು ಕೇಳಿದ್ರೇನೆ ಸಿಡಿಮಿಡಿಗೊಳ್ಳುವವನು. ಅವರಿಗೋಸ್ಕರ ತನ್ನ ಹೃದಯದಲ್ಲಿ ಮೃದುತ್ವ ಹಾಗೂ ದಯೆಗೆ ಜಾಗ ಕೊಡದ ಅದೇ ತ್ರಿಷಾಂತ್ ಈಗ ಪ್ರತಿದಿನ ಆದಿತ್ಯ ಮುಗ್ಧತೆ, ಅವಳ ಸೌಂದರ್ಯ ಹಾಗೂ ಅವಳ ಕಣ್ಣುಗಳಲ್ಲಿ ಎಲ್ಲೋ ತನ್ನನ್ನೇ ತಾನು ಕಳೆದುಕೊಳ್ಳುತ್ತಿದ್ದ. ಅವನಿಗೆ ಅವನ ಮೇಲೆ ಕೋಪವೂ ಬರುತ್ತಿತ್ತು. ಯಾವುದೋ ಹುಡುಗಿಗೋಸ್ಕರ ತಲೆಬಾಗೋದು ಅವನಿಗೆ ಇಷ್ಟವಿರಲಿಲ್ಲ. ಆದರೆ ಪ್ರತಿದಿನ ಪ್ರತಿಕ್ಷಣ ಅದಿತಿ ಅವನ ಆತ್ಮದೊಳಗೆ ಇಳಿಯುತ್ತಿದ್ದಾಳೆಂಬುದು ಅವನಿಗೆ ಗೊತ್ತಿತ್ತು. ನಿಧಾನವಾಗಿ ಅವಳು ಕೋಣೆಯಿಂದ ಹೊರಗೆ ಬಂದಳು. ಫಾರ್ಮ್ ಹೌಸ್ನ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಳು. ಬೆಳಗ್ಗೆಯಿಂದ ಸಂಜೆಯವರೆಗೂ ಯಂತ್ರದ ಥರ ಎಲ್ಲ ಕೆಲಸಗಳಲ್ಲಿ ಓಡಾಡಿಕೊಂಡು ಭಾಗಿಯಾಗುತ್ತಿದ್ದಳು. ಕೇವಲ ಒಳಗೂ ಅಲ್ಲದೆ ಹೊರಗೆ ಜಾನುವಾರುಗಳ ಹಟ್ಟಿಯ ಶುಚಿತ್ವದ ಬಗ್ಗೆಯೂ ವಿಶೇಷ ಕಾಳಜಿಯನ್ನು ವಹಿಸುತ್ತಿದ್ದಳು. ಅವಳು ಆ ರೀತಿ ಅಚ್ಚುಕಟ್ಟಾಗಿ ಸಂತೋಷದಿಂದ ಕೆಲಸ ಮಾಡುವಾಗ ಆ ಮನೆಯ ಕೆಲಸದಾಳುಗಳೆಲ್ಲ ಅವಳ ಸುತ್ತಲೇ ಸುಳಿದಾಡುತ್ತಿದ್ದರು. ಅವಳ ಪ್ರತಿಯೊಂದು ಮಾತನ್ನು ತಲೆಬಾಗಿ ಕೇಳುತ್ತಿದ್ದರು. ಆ ಸಮಯದಲ್ಲೆಲ್ಲ ತ್ರಿಷಾಂತ್ ಮೌನವಾಗಿ ಕಿಟಕಿಯಿಂದ ಅವಳನ್ನೇ ನೋಡುತ್ತಿದ್ದ. ಆದರೆ ಅವಳ ಮುಂದೆ ಹೋಗುವ ಧೈರ್ಯವನ್ನು ಮಾಡಿರಲಿಲ್ಲ. ದಿನದಿಂದ ದಿನಕ್ಕೆ ಅವನು ಅವಳಿಂದ ದೂರ ಓಡುತ್ತಲೇ ಇದ್ದ, ತನ್ನಿಂದಲೂ ತಪ್ಪಿಸಿಕೊಳ್ಳುತ್ತಿದ್ದ. ಒಂದು ದಿನ ಅದಿತಿ ಹುಲ್ಲುಹಾಸಿನ ಗಿಡಗಳ ಬಳಿ ಕುಳಿತಿರುವುದನ್ನು ಕಂಡಾಗ ಅವನು ತನ್ನ ನಿಯಂತ್ರಣವನ್ನೇ ಕಳೆದುಕೊಂಡ. ಹಾಗೆ ತನಗರಿವಿಲ್ಲದಂತೆ ಅವಳ ಕಡೆ ಹೆಜ್ಜೆ ಹಾಕಿದ. ಅವನಿಗೆ ಆದಿತ್ಯ ಇಡೀ ಮನೆತನದ ಮೇಲೆ ದ್ವೇಷವಿತ್ತು. ಆದರೆ ಈ ಹುಡುಗಿಯ ಮೇಲೆ ಅವನಿಗೆ ಅವಳ ಮೇಲೆ ಯಾಕೆ ದ್ವೇಷ ಬರುತ್ತಿಲ್ಲ ಎಂಬುದು ಅವನಿಗೇನೆ ಅರ್ಥವಾಗದ ವಿಷಯವಾಗಿತ್ತು. ಹೀಗೆ ಅದಿತಿ ಗಿಡಗಳ ಬಳಿ ನೆಲದ ಮೇಲೆ ಕುಳಿತಿದ್ದಾಗ ಅವನು ಸಹ ಅವಳ ಪಕ್ಕದಲ್ಲಿ ಬಂದು ಮೊಣಕಾಲೂರಿ ಕುಳಿತ. ಏನ್ ಮಾಡ್ತಿದ್ದಿ ಎಂಬ ಅವನ ಭಾರವಾದ ಸ್ವರವನ್ನು ಕೇಳುತ್ತಲೇ ಅದಿತಿ ಹೆದರಿಕೆಯಿಂದ ಒಮ್ಮೆಲೆ ನಿಂತುಕೊಂಡಳು. ಅವಳು ಗಿಡಗಳ ಮಧ್ಯದಲ್ಲಿ ಕುಳಿತು ಅದರ ಸೌಂದರ್ಯವನ್ನು ನೋಡುತ್ತಾ ಎಷ್ಟು ಮಗ್ನಳಾಗಿದ್ದಳೆಂದರೆ ತ್ರಿಷಾಂತ್ ಅಲ್ಲಿಗೆ ಬಂದಿದ್ದಾನೆ ಎಂಬ ಒಂದು ಸಣ್ಣ ಊಹೆಯೂ ಅವಳಿಗೆ ಆಗಿರಲಿಲ್ಲ. ಅವಳು ಆ ರೀತಿ ಆತಂಕಗೊಂಡು ಎದ್ದು ನಿಂತಾಗ ತ್ರಿಷಾಂತ್ ತುಟಿಗಳಲ್ಲಿ ಒಂದು ಸಣ್ಣ ಮುಗುಳ್ನಗು ಬಂದಿತ್ತು. ಅವನು ತನ್ನ ಮುಖವನ್ನು ತಿರುಗಿಸಿ ನಕ್ಕ. ಅಲ್ಲೇ ಇದ್ದ ಮಾಲಿ ಈ ಒಂದು ದೃಶ್ಯವನ್ನು ನೋಡಿ ಆಶ್ಚರ್ಯಗೊಂಡಿದ್ದ. ಅವನಿಗೆ ಅವನ ಕಣ್ಣುಗಳನ್ನೇ ನಂಬಲು ಅಸಾಧ್ಯವಾಗಿತ್ತು. ತ್ರಿಷಾಂತ್ ಯಜಮಾನ್ರು ನಗ್ತಿದ್ದಾರಾ? ಇದು ಕನಸ ಎಂದು ಅವನು ತನ್ನ ಕಣ್ಣುಗಳನ್ನು ಉಜ್ಜಿಕೊಂಡು ಪುನಃ ನೋಡಿದ್ದ. ನಿಮ್ಗೇನಾದ್ರೂ ಬೇಕಾಗಿತ್ತಾ ಅಂತ ಅದಿತಿ ನಿಧಾನವಾಗಿ ಹೆದರುತ್ತಲೇ ಕೇಳಿದಳು. ಆಗ ತ್ರಿಷಾಂತ್ ಪುನಃ ಅವಳ ಕಡೆ ತಿರುಗಿ, ನೀನಿಲ್ಲಿ ಏನ್ ಮಾಡ್ತಿದ್ದಿ? ನಿನ್ಗೆ ಗಿಡಗಳೆಂದ್ರೆ ತುಂಬಾ ಇಷ್ಟನಾ ಅಂತ ಅವನು ಪುನಃ ಪ್ರಶ್ನಿಸಿದಾಗ ಆ ಪ್ರಶ್ನೆ ಅರ್ಥಹೀನವಾಗಿದ್ದರೂ ಧ್ವನಿಯಲ್ಲಿ ಏನೋ ವ್ಯತ್ಯಾಸವಿತ್ತು. ಇದನ್ನೆಲ್ಲ ಗಮನಿಸುತ್ತಿದ್ದ ಮಾಲಿಯ ಕುತೂಹಲವು ಕ್ಷಣ ಕ್ಷಣಕ್ಕೂ ಇನ್ನೂ ಹೆಚ್ಚಾಗುತ್ತಿತ್ತು. ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಾನ ಎಂದು ತನ್ನಲ್ಲೇ ಪ್ರಶ್ನಿಸುತ್ತಾ ತಲೆ ಕೆರೆದುಕೊಂಡ. ತ್ರಿಷಾಂತ್ ಯಜಮಾನ್ರು ಯಾವುದೋ ಒಂದು ಹುಡುಗಿಯೊಂದಿಗೆ ಅಷ್ಟು ಪಕ್ಕದಲ್ಲಿ ಕುಳಿತುಕೊಂಡು ಮಾತನಾಡ್ತಿದ್ದಾರೆ. ಏನಾದರೂ ಆಳವಾದ ಸಂಬಂಧವೇ ಇರ್ಬೋದು ಅವರಿಬ್ಬರ ನಡುವೆ ಅಂತ ತನ್ನಲ್ಲೇ ಗೊಣಗಿಕೊಂಡ. ಹೌದು, ನನಗೆ ಗಿಡಗಳೆಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ನನ್ನ ತಾಯಿಗೆ ಗಿಡಗಳೆಂದ್ರೆ ಪಂಚಪ್ರಾಣವಾಗಿತ್ತು. ಅವಳು ಯಾವಾಗಲೂ ಹೇಳ್ತಿದ್ಲು, ಯಾವ ಮನೆಯಲ್ಲಿ ಹೂಗಿಡಗಳು ಇರೋದಿಲ್ವೋ ಆ ಮನೆ ಅಂಗಳ ತನ್ನ ಹೊಳಪನ್ನೇ ಕಳೆದುಕೊಳ್ಳುತ್ತದೆಯಂತೆ, ಸಂಪೂರ್ಣ ಬಂಜರು ಭೂಮಿಯಂತೆ ಎಂದು ಅವಳು ಮೆದುವಾದ ಸ್ವರದಲ್ಲಿ ಹೇಳಿದಾಗ ಅವಳ ಅಮ್ಮನ ನೆನಪು ಅವಳ ಕಣ್ಣುಗಳಲ್ಲಿ ಮಿನುಗುತ್ತಿದ್ದವು. ಆದರೆ ಮುಖ ದುಃಖದಿಂದ ಕಳೆಗುಂದಿತ್ತು. ಆಗ ತ್ರಿಷಾಂತ್ ನಗುಮುಖದೊಂದಿಗೆ, ನನ್ನಮ್ಮನಿಗೂ ಹೂಗಿಡಗಳೆಂದ್ರೆ ತುಂಬಾ ಇಷ್ಟ. ಒಮ್ಮೊಮ್ಮೆ ಅವರು ಸಹ ಇದೇ ರೀತಿ ಹೂಗಿಡಗಳ ಮಧ್ಯೆ ಕುಳಿತುಕೊಂಡು ಅದರೊಂದಿಗೆ ಮಾತನಾಡ್ತಿದ್ರು ಅಂತ ತ್ರಿಷಾಂತ್ ತನ್ನೊಳಗೆ ಇದ್ದ ತನ್ನ ಅಮ್ಮನ ನೆನಪನ್ನು ಹೊರಗೆ ಹಾಕಿದ್ದ. ಹಾಗೆ ಆದಿತ್ಯ ಕಣ್ಣುಗಳಲ್ಲಿ ತುಂಬಿದ ಕಣ್ಣೀರನ್ನು ನೋಡಿ ತ್ರಿಷಾಂತ್ ತನ್ನ ಮುಖವನ್ನು ತಿರುಗಿಸಿದ. ಯಾಕಂದ್ರೆ ಅವನಿಗೆ ಅವಳ ಕಣ್ಣೀರನ್ನು ನೋಡಲು ಸಾಧ್ಯವಾಗಲಿಲ್ಲ. ಅವನು ತಕ್ಷಣವೇ ದೀರ್ಘ ಹೆಜ್ಜೆಗಳೊಂದಿಗೆ ಅಲ್ಲಿಂದ ಹೊರಟು ಹೋದ. ಅವನೊಬ್ಬ ಹುಡುಗನಾಗಿದ್ದ. ಈ ಲೋಕದಲ್ಲಿ ಹುಡುಗರು ಯಾರೆದುರು ಅಳಲು ಸಾಧ್ಯವೇ ಇಲ್ಲ. ಅವರು ಇನ್ನೊಬ್ಬರ ಮುಂದೆ ಯಾವತ್ತೂ ದುರ್ಬಲರಾಗಿ ಕಾಣಿಸಿಕೊಳ್ಳೋದಿಲ್ಲ. ಈ ರೀತಿ ದಿನಗಳು ಕಳೆಯುತ್ತಿದ್ದಂತೆ ದೀಪಾವಳಿ ಎಂಬ ಹಬ್ಬ ತಲೆದೋರಿತು. ಮನೆಯ ಎಲ್ಲ ಕೆಲಸದಾಳುಗಳು ತಮ್ಮ ತಮ್ಮ ಮನೆಗಳಿಗೆ ಹಬ್ಬವನ್ನು ಆಚರಿಸಲು ಹೋಗಲೇಬೇಕಾಗಿತ್ತು. ಹಾಗಾಗಿ ಅವರೆಲ್ಲರೂ ಕೆಲಸಕ್ಕೆ ರಜೆ ಕೇಳಲು ಪ್ರಾರಂಭಿಸಿದ್ದರು. ಕೇವಲ 2 ಕೆಲಸದಾಳುಗಳು ಫಾರ್ಮ್ ಹೌಸ್ನಲ್ಲಿರುವ ಜಾನುವಾರುಗಳನ್ನು ನೋಡಿಕೊಳ್ಳಲು ಉಳಿಯಬೇಕಾಗಿತ್ತು. ಆದರೆ ಈ ಬಾರಿ ಅದಿತಿ ಫಾರ್ಮ್ ಹೌಸ್ನಲ್ಲಿ ಒಬ್ಬಳೇ ಇರಬೇಕಾಗಿ ಬರಬಹುದು ಎಂಬ ಯೋಚನೆಯು ತ್ರಿಷಾಂತ್ನನ್ನು ಆವರಿಸಿದಾಗ ಅವನೊಳಗೆ ಒಂದು ವಿಚಿತ್ರವಾದ ಗೊಂದಲವು ಶುರುವಾಗಿತ್ತು. ಹಾಗಾಗಿ ಅವನು ಈ ಬಾರಿ ಕೆಲಸಗಾರರಿಗೆ ರಜೆಯನ್ನು ಕೊಡಲು ನಿರಾಕರಿಸಿದ. ಯಾಕಂದ್ರೆ ಅದಿತಿ ಅವಳ ಅರಮನೆಗೆ ಹಿಂತಿರುಗಿ ಹೋಗೋದಿಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಇಂದಿನವರೆಗೂ ಅವನು ಅವಳಲ್ಲಿ ಏನನ್ನೂ ಕೇಳಿಲ್ಲ. ಯಾಕೆ ನೀನಿಲ್ಲಿದ್ದಿ?
ನಿನ್ನ ಅರಮನೆಗೆ ಯಾಕೆ ಹೋಗ್ತಿಲ್ಲ ಅಂತ ಅವನು ತಪ್ಪಿಯೂ ಕೇಳಿರಲಿಲ್ಲ. ಬಹುಶಃ ಆ ಪ್ರಶ್ನೆಯವಳನ್ನು ತನ್ನಿಂದ ದೂರ ಮಾಡಬಹುದೆಂಬ ಭಯ ಅವನನ್ನು ಕಾಡುತ್ತಿತ್ತು. ಆದರೆ ಈ ಕಡೆ ಎಲ್ಲ ಕೆಲಸಗಾರರು ಆದಿತ್ಯ ಹತ್ತಿರ ಹೋಗಿ ಅವಳಲ್ಲಿ ನೀವೇ ತ್ರಿಶಾಂತ್ ಯಜಮಾನ್ರ ಜೊತೆ ಮಾತನಾಡಿ ನಮಗೆ ರಜೆಯನ್ನು ಕೊಡಿಸಬೇಕು ಅಂತ ಬೇಡಿಕೊಂಡಿದ್ದರು. ಎಲ್ಲರ ಮಾತಿಗೆ ಕಟ್ಟುಬಿದ್ದ ಅದಿತಿ ಬೇರೆ ದಾರಿ ಕಾಣದೆ ತ್ರಿಶಾಂತ್ನ ಕೋಣೆ ಕಡೆ ಹೆಜ್ಜೆ ಹಾಕಿದಳು. ಅವನು ಆ ಸಮಯ ಸ್ಟಡಿ ರೂಮಲ್ಲಿ ಕುಳಿತಿದ್ದ. ಸಿಗರೇಟ್ನ ಹೊಗೆಯನ್ನು ಉಗುಳುತ್ತಾ ಯಾವುದೋ ಒಂದು ಪುಸ್ತಕದ ಒಳಗೆ ಮುಳುಗೇ ಹೋಗಿದ್ದ. ಬಹಳ ಹಿಂಜರಿಕೆಯಿಂದಲೇ ಬಾಗಿಲ ಬಳಿ ನಿಂತಿದ್ದಂಥ ಅದಿತಿ ಬಾಗಿಲನ್ನು ತಟ್ಟಿದಾಗ ತ್ರಿಶಾಂತ್ನ ನೋಟವು ಬಾಗಿಲ ಕಡೆ ಹೋಯಿತು. ಅವನು ತಕ್ಷಣ ಅವಳನ್ನು ನೋಡುತ್ತಲೇ ತನ್ನ ಸಿಗರೇಟನ್ನು ಅಡಗಿಸಿದ. ಆದರೆ ಅದಿತಿ ಅದನ್ನು ನೋಡಿಯೂ ನೋಡದಂತೆ ಮಾಡಿ ತನ್ನ ನೋಟವನ್ನು ತಗ್ಗಿಸಿದಳು. ಆನಂತರ ತ್ರಿಶಾಂತ್ ಅವಳಿಗೆ ಒಳಗೆ ಬರಲು ಅನುಮತಿ ನೀಡಿ ಪ್ರಶ್ನಾರ್ಥಕ ನೋಟದೊಂದಿಗೆ ಅವಳನ್ನೇ ನೋಡುತ್ತಾ ನಿಂತುಬಿಟ್ಟ. ಅವಳು ಹಿಂಜರಿಯುತ್ತಲೇ, ಅದು ಕೆಲಸಗಾರರಿಗೆಲ್ಲ ರಜೆ ಬೇಕಾಗಿದೆ, ಅವರು ತಮ್ಮ ತಮ್ಮ ಮನೆಗೆ ಹೋಗಬೇಕೆಂದಿದ್ದಾರೆ. ದೀಪಾವಳಿ ಅಲ್ವಾ, ಈ ದೀಪಾವಳಿ ಹಬ್ಬವನ್ನೆಲ್ಲ ತಮ್ಮವರೊಂದಿಗೇನೆ ಆಚರಿಸಲಾಗುತ್ತದೆ. ದಯವಿಟ್ಟು ನೀವು ಅವರಿಗೆ ರಜೆ ನೀಡಿ ಅಂತ ಅದಿತಿ ಬೆರಳುಗಳನ್ನು ಮಡಚುತ್ತಾ ವಿನಮ್ರವಾಗಿ ಕೇಳಿಕೊಂಡಳು. ಅವಳ ಸ್ವರದಲ್ಲಿ ಒಂದು ವಿಚಿತ್ರವಾದ ಮುಗ್ಧತೆ ಇತ್ತು. ಆ ಮುಗ್ಧತೆ ತ್ರಿಶಾಂತ್ನ ಹೃದಯವೆಂಬ ಗೋಡೆಯ ಮೇಲೆ ಬಿರುಕನ್ನು ಮೂಡಿಸುತ್ತಿದ್ದವು. ಇನ್ನೊಬ್ಬರಿಗೋಸ್ಕರ ನೀನು ರಜೆ ಕೇಳಲು ಬಂದಿದ್ಯಾ? ಯಾಕೆ? ನೀನು ಈ ಹಬ್ಬವನ್ನು ನಿನ್ನವರೊಂದಿಗೆ ಆಚರಿಸಲು ಬಯಸೋದಿಲ್ವಾ? ನಿನಗೆ ನಿನ್ನ ಮನೆಗೆ ಹೋಗಲು ಇಷ್ಟ ಇಲ್ವಾ ಎಂಬ ಪ್ರಶ್ನೆಯನ್ನು ಕೊನೆಗೂ ತ್ರಿಶಾಂತ್ ಅದಿತಿಯ ಮುಂದೆ ಕೇಳಿಯೇ ಬಿಟ್ಟ. ಆದರೆ ಅದರ ಒಂದು ಹೆದರಿಕೆ ಅದಿತಿಗೆ ಅಲ್ಲಿಗೆ ಬರುವುದಕ್ಕಿಂತ ಮೊದಲೇ ಇತ್ತು. ಅವಳು ತನ್ನ ಗದ್ಗದಿತ ಕಂಠದಿಂದ, ನಾನು ಎಲ್ಲಿಯೂ ಹೋಗೋದಿಲ್ಲ, ನನಗೆ ಯಾವ ರಜೆಯೂ ಬೇಡ, ಅಲ್ಲಿ ನನಗೆ ಯಾರೂ ಕಾಯುತ್ತಿಲ್ಲ ಎಂದು ಉತ್ತರ ನೀಡಿ ಅಲ್ಲಿಂದ ಹೊರ ನಡೆದಳು. ಅವಳ ಕಣ್ಣುಗಳಲ್ಲಿನ ಕಣ್ಣೀರನ್ನು ನೋಡಿ ತ್ರಿಶಾಂತ್ ಒಂದು ಕ್ಷಣ ಕಳವಳಗೊಂಡ. ಆದರೆ ಅವಳನ್ನಲ್ಲಿ ನಿಲ್ಲಿಸಿ ಅವಳ ಕಣ್ಣೀರನ್ನು ತನ್ನ ಕೈಯಾರೆ ಒರೆಸುವಷ್ಟು ಹಕ್ಕು ಅವನಿಗೆ ಇರಲಿಲ್ಲ. ಅವನು ಗೊಂದಲಮಯದಿಂದಲೇ ಸಿಗರೇಟನ್ನು ಎಸೆದು ತನ್ನ ಕೈಯಲ್ಲಿದ್ದ ಪುಸ್ತಕವನ್ನು ಕಬೋರ್ಡಿನೊಳಗೆ ಇಟ್ಟುಬಿಟ್ಟ. ಹಾಗೂ ಹೃದಯದ ಅಶಾಂತಿಯಿಂದ ಅಲ್ಲೋಲ ಕಲ್ಲೋಲಗೊಂಡ ತ್ರಿಶಾಂತ್ ಈಗ ಯಾವುದರ ಮೇಲೂ ಸಹ ಗಮನಹರಿಸುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ಆ ಕ್ಷಣದಲ್ಲಿ ತ್ರಿಶಾಂತ್ಗೆ ತಾನು ಅದಿತಿಯನ್ನು ಪ್ರೀತಿಸುತ್ತಿದ್ದೇನೆ ಎಂಬ ಅರಿವಾಗತೊಡಗಿತ್ತು. ಆ ಹುಡುಗಿ ಅವನ ಅಭ್ಯಾಸವಾಗಿ ಬಿಟ್ಟಿದ್ದಳು. ಅವಳ ನೆನಪಲ್ಲಿ ಅವನು ಬಂಧಿಯಾಗಿ ಬಿಟ್ಟಿದ್ದ. ಅವಳ ಉಪಸ್ಥಿತಿ, ಅವಳ ಮೌನ ಅವನ ಜೀವನದ ಸರ್ವಸ್ವವಾಗಿತ್ತು. ಆನಂತರ ಅವನು ತಕ್ಷಣವೇ ತನ್ನ ತಲೆಯನ್ನು ಕೊಡವಿ, ಇಲ್ಲ, ಇದೆಲ್ಲವೂ ಒಂದು ಪಿತೂರಿಯಾಗಿರ್ಬೋದು. ಖಂಡಿತವಾಗ್ಲೂ ವಿಕ್ರಮ್ ಅವಳನ್ನು ಉದ್ದೇಶಪೂರ್ವಕವಾಗಿ ಇಲ್ಲಿಗೆ ಕಳುಹಿಸಿರ್ಬೋದು. ಬಹುಶಃ ಅವನು ನನ್ನ ದೌರ್ಬಲ್ಯ ಹಾಗೂ ರಹಸ್ಯಗಳನ್ನು ಕಂಡುಹಿಡಿಯುವ ಸಲುವಾಗಿ ಇವಳನ್ನು ಬಳಸಿಕೊಂಡಿರಬಹುದು ಎಂಬ ನಕಾರಾತ್ಮಕ ಯೋಚನೆಗಳನ್ನು ತನ್ನ ತಲೆಯಲ್ಲಿ ತುಂಬಿಕೊಂಡ. ಅವಳು ಇಷ್ಟರವರೆಗೆ ತನ್ನ ಮನೆಗೆ ಹಿಂತಿರುಗಿ ಹೋಗಬೇಕೆಂಬ ಯಾವ ವಿಷಯವನ್ನು ಎತ್ತಲಿಲ್ಲ. ಹಾಗೂ ಆ ರಾತ್ರಿ ಅರಮನೆಯಿಂದ ಯಾಕೆ ಹೊರಗೆ ಬಂದಳು ಎಂಬ ಕಾರಣವನ್ನು ಇಷ್ಟರವರೆಗೆ ಅವಳು ಹೇಳಿಲ್ಲ. ಇವೆಲ್ಲವೂ ಇವರ ಯೋಜನೆಯಾಗಿರಬಹುದೇ? ಬಹುಶಃ ನನಗೆ ಹಾನಿ ಉಂಟು ಮಾಡುವ ಯಾವುದೇ ಅವಕಾಶ ಸಿಗದಿರುವುದರಿಂದ ವಿಕ್ರಮ್ ಈ ರೀತಿಯ ಬಲೆಯನ್ನು ಹೆಣೆದಿರಬಹುದು ಎಂಬ ಸಂಶಯವು ತ್ರಿಶಾಂತ್ನ ಮನಸ್ಸನ್ನು ಆವರಿಸಿತು. ಹಾಗೆ ಕೋಣೆಯೊಳಗೆ ಮಲಗಿದ್ದಂಥ ಅದಿತಿಗೆ ಈ ಮಾತಿನ ಬಗ್ಗೆ ಯಾವ ಒಂದು ಸುಳಿವೂ ಇರಲಿಲ್ಲ. ಹೊರಗೆ ನಿಂತಿದ್ದಂಥ ತ್ರಿಶಾಂತ್ ತನ್ನ ಬಗ್ಗೆ ಏನೆಲ್ಲ ಯೋಚಿಸುತ್ತಿದ್ದಾನೆ ಎಂಬ ಕಲ್ಪನೆಯೂ ಸಹ ಅವಳಿಗೆ ಇರಲಿಲ್ಲ. ಮರುದಿನವೇ ತ್ರಿಶಾಂತ್ ತನ್ನ ಎಲ್ಲ ಕೆಲಸಗಾರರಿಗೆ ರಜೆಯನ್ನು ಕೊಟ್ಟಿದ್ದ. ಆ ಸುದ್ದಿ ತಿಳಿದ ತಕ್ಷಣ ಎಲ್ಲರ ಕಣ್ಣಲ್ಲೂ ಸಂತೋಷ ಹೊಳೆಯುತ್ತಿತ್ತು. ಅವರೆಲ್ಲರೂ ಈ ಒಂದು ಸಂತೋಷದ ಸುದ್ದಿಯನ್ನು ನೀಡಿದ ತ್ರಿಶಾಂತ್ಗೆ ಧನ್ಯವಾದ ಹೇಳುವ ಬದಲು ನೇರವಾಗಿ ಅದಿತಿಯ ಕೋಣೆಯ ಕಡೆಗೆ ಓಡೋಡಿ ಹೋಗಿ ಒಬ್ಬೊಬ್ಬರಾಗಿ ಅವಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು. ಆದರೆ ಅದಿತಿ ಅವರ ಮಾತನ್ನು ಕೇಳಿಸಿಕೊಂಡು ಆಘಾತಕ್ಕೊಳಗಾಗಿದ್ದಳು. ಅವಳ ಮಾತಿಗೆ ಅಷ್ಟೊಂದು ಮಹತ್ವ ಹೇಗೆ ಸಿಕ್ಕಿತು ಅಂತ ಅವಳಿಗೇನೆ ಅರ್ಥವಾಗಿರಲಿಲ್ಲ. ಆ ವ್ಯಕ್ತಿ ಯಾರ ಮಾತನ್ನು ಕೇಳದವ ಇವತ್ತು ಅವಳ ಮಾತಿಗೆ ಬೆಲೆ ಕೊಟ್ಟಿದ್ದ. ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅವಳು ಬಾಗಿಲು ಮುಚ್ಚಿ ಅಳಲು ಪ್ರಾರಂಭಿಸಿದಳು. ಆ ರೀತಿ ಕಾರಣವಿಲ್ಲದೆ ಕಣ್ಣೀರು ಬರಲು ಏನು ಕಾರಣ ಅಂತ ಅವಳಿಗೂ ಗೊತ್ತಿರಲಿಲ್ಲ. ಅವಳ ಹೃದಯ ತುಂಬಿ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಲೇ ಇತ್ತು. ಒಂದು ಕಡೆ ಅವನು ಅಪರಿಚಿತ ವ್ಯಕ್ತಿಯಾಗಿದ್ದ, ಆಶ್ರಯದಾತನಾಗಿದ್ದ. ಹಾಗೆ ಇನ್ನೊಂದು ಕಡೆ ಅವನನ್ನೇ ಶತ್ರು ಅಂತಲೂ ಕರೆಯಲಾಗುತ್ತಿತ್ತು. ಆದರೂ ಅವನು ಅವನದ್ದೇ ಫಾರ್ಮ್ ಹೌಸ್ನಲ್ಲಿ ತನ್ನ ಮನೆತನದ ಶತ್ರುವಿನ ಕುಡಿಗೆ ಜಾಗವನ್ನು ನೀಡಿ ಆಸರೆಯಾಗಿದ್ದ. ಹಾಗೆ ಇನ್ನೊಂದು ಕಡೆ ತನ್ನದೇ ರಕ್ತ ಹಂಚಿ ಹುಟ್ಟಿದ ಕುಟುಂಬದವರು ತಮ್ಮ ಹರಿತವಾದ ನಾಲಿಗೆ ಎಂಬ ಕತ್ತಿಯಿಂದ ಹಲ್ಲೆ ನಡೆಸಿ ಒಂದು ಕ್ಷಣಾರ್ಧದೊಳಗೆ ಅವಳಿಗೆ ಯಾವ ಆಸರೆಯೂ ಇಲ್ಲದಂತೆ ಮಾಡಿ ಅವಳನ್ನು ಅಸಹಾಯಕಗೊಳಿಸಿದ್ದರು. ಆದರೆ ಅದಿತಿ ತನ್ನೆಲ್ಲ ನೋವನ್ನೆಲ್ಲ ನುಂಗಿ ಆ ಕ್ಷಣದಲ್ಲೇ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅದೇನೇ ಆದರೂ ಸರಿಯೇ, ಅವಳು ಆ ಸ್ಥಳ ಬಿಟ್ಟು ಹೋಗೋದಿಲ್ಲ. ಅಗತ್ಯವಿದ್ರೆ ತ್ರಿಶಾಂತ್ನ ಪಾದಗಳಿಗೆ ಅಡ್ಡ ಬಿದ್ದು ಅತ್ತು ಗೋಗರೆದು ಅಲ್ಲೇ ಇರುವಂತೆ ಬೇಡಿಕೊಳ್ಳುತ್ತಾಳೆ ವಿನಃ ಹಿಂತಿರುಗೋದಿಲ್ಲ ಅಂತ ಪಡತೊಟ್ಟಳು. ಅವಳು ಸಂಜೆಯವರೆಗೂ ಇದೇ ರೀತಿ ಅಳುತ್ತಲೇ ಇದ್ದಳು. ಅವಳ ಕಣ್ಣುಗಳು ಬಾತು ಹೋಗಿದ್ದವು. ಅವಳ ರೆಪ್ಪೆಗಳು ಭಾರವಾಗಿದ್ದವು. ಹಾಗೂ ತಲೆ ಭಯಾನಕ ನೋವನ್ನು ಅನುಭವಿಸುತ್ತಿತ್ತು. ಬೆಳಗ್ಗೆ ಬೆಳಗ್ಗೆ ತ್ರಿಶಾಂತ್ ಸೋಫಾದ ಮೇಲೆ ಕುಳಿತು ಚಾನೆಲ್ನನ್ನು ಬದಲಾಯಿಸುತ್ತಲೇ ಇದ್ದ.
ತನ್ನ ಈ ಮನಸ್ಥಿತಿ ಹಾಳಾಗಲು ಅದಿತಿಯೇ ಕಾರಣ ಅಂತ ಭಾವಿಸಿದ. ಹಾಗಾಗಿ ಅವಳು ತನ್ನ ಮುಂದೆ ಬರುತ್ತಿಲ್ಲ ಎಂದುಕೊಂಡ. ಆಗಾಗ ಅವಳ ಕೋಣೆಯ ಕಡೆ ತನ್ನ ಓರೆ ನೋಟವನ್ನು ಬೀರಿದ. ಆದರೆ ಪ್ರತಿ ಬಾರಿಯೂ ಆ ಕೋಣೆಯ ಬಾಗಿಲು ಮುಚ್ಚಿಯೇ ಇದ್ದವು. ಯಾವ ಹುಡುಗಿ ಯಾವಾಗಲೂ ಇಡೀ ಅರಮನೆಯ ಒಳಗೂ ಹೊರಗೂ ಚಿಲಿಪಿಲಿ ಅಂತ ಓಡಾಡುತ್ತಿದ್ದಳೋ ಇಂದು ಅವಳು ಯಾಕೆ ತನ್ನದೇ ಆದ ಕೋಣೆಯಲ್ಲಿ ಬಂಧಿಯಾಗಿದ್ದಾಳೆ? ಎಲ್ಲೋ ಅವಳ ಆರೋಗ್ಯ ಪುನಃ ಕೆಟ್ಟಿರಬಹುದೇ ಎಂಬ ವಿವಿಧ ರೀತಿಯ ಆಲೋಚನೆಗಳು ಅವನ ಮನಸ್ಸಲ್ಲಿ ಬರಲು ಪ್ರಾರಂಭಿಸಿದವು. ಆದರೆ ಆಗಲೇ ಅವನ ಮೊಬೈಲ್ಗೆ ಒಂದು ಕರೆ ಬಂದಿತ್ತು. ಆ ಕರೆ ಬಂದ ಕೂಡಲೇ ತ್ರಿಶಾಂತ್ ಎಲ್ಲವನ್ನು ನಿರ್ಲಕ್ಷಿಸಿ ನೇರವಾಗಿ ಹೊರಗಿನ ಬಾಗಿಲ ಕಡೆ ಹೋದ. ಅದೇ ಕ್ಷಣ ಅದಿತಿ ಕೂಡ ತನ್ನ ಕೋಣೆಯ ಬಾಗಿಲನ್ನು ತೆರೆದಿದ್ದಳು. ಆದರೆ ತ್ರಿಶಾಂತ್ ಅಷ್ಟೊಂದು ಆತುರದಿಂದ ಹೊರಗೆ ಹೋಗುವುದನ್ನು ನೋಡಿ ಅವಳ ಹೃದಯ ನಡುಗಿತು. ಯಾಕಂದ್ರೆ ತ್ರಿಶಾಂತ್ ಹಾಗೂ ಅವಳ ಚಿಕ್ಕಪ್ಪ ವಿಕ್ರಮ್ನ ದ್ವೇಷ ನೆನ್ನೆ ಮೊನ್ನೆಯದ್ದಾಗಿರಲಿಲ್ಲ. ಎಲ್ಲಿ ತನ್ನ ಚಿಕ್ಕಪ್ಪ ತ್ರಿಶಾಂತ್ನ ಮೇಲಿನ ದ್ವೇಷದಿಂದ ದಾಳಿ ನಡೆಸಿಲ್ಲ ತಾನೆ ಎಂಬ ಆತಂಕವು ಅವಳ ಹೃದಯವನ್ನು ತುಂಬಿತು. ಅದಲ್ಲದೆ ತ್ರಿಶಾಂತ್ನ ಮುಖದಲ್ಲಿನ ಭಾವನೆಗಳು ಸಹ ಸಾಮಾನ್ಯವಾಗಿರಲಿಲ್ಲ. ಏನೋ ಇಲ್ಲಿ ತಪ್ಪಾಗಿದೆ ಅಂತ ಅದಿತಿಯ ಹೃದಯ ಕೂಗಿ ಕೂಗಿ ಹೇಳುತ್ತಿದ್ದಾಗ ಅವಳು ತಕ್ಷಣವೇ ಮನೆಯ ಮಂದಿರಕ್ಕೆ ತಲುಪಿ ಕೈ ಮುಗಿದು ಕಣ್ಣುಗಳನ್ನು ಮುಚ್ಚಿ ಕಣ್ಣೀರಿನ ಜೊತೆ ದೇವರಲ್ಲಿ, ಓ ದೇವ್ರೆ, ತ್ರಿಶಾಂತ್ನನ್ನು ಸುರಕ್ಷಿತವಾಗಿಡು, ಅವನಿಲ್ಲದೆ ನನಗೆ ಏನೂ ಅಗತ್ಯವಿಲ್ಲ ಅಂತ ಅವನ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿದಳು. ಈ ರೀತಿ ಅವಳು ತ್ರಿಶಾಂತ್ಗಾಗಿ ಯಾಕೆ ಪ್ರಾರ್ಥಿಸುತ್ತಿದ್ದಾಳೆ ಎಂದು ಅವಳಿಗೂ ಅರ್ಥವಾಗಲಿಲ್ಲ. ಅವಳು ಇಡೀ ರಾತ್ರಿ ಆತಂಕದಿಂದ ಬಾಗಿಲ ಕಡೆ ನೋಡುತ್ತಾ ಕುಳಿತುಕೊಂಡಳು. ಪ್ರತಿಯೊಂದು ಶಬ್ದಕ್ಕೂ ಗಾಬರಿಗೊಳ್ಳುತ್ತಿದ್ದಳು. ಅವಳ ಮುಖದ ಚಿಂತೆಯನ್ನು ನೋಡಿ ಅಲ್ಲಿ ಉಳಿದಂಥ ಇಬ್ಬರು ಕೆಲಸದಾಳುಗಳು ಸಹ ಚಿಂತೆಗೊಳಗಾಗಿದ್ದರು. ಆದರೆ ಅವಳ ಮನಸ್ಸು ಯಾವುದೇ ರೀತಿಯಿಂದಲೂ ಶಾಂತವಾಗುತ್ತಿರಲಿಲ್ಲ. ಮರುದಿನ ಮಧ್ಯಾಹ್ನ 1 ಗಂಟೆಗೆ ತ್ರಿಶಾಂತ್ ಹೇಗೋ ಮರಳಿ ಫಾರ್ಮ್ ಹೌಸ್ಗೆ ಬಂದಿದ್ದ. ಅವನನ್ನು ನೋಡಿದ ತಕ್ಷಣ ಅದಿತಿ ಕಿರುಚಿದಳು. ಯಾಕಂದ್ರೆ ಅವನ ತೋಳಿನಿಂದ ರಕ್ತ ಹರಿಯುತ್ತಿತ್ತು. ಬಿಳಿ ಕರವಸ್ತ್ರ ಹಣೆಗೆ ಕಟ್ಟಲಾಗಿತ್ತು. ಅವನ ಇಡೀ ದೇಹವು ರಕ್ತದಿಂದ ತುಂಬಿತ್ತು. ಹಾಗೆ ದೇಹದ ಮೇಲೆಲ್ಲ ಹಲವು ಗಾಯಗಳಿದ್ದವು. ಅವಳು ಬರಿಗಾಲಿನಲ್ಲಿಯೇ ತ್ರಿಶಾಂತ್ನ ಕಡೆಗೆ ಓಡಿ ಬಂದು ನಡುಗುವ ಧ್ವನಿಯಲ್ಲಿ, ಇದೆಲ್ಲ ಏನು? ನಿಮ್ಗೆ ಏನಾಯ್ತು? ನಿಮ್ಗೆ ಇಷ್ಟೊಂದು ಗಾಯವಾಗಿದ್ದು ಹೇಗೆ? ನಿನ್ನೆ ರಾತ್ರಿ ಎಲ್ಲಿಗೆ ಹೋಗಿದ್ರಿ ಅಂತ ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆಯನ್ನೇ ಹರಿಸಿದಳು. ಮೊದಲು ವೈದ್ಯರನ್ನು ಕರೆಯಿರಿ, ನಂತರ ಈ ಪ್ರಶ್ನೆಗೆ ಉತ್ತರಿಸುತ್ತೇನೆ. ಅದಲ್ಲದೆ ನೀನು ನನ್ನ ಹೆಂಡತಿಯಲ್ಲ. ಈ ರೀತಿ ನನ್ನ ಮುಂದೆ ಬಂದು ನನ್ನನ್ನೇ ಪ್ರಶ್ನಿಸುವಷ್ಟು ಧೈರ್ಯ ಮಾಡಲು ನಿನ್ನ ಮಿತಿಯಲ್ಲಿದ್ದುಕೊಂಡು ಮಾತನಾಡುವಂತ ಕಠೋರವಾಗಿ ಹೇಳಿದಾಗ ಅವಳ ಕಣ್ಣಂಚಲ್ಲಿ ನೀರು ಬರಲು ಪ್ರಾರಂಭವಾಯಿತು. ಹಾಗೂ ಅವಳು ತನ್ನ ತಲೆಯನ್ನು ಕೆಳಗೆ ಬಾಗಿಸಿ ಆ ಕಣ್ಣೀರನ್ನು ಅವನಿಂದ ಮರೆಮಾಡಿ ಒರೆಸಿದಳು. ತ್ರಿಶಾಂತ್ ಆಶ್ಚರ್ಯದಿಂದ ಈ ಹುಡುಗಿ ತನಗಾಗಿ ಯಾಕೆ ಇಷ್ಟೊಂದು ಕಳವಳ ವ್ಯಕ್ತಪಡಿಸುತ್ತಿದ್ದಾಳೆ ಅಂತ ಅವಳನ್ನೇ ನೋಡುತ್ತಿದ್ದ. ಮರುಕ್ಷಣ ಅವನ ತಲೆಯಲ್ಲಿ ಉಂಟಾದಂಥ ತೀವ್ರವಾದ ನೋವಿನಿಂದಾಗಿ ಅವನು ಸೋಫಾದ ಮೇಲೆ ಒರಗಿದ. ಅವನ ಕಣ್ಣಂಚು ಒದ್ದೆಯಾಗಿತ್ತು. ಅದಿತಿ ತಕ್ಷಣವೇ ಡಾಕ್ಟರನ್ನು ಕರೆಯಲು ಓಡಿದಳು. ಡಾಕ್ಟರ್ ಬರುವವರೆಗೂ ಆತಂಕದಿಂದ ಒಮ್ಮೆ ಬಾಗಿಲ ಕಡೆ ಇನ್ನೊಮ್ಮೆ ತ್ರಿಶಾಂತ್ನನ್ನು ನೋಡುತ್ತಲೇ ಇದ್ದಳು. ಡಾಕ್ಟರ್ ಬಂದು ಅವನಿಗೆ ಚಿಕಿತ್ಸೆ ನೀಡಿ ಬ್ಯಾಂಡೇಜ್ ಹಾಕಿ ಹೊರಟು ಹೋದ ನಂತರ ಅದಿತಿ ಅಡುಗೆ ಮನೆ ಕಡೆಗೆ ಹೋಗಿ ತೀವ್ರವಾಗಿ ಅತ್ತಳು. ಇದೇನಾಗುತ್ತಿದೆ ಅಂತ ಅವಳಿಗೆ ಅರ್ಥವಾಗಿರಲಿಲ್ಲ. ಯಾವ ವ್ಯಕ್ತಿ ಅವಳಿಗೆ ಆಸರೆಯಾಗಿ ನಿಂತಿದ್ದನೋ ಅವನೇ ಈಗ ಅವಳನ್ನು ತನ್ನಿಂದ ದೂರ ಮಾಡುತ್ತಿದ್ದಾನೆ ಎಂದು ಅವಳಿಗೆ ದುಃಖವಾಗುತ್ತಿತ್ತು. ಆಗ ಸ್ವಲ್ಪ ಸಮಯದ ನಂತರ ಒಬ್ಬ ಕೆಲಸದಾಳು ಬಂದು ಅವಳಲ್ಲಿ, ನಿಮ್ಮನ್ನು ಯಜಮಾನರು ಕರೆಯುತ್ತಿದ್ದಾರೆ ಎಂದಾಗ ಅದಿತಿ ನಡುಗುವ ಕಾಲಿನೊಂದಿಗೆ ಆ ಕೋಣೆಯನ್ನು ತಲುಪಿದಳು. ಅಲ್ಲಿ ತ್ರಿಶಾಂತ್ ಅಷ್ಟೊಂದು ಗಾಯಗಳಿಂದ ನೋವನ್ನು ಅನುಭವಿಸುತ್ತಿದ್ದರೂ ಸಹ ಎಲ್ಲಿಗೋ ಹೋಗುವ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದ. ಅದನ್ನು ನೋಡಿ ಅವಳಿಗೆ ಆಶ್ಚರ್ಯವಾಗಿತ್ತು. ಅವಳು ಅದನ್ನು ಕೇಳುವ ಮೊದಲೇ ತ್ರಿಶಾಂತ್ ಅವಳ ಕೈ ಹಿಡಿದು ನೇರವಾಗಿ ಹೊರಗೆ ಕರೆದುಕೊಂಡು ಹೋದ. ತ್ರಿಶಾಂತ್, ಕೈ ಬಿಡಿ, ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಿ ಎಂದು ಅವಳು ಹೆದರಿಕೆಯಿಂದ ಕೇಳಿದಳು. ಆದರೆ ಅವನು ಒಂದು ಪದವನ್ನು ಸಹ ಹೇಳಲಿಲ್ಲ. ನೇರವಾಗಿ ಅವಳನ್ನು ಕಾರಿನಲ್ಲಿ ಕುಳಿತುಕೊಳ್ಳಿಸಿ ಗಾಡಿಯನ್ನು ಸ್ಟಾರ್ಟ್ ಮಾಡಿದ. ಆಗ ಅವಳು ಅವನಲ್ಲಿ ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಿ ಅಂತ ಕೇಳಿಯೇ ಸುಸ್ತಾಗಿ ಮೌನವಾಗಿ ಬಿಟ್ಟಳು. ತ್ರಿಶಾಂತ್ ಅದರ ನಂತರವೂ ಏನೂ ಹೇಳಿಲ್ಲ. ಆ ಸಮಯ ಅವಳ ಪರಿಸ್ಥಿತಿ ಇನ್ನಷ್ಟು ಕೆಟ್ಟು ಹೋಯಿತು. ಅದರ ನಂತರ ತ್ರಿಶಾಂತ್ ಆ ಗಾಡಿಯನ್ನು ಒಂದು ದೇವಸ್ಥಾನದ ಎದುರು ನಿಲ್ಲಿಸಿದ ಹಾಗೂ ಅವಳನ್ನು ಕೈ ಹಿಡಿದು ಆ ದೇವಸ್ಥಾನದ ಕಡೆಗೆ ಕರೆದೊಯ್ದ. ಅಲ್ಲಿ ಮದುವೆಗೆ ಬೇಕಾದ ಎಲ್ಲ ಸಿದ್ಧತೆಗಳು ಮೊದಲೇ ನಡೆದಿದ್ದವು. ತ್ರಿಶಾಂತ್ ಪಂಡಿತರೊಂದಿಗೆ ಮದುವೆ ಮಾಡಿಸುವ ಬಗ್ಗೆ ಮಾತನಾಡಿದ. ಪಂಡಿತರು ತಲೆ ಆಡಿಸುತ್ತಾ ವಧುವರರು ಮಂಟಪದಲ್ಲಿ ಕುಳಿತುಕೊಳ್ಳಲು ಹೇಳಿದರು. ಆಗ ತ್ರಿಶಾಂತ್ ಅದಿತಿಯ ಕೈ ಹಿಡಿದು ಗಂಭೀರವಾದ ಸ್ವರದಲ್ಲಿ ಮೌನವಾಗಿ ಬಂದು ಮಂಟಪದಲ್ಲಿ ಕುಳಿತುಕೋ. ನಿನ್ನ ಸ್ವಂತ ಇಚ್ಛೆಯಂತೆ ಸದ್ದಿಲ್ಲದೆ ಈ ಮದುವೆಗೆ ಒಪ್ಪಿಗೆ ನೀಡು. ಇಲ್ದಿದ್ರೆ ಇದರ ಪರಿಣಾಮ ತುಂಬಾ ಕೆಟ್ಟದಾಗಬಹುದು. ನಿನ್ನನ್ನು ನೀನು ಈ ಪರಿಸ್ಥಿತಿಗೆ ಸಿದ್ಧ ಮಾಡಿಕೊಳ್ಳಲೇಬೇಕು ಎಂದಾಗ ಅದಿತಿಗೆ ಅದನ್ನು ನಂಬಲು ಅಸಾಧ್ಯವಾಗಿತ್ತು. ಅವಳಿಗೆ ತ್ರಿಶಾಂತ್ ಅವಳ ಜೊತೆ ಏನು ಮಾಡುತ್ತಿದ್ದಾನೆ ಎಂದು ಗೊತ್ತಾಗಲಿಲ್ಲ. ಅವನ ಬಗ್ಗೆ ಅವಳಿಗೆ ಯಾವ ಹೆದರಿಕೆಯೂ ಇರಲಿಲ್ಲ. ಅವಳು ಮನಸ್ಸು ಮಾಡಿದ್ದರೆ ಆ ಮದುವೆಯನ್ನು ನಿರಾಕರಿಸಬಹುದಿತ್ತು. ಆದರೆ ಅವಳು ಬಯಸಿಯೂ ಅದನ್ನು ನಿರಾಕರಿಸುವಂತಿರಲಿಲ್ಲ. ಅವಳು ಮೌನವಾಗಿ ತನ್ನನ್ನು ತಾನು ತ್ರಿಶಾಂತ್ಗೆ ಸಮರ್ಪಿಸಿದಳು.
ಪಂಡಿತರು ಮಂತ್ರವನ್ನು ಹೇಳಿ ಮದುವೆಯ ಎಲ್ಲ ವಿಧಿವಿಧಾನಗಳನ್ನು ನೆರವೇರಿಸಿಕೊಟ್ಟರು. ನಿನ್ನೆಯವರೆಗೂ ಕೆಲಸದಾಳುವಾಗಿದ್ದ ಅದಿತಿ ಇಂದು ನ್ಯಾಯಸಮ್ಮತವಾದ ರೀತಿಯಲ್ಲಿ ತ್ರಿಶಾಂತ್ನ ಧರ್ಮಪತ್ನಿಯಾದಳು. ಆ ಕ್ಷಣ ತ್ರಿಶಾಂತ್ನ ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪಿತ್ತು. ಹಲವು ವರ್ಷಗಳ ಮೊದಲು ತನ್ನ ಅಮ್ಮನಿಗೆ ಆದ ಅಗೌರವದ ಪ್ರತೀಕಾರವನ್ನು ತ್ರಿಶಾಂತ್ ವಿಕ್ರಮ್ನಿಂದ ಪಡೆದೇ ತೀರುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಯಾಕಂದ್ರೆ ವಿಕ್ರಮ್ ಅವನ ಅಮ್ಮನ ಗೌರವಕ್ಕೆ ಕೆಸರು ಅಂಟಿಸಿದ್ದ. ಅವನ ಅಮ್ಮನ ಚರಿತ್ರೆ ಸರಿಯಾಗಿಲ್ಲ ಅಂತ ಹೇಳಿ ಇಡೀ ಊರಲ್ಲೇ ಅವನ ಅಮ್ಮನ ಹೆಸರನ್ನು ಕೆಡಿಸುವ ಪ್ರಯತ್ನ ಮಾಡಿದ್ದ. ಅವನ ಅಮ್ಮ ಒಬ್ಬಳು ವಿಧವೆಯಾಗಿದ್ದಳು. ಅವಳು ಇಡೀ ಮನೆಯನ್ನು ಒಬ್ಬಳೇ ಸಂಭಾಳಿಸಿಕೊಳ್ಳುತ್ತಿದ್ದಳು. ಆದರೆ ಕೊನೆಗೆ ಊರವರ ಚುಚ್ಚು ಮಾತುಗಳಿಂದ ಬೇಸತ್ತ ಅವಳು ಆತ್ಮಹತ್ಯೆ ಮಾಡಿಕೊಂಡಳು. ಅದರ ನಂತರ ತ್ರಿಶಾಂತ್ನ ಹೃದಯವು ಕಲ್ಲಾಗಿ ಹೋಯಿತು. ಅವನು ತನ್ನ ಅಮ್ಮನ ನೆರಳನ್ನು ಕಳೆದುಕೊಂಡ ನಂತರ ಅಜ್ಜ ಅಜ್ಜಿಯ ಆಸರೆಯಲ್ಲಿ ಬೆಳೆದ. ಅವನ ಅಜ್ಜ ಅಜ್ಜಿ ಯಾವಾಗಲೂ ಮಗ ಪ್ರತೀಕಾರದ ಮಾರ್ಗವನ್ನು ಆಯ್ಕೆ ಮಾಡಬೇಡ, ಧರ್ಮದ ಮಾರ್ಗವನ್ನು ಅನುಸರಿಸು, ಎಲ್ರಿಗೂ ನ್ಯಾಯವನ್ನು ಆ ದೇವರೇ ಖಂಡಿತವಾಗ್ಲೂ ಕೊಡುತ್ತಾನೆ ಎನ್ನುತ್ತಿದ್ದರು. ಆದರೆ ಅವನ ತಾತ ತೀರಿ ಹೋದ ಮೇಲೆ ತ್ರಿಶಾಂತ್ ಅದೇ ಧರ್ಮದ ಸೋಗಿನಲ್ಲಿ ವಿಕ್ರಮ್ನನ್ನು ಸೋಲಿಸುವುದಾಗಿ ಪ್ರತಿಜ್ಞೆ ಮಾಡಿದ. ಇಂದು ಅವನಿಗೆ ವಿಕ್ರಮ್ನ ಇಡೀ ಆಸ್ತಿಯ ಮೇಲೆ ಅದಿತಿಯ ಹಕ್ಕಿದೆ ಅಂತ ಗೊತ್ತಾಗಿತ್ತು. ಅದಿತಿಯ ಮುಖಾಂತರ ಅವನು ವಿಕ್ರಮ್ನ ಪರಿವಾರದವರನ್ನು ಮಣ್ಣು ಮುಕ್ಕಿಸಬೇಕು ಎಂದುಕೊಂಡ. ಅಂದು ಮಳೆ ಹಾಗೂ ಬಿರುಗಾಳಿಯ ರಾತ್ರಿ. ಅದಿತಿ ತನ್ನ ಕೋಣೆಯಲ್ಲಿಯೇ ಇದ್ದಳು. ಆಕಾಶವು ಮಿಂಚಿನಿಂದ ಆರ್ಭಟಿಸುತ್ತಿತ್ತು. ಬಲವಾದ ಗಾಳಿ ಕಿಟಕಿಗಳನ್ನು ಅಲುಗಾಡಿಸುತ್ತಿತ್ತು. ಅವಳು ಆ ಭಯಂಕರ ವಾತಾವರಣದಲ್ಲಿ ನಡುಗುತ್ತಾ ಕುಳಿತಿದ್ದಳು. ಅವಳಿಗೆ ಇಂದಿಗೂ ನೆನಪಿತ್ತು, ಇಂತಹದ್ದೇ ಆದ ಬಿರುಗಾಳಿಯ ಆ ಕೆಟ್ಟ ವಾತಾವರಣದಲ್ಲಿ ಅವಳ ಚಿಕ್ಕಮ್ಮ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ದರು. ಆ ನೋವು ಇನ್ನೂ ಅವಳ ಆತ್ಮದಲ್ಲಿತ್ತು. ಅದು ಅವಳನ್ನು ಮುಳ್ಳಿನಂತೆ ಚುಚ್ಚುತ್ತಿತ್ತು. ಆಗ ಇದ್ದಕ್ಕಿದ್ದಂತೆ ತ್ರಿಶಾಂತ್ ಕೋಣೆಯ ಬಾಗಿಲು ತೆರೆದು ಒಳಗೆ ಪ್ರವೇಶಿಸಿದ. ಮೊದಲು ಅದಿತಿ ಯಾವುದೋ ನೆರಳು ಅಂತ ಭಾವಿಸಿದಳು. ಅನಂತರ ಮೊಬೈಲನ್ನು ಆನ್ ಮಾಡಿ ತ್ರಿಶಾಂತ್ನ ಮುಖದ ಮೇಲೆ ಹಾಕಿದಾಗ ಅವನೇ ಅಂತ ಸ್ಪಷ್ಟವಾಗಿ ಗೋಚರವಾಯಿತು. ಅವಳು ಆಶ್ಚರ್ಯದಿಂದ, ನೀವಿಲ್ಲಿ? ನಿಜವಾಗ್ಲೂ ನೀವೇನಾ ಅಂತ ಹೆದರಿಕೆಯಿಂದ ಕೇಳಿದಳು. ಆಗವನು, ಇಲ್ಲ, ನನ್ನ ಭೂತ. ಈ ಮಧ್ಯರಾತ್ರಿಯಲ್ಲಿ ನಿನ್ನ ಕೋಣೆಗೆ ಬರುವ ಧೈರ್ಯ ನನಗಲ್ಲದೆ ಇನ್ಯಾರಿಗೆ ಇದೆ ಅಂತ ತ್ರಿಶಾಂತ್ ವ್ಯಂಗ್ಯವಾಗಿ ಹೇಳಿದಾಗ ಅವನ ಸ್ವರದಲ್ಲಿ ಕೋಪಕ್ಕಿಂತ ಹೆಚ್ಚಾಗಿ ಚಿಂತೆ ಇತ್ತು. ನನಗೆ ಈ ಕೋಣೆಯಲ್ಲಿ ತುಂಬಾ ಹೆದರಿಕೆ ಆಗ್ತಿತ್ತು, ನೀವೇನಾದ್ರೂ ಬರೆದಿದ್ರೆ ಎಂದು ಹೇಳುತ್ತಾ ಅದಿತಿ ಕಟುವಾಗಿ ಅತ್ತಳು. ತ್ರಿಶಾಂತ್ ಒಂದು ಕ್ಷಣ ಮೌನವಾದ. ಅವನಿಗೆ ಅವಳ ಕಣ್ಣೀರನ್ನು ನೋಡಲು ಸಾಧ್ಯವಾಗಲಿಲ್ಲ. ಅವನು ಅವಳ ಹತ್ತಿರ ಕುಳಿತ. ಎಲ್ಲರೂ ಹೋಗಿದ್ದಾರೆ, ಯಾರೂ ಇಲ್ಲ, ಹಾಗಾಗಿ ನನಗೆ ಹೆದರಿಕೆ ಆಗ್ತಿತ್ತು. ನಿಮಗೆ ಕೂಡ ಹುಷಾರಿಲ್ಲ ನೋಡಿ, ಎಷ್ಟೊಂದು ಗಾಯಗಳಾಗಿವೆ. ಆದರೆ ನೀವು ಅದರ ನಂತರವೂ ಎಲ್ಲಿಗೆ ಹೋಗಿದ್ದೀರಿ ಅಂತ ಹೇಳಲೇ ಇಲ್ಲ. ನಿಮಗೆ ಏನಾದರೂ ಆಗಿದ್ರೆ ಎಂದು ಹೇಳುತ್ತಾ ಅವಳು ನಿರಂತರವಾಗಿ ಅಳುತ್ತಲೇ ಇದ್ದಳು. ತ್ರಿಶಾಂತ್ ಅವಳ ಮಾತುಗಳಿಂದ ಗೊಂದಲಕ್ಕೀಡಾದ. ಇವಳು ಅದೇ ಅದಿತಿನ? ಇವಳನ್ನು ನಾನು ಪ್ರತೀಕಾರದ ಅಸ್ತ್ರವಾಗಿ ಬಳಸಬೇಕೆಂದುಕೊಂಡಿದ್ದೆ. ಆದರೆ ನಿಜವಾಗ್ಲೂ ಈ ಹುಡುಗಿ ಮುಗ್ಧಳ ಅಂತ ಯೋಚಿಸಿದ. ಅವನು ಅವಳ ಕಣ್ಣೀರನ್ನು ಒರೆಸುವ ಪ್ರಯತ್ನ ಮಾಡಲಿಲ್ಲ. ಆದರೆ ಹೃದಯ ಖಂಡಿತವಾಗ್ಲೂ ಕರಗುತ್ತಾ ಇತ್ತು. ಅದಿತಿಯ ಕಣ್ಣೀರು ಅವಳ ಚಿಂತೆ, ಅವಳ ಒಂಟಿತನ ಸುಳ್ಳು ಅಂತ ಅವನಿಗೆ ಅನ್ನಿಸಲಿಲ್ಲ. ತ್ರಿಶಾಂತ್ ಅವಳಿಗೆ ಇನ್ನೂ ಹತ್ತಿರವಾಗಿ ಅವಳನ್ನು ತನ್ನ ಬಾಹುಗಳಲ್ಲಿ ತುಂಬಿಸಿಕೊಂಡ. ಅವಳು ಅಳುವುದು ಅವನಿಗೆ ಇಷ್ಟವಿರಲಿಲ್ಲ. ಅದಿತಿಗೆ ಆ ಆಲಿಂಗನದ ಅವಶ್ಯಕತೆ ಇತ್ತು. ಅವಳು ಅವನನ್ನು ತಬ್ಬಿಕೊಂಡು ಜೋರಾಗಿ ಅತ್ತಳು. ನಿಮಗೆ ಗಾಯಗಳಾಗಿದ್ದವು, ಆದರೂ ನೀವು ನನ್ನನ್ನು ಗದರಿಸಿದ್ರಿ, ನನ್ನನ್ನು ಮದುವೆಯಾದ್ರಿ, ಅದರ ನಂತರ ನನ್ನನ್ನು ಕಡೆಗಣಿಸಿದ್ರಿ. ನಾನು ನಿಮ್ಮೊಂದಿಗೆ ಮಾತನಾಡಬೇಕು ಅಂತ ಆಸೆ ಪಡ್ತಿದ್ದೆ. ನನ್ನ ಹೃದಯ ನಿಮ್ಮೊಂದಿಗೆ ಕೋಪ ಮಾಡಿಕೋ, ಎಲ್ಲಾದರೂ ದೂರ ಹೋಗು ಅಂತ ಹೇಳುತ್ತಿತ್ತು. ಕೊನೆಗೆ ನನ್ನ ಮುಖ ನಿಮಗೆ ತೋರಿಸದಿರೋದೇ ಒಳ್ಳೆಯದು ಅಂತ ಅಂದುಕೊಂಡೆ ಎಂದು ಅವಳು ಅಳುತ್ತಾ ಅವನ ಬಗೆಗಿನ ದೂರುಗಳನ್ನು ಹೇಳುತ್ತಾ ಹೋಗುತ್ತಿದ್ದಳು. ಹಾಗೂ ತ್ರಿಶಾಂತ್ನ ಶರ್ಟಲ್ಲೇ ತನ್ನ ಮೂಗನ್ನು ಉಜ್ಜುತ್ತಿದ್ದಳು. ತ್ರಿಶಾಂತ್ ಅವಳ ಆ ಮುಗ್ಧ ವರ್ತನೆಗೆ ಮುಗುಳ್ನಕ್ಕ. ಅವಳು ತುಂಬ ಮುಗ್ಧಳಾಗಿದ್ದಳು, ಮಕ್ಕಳ ತರಹ. ಆಗವನು ಅವಳಲ್ಲಿ, ನಾನು ಈ ಪ್ರಶ್ನೆಯನ್ನು ನಿನಗೆ ಮೊದಲೇ ಕೇಳಬೇಕೆಂದಿದ್ದೆ, ಆದರೆ ಅದು ಸಾಧ್ಯವಾಗಿರಲಿಲ್ಲ. ನೀನು ಆ ದಿನ ರಸ್ತೆಯಲ್ಲಿ ಯಾಕೆ ಒಬ್ಬಂಟಿಯಾಗಿದ್ದೆ? ಆ ಮಧ್ಯರಾತ್ರಿಯ ಸಮಯ ನೀನು ಯಾಕೆ ಮನೆಯಿಂದ ಹೊರಗೆ ಬಂದೆ ಅಂತ ಕೇಳಿದ. ತ್ರಿಶಾಂತ್ ಈ ಮಾತನ್ನು ಅವಳಲ್ಲಿ ಅವನ ಜೀವನಕ್ಕೆ ತಂದ ಆ ದಿನವೇ ಕೇಳಬೇಕಾಗಿತ್ತು. ಒಂದು ವೇಳೆ ಅವನು ಕೇಳಿದ್ದರೆ ಬಹುಶಃ ಅವಳು ಅದಕ್ಕೆ ಸರಿಯಾದ ಉತ್ತರವನ್ನು ಆಗಲೇ ನೀಡುತ್ತಿದ್ದಳು. ಅದರಿಂದ ಅವರಿಬ್ಬರ ನಡುವೆ ಯಾವುದೇ ತಪ್ಪು ತಿಳುವಳಿಕೆಗಳು ಬರುತ್ತಿರಲಿಲ್ಲ. ಈ ಕಡೆ ಅದಿತಿಗೆ ಆ ಪ್ರಶ್ನೆ ಕಿವಿಗೆ ಬೀಳುತ್ತಿದ್ದಂತೆಯೇ ಕಣ್ಣು ತುಂಬಿ ಬಂದಿತ್ತು. ನನಗೆ ಅಪ್ಪ ಇಲ್ಲ. ಅವರ ಮರಣ ಹೊಂದಿದ ತಕ್ಷಣವೇ ನನ್ನ ಕುಟುಂಬದ ಸದಸ್ಯರ ವರ್ತನೆ ನನ್ನ ಬಗೆಗೆ ನರಕವಾಗಿ ಪರಿಣಮಿಸಿತು. ಮೊದಮೊದಲು ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ನನ್ನನ್ನು ಗದರಿಸ್ತಿದ್ರು, ಹೀಯಾಳಿಸ್ತಿದ್ರು. ಆದರೆ ನನ್ನ ಅಪ್ಪನ ಎದುರು ನನ್ನ ಮೇಲೆ ಕೈ ಎತ್ತುವ ಧೈರ್ಯವನ್ನು ಮಾತ್ರ ಅವರು ಮಾಡಿರಲಿಲ್ಲ. ಆದರೆ ಅವರು ಹೋದ ತಕ್ಷಣವೇ ಎಲ್ರಿಗೂ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಆಗಿತ್ತು. ಆ ರಾತ್ರಿ 1 ಗಂಟೆಯ ನಂತರ ನನಗೆ ತುಂಬ ಹಸಿವಾಗಿತ್ತು. ಅಡುಗೆ ಮನೆಯಲ್ಲಿ ಏನಾದರೂ ತಿನ್ನಲು ಇರಬಹುದು ಅಂತ ಹೋಗಿದ್ದೆ. ಆಗ ನನ್ನ ಚಿಕ್ಕಮ್ಮ ಅದನ್ನು ನೋಡಿ ಕೋಪದಿಂದ ಕೆಂಡಾಮಂಡಲವಾಗಿದ್ದರು. ಅಂದ ಹಾಗೆ ರಾತ್ರಿ ಇಡೀ ಕಳ್ಳರಂತ ಅಡುಗೆ ಮನೆಗೆ ನುಗ್ಗಿ ಅಲ್ಲಿದ್ದ ತಿಂಡಿ ತಿನಿಸುಗಳನ್ನು ತಿನ್ನೋದು ನೀನೇನಾ?
ಅಡುಗೆ ಮನೆಯಲ್ಲಿಟ್ಟಂಥ ಡ್ರೈ ಫ್ರೂಟ್ಸ್ ಹಾಗೂ ಬಿಸ್ಕೆಟ್ಗಳು ಹೇಗೆ ಇಷ್ಟು ಬೇಗ ಖಾಲಿಯಾಗುತ್ತದೆ ಅಂತ ನಾನು ದಿನವಿಡೀ ಯೋಚಿಸ್ತಿದ್ದೆ. ಅದಕ್ಕೆ ಉತ್ತರ ಈಗ ಸಿಕ್ಕಿದೆ ಅಂತ ಹೇಳಿ ನನ್ನ ಮೇಲೆ ಕೈ ಮಾಡಿ ಅರ್ಧರಾತ್ರಿಯಲ್ಲಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದರು. ಈ ಒಂದು ಅವಕಾಶಕ್ಕೆ ಅವರು ಮೊದಲಿನಿಂದಲೂ ಬಹುಶಃ ಕಾಯುತ್ತಿದ್ರೇನು. ಹಾಗೆ ಅಂದು ಅವರಿಗೆ ಆ ಅವಕಾಶ ತಾನಾಗಿಯೇ ಸಿಕ್ಕೇ ಬಿಟ್ಟಿತ್ತು. ನಾನು ಅವರ ಮುಂದೆ ಅಳುತ್ತಾ ಬೇಡಿಕೊಂಡೆ. ಆದರೆ ಅವರು ನನ್ನೊಂದಿಗೆ ದಯೆ ತೋರಿಸಲಿಲ್ಲ. ಹಾಗಾಗಿ ಮಳೆಯಲ್ಲಿ ಒದ್ದೆಯಾಗಿ ಪ್ರಜ್ಞೆ ತಪ್ಪಿದೆ. ನಂತರ ಪ್ರಜ್ಞೆ ಬಂದಾಗ ನಾನು ಈ ಕೋಣೆಯೊಳಗೆ ಇದ್ದೆ. ನೀವು ನನ್ನ ಮೇಲೆ ದೊಡ್ಡ ಉಪಕಾರವನ್ನೇ ಮಾಡಿದ್ದೀರಿ. ನೀವಿಲ್ಲದೆ ಇರ್ತಿದ್ರೆ ನನ್ನ ಮಾನ ನುಚ್ಚು ನೂರಾಗ್ತಿತ್ತು. ಹಾಗೆ ನಾನು ತಪ್ಪಾದ ಕೈಗೆ ಸಿಕ್ಕಿ ಬಿದ್ದಿದ್ರೆ ಅವರು ನನ್ನನ್ನು ಬಳಸಿಕೊಳ್ತಿದ್ರು. ಆದರೆ ಆ ದೇವರು ನಿಮ್ಮನ್ನು ನನಗಾಗಿ ದೇವದೂತನಂತೆ ಕಳುಹಿಸಿದ್ದಾರೆ ಎಂದು ಅದಿತಿ ತ್ರಿಶಾಂತ್ನನ್ನು ಅಪ್ಪಿ ಪುನಃ ಅಳತೊಡಗಿದಳು. ಅವಳ ಆ ಮಾತಿನಿಂದಾಗಿ ತ್ರಿಶಾಂತ್ನ ಹೃದಯದಲ್ಲಿ ಒಂದು ವಿಚಿತ್ರವಾದ ನೋವು ಉಂಟಾಗತೊಡಗಿತು. ಅವನವಳನ್ನು ಕುತಂತ್ರಿ, ಸುಳ್ಳುಗಾಡ್ತಿ ಹಾಗೂ ಮೋಸಗಾಡ್ತಿ ಅಂತ ಭಾವಿಸಿದ್ದ. ಆದರೆ ಅವಳು ಎಷ್ಟು ಮುಗ್ಧಳು ಅಂತ ಅವನ ಮುಂದೆಯೇ ಸಾಬೀತಾಗಿತ್ತು. ಆ ಕ್ಷಣವೇ ತ್ರಿಶಾಂತ್ ಒಂದು ನಿರ್ಧಾರವನ್ನು ತೆಗೆದುಕೊಂಡ. ಇನ್ನು ಮುಂದೆ ಅದಿತಿಯ ಸುರಕ್ಷತೆ ತನಗಿಂತಲೂ ಮುಖ್ಯವಾಗಿರುತ್ತದೆ. ಅವಳನ್ನು ತನ್ನ ಹೃದಯದಲ್ಲಿ ಜೋಪಾನವಾಗಿಟ್ಟು ಕಾಪಾಡುತ್ತೇನೆ. ಹಾಗೆ ಅವಳು ಯಾವುದೇ ತೊಂದರೆಯನ್ನು ಅನುಭವಿಸದಂತೆ ನೋಡಿಕೊಳ್ಳುತ್ತೇನೆ ಅಂತ ತನ್ನಲ್ಲೇ ಪ್ರತಿಜ್ಞೆ ಮಾಡಿ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡ. ಹಾಗೂ ಅವಳ ಹಣೆಯ ಮೇಲೆ ತನ್ನ ತುಟಿಗಳನ್ನಿಟ್ಟ. ಅದಿತಿಯ ಕಣ್ರೆಪ್ಪೆಗಳು ನಡುಗಿದವು. ಕೋಣೆಯಲ್ಲಿ ಕತ್ತಲೆ ಆವರಿಸಿ ಲಘುವಾದ ಮಂದ ಬೆಳಕು ಅವಳ ಮುಖದ ಮೇಲೆ ಬೀಳುತ್ತಿತ್ತು. ಅವಳು ತನ್ನ ಮುಗ್ಧತೆಯಿಂದ ತ್ರಿಶಾಂತ್ನ ಹೃದಯದ ಆಳಕ್ಕೆ ಇಳಿಯುತ್ತಲೇ ಇದ್ದಳು. ತ್ರಿಶಾಂತ್ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲಾಗದೆ ತನ್ನ ಚಂಚಲ ತುಟಿಗಳನ್ನು ಅದಿತಿಯ ಕೆನ್ನೆಯ ಮೇಲೆ ಇಟ್ಟ. ಹಾಗೂ ಅವಳ ತುಟಿಗಳ ಕಡೆ ಬಾಗಿ ಅವಳ ಉಸಿರನ್ನು ತನ್ನೊಳಗೆ ಆಳವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸಿದ. ಅವನು ಅದಿತಿಗೆ ಎಷ್ಟು ಹತ್ತಿರವಾಗುತ್ತಿದ್ದನೋ ಅವಳು ಸಹ ಅಷ್ಟೇ ಹತ್ತಿರವಾಗಬೇಕೆಂಬ ಅವನ ಬಯಕೆ ಹೆಚ್ಚಾಗುತ್ತಲೇ ಹೋಯಿತು. ತ್ರಿಶಾಂತ್ ಅವಳ ಕೂದಲನ್ನು ಹಿಂದಕ್ಕೆ ಮಾಡಿ ಅವಳ ಕುತ್ತಿಗೆಯ ಮೇಲೆ ತನ್ನ ತುಟಿಗಳನ್ನು ಇಡುತ್ತಿದ್ದಂತೆಯೇ ಅವಳ ಶರ್ಟಿನ ಗುಂಡಿಗಳನ್ನು ತೆಗೆಯಲು ಪ್ರಾರಂಭಿಸಿ ಅದರ ನಂತರ ಅವಳ ಮೃದುವಾದ ಹೃದಯ ಬಡಿತಗಳ ಮೇಲೆ ಬಾಗಿದ. ಅವನ ಈ ವರ್ತನೆಯಿಂದಾಗಿ ಅದಿತಿ ಸಂಪೂರ್ಣವಾಗಿ ಕುಗ್ಗಿ ಹೋದಳು. ತ್ರಿಶಾಂತ್, ನೀವೇನು ಮಾಡ್ತಿದ್ದೀರಿ ಎಂಬ ಅವಳ ನಡುಗುವ ಧ್ವನಿ ಹೊರಗೆ ಬರುತ್ತಿದ್ದಂತೆಯೇ ತ್ರಿಶಾಂತ್ ಅವಳ ಕಣ್ಣುಗಳನ್ನು ನೋಡಿ, ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಹಾಗೂ ಇದರ ಒಂದು ಅನುಭವ ನನಗೆ ಆಗುತ್ತಿದ್ದಂತೆ ನಾನು ನಿನ್ನನ್ನು ಮದುವೆಯಾದೆ. ಈಗ ನೀನು ನನ್ನ ಧರ್ಮಪತ್ನಿ. ಅಲ್ಲದೆ ಇಂದು ನಮ್ಮ ಮದುವೆಯ ಮೊದಲ ರಾತ್ರಿ. ಈ ಮೊದಲ ರಾತ್ರಿಯಲ್ಲಿ ಪತಿ ಪತ್ನಿ ಏನು ಮಾಡ್ತಾರೆ ಅಂತ ಅದು ನಿನಗೆ ಗೊತ್ತಿಲ್ವಾ ಹುಚ್ಚು ಹುಡುಗಿ ಎಂದು ಕೇಳುತ್ತಲೇ ಅವನು ಅವಳ ಬಟ್ಟೆಯನ್ನು ಸಂಪೂರ್ಣವಾಗಿ ತೆಗೆದಿದ್ದ. ಹಾಗೂ ಅವಳನ್ನು ದಿಂಬಿನ ಮೇಲೆ ಮಲಗಿಸಿ ಅವಳ ಸೂಕ್ಷ್ಮವಾದ ಅಸ್ತಿತ್ವದ ಮೇಲೆ ತನ್ನ ಪ್ರೀತಿಯ ಮುದ್ರೆಯನ್ನು ಒತ್ತಲು ಪ್ರಾರಂಭಿಸಿದ. ಆದರೆ ಈ ಒಂದು ಕೃತ್ಯಕ್ಕೆ ಅದಿತಿ ಸಿದ್ಧವಾಗಿಲ್ಲದೆ ಇರೋದ್ರಿಂದ ಅವಳ ಹೃದಯ ಜೋರಾಗಿ ಬಡಿಯಲು ಪ್ರಾರಂಭವಾಯಿತು. ಹಾಗೆ ನಾಚಿಕೆಯಿಂದ ಅವಳ ಮುಖ ಕೆಂಪಾಗಿತ್ತು. ಹಾಗೂ ಅವಳು ಸ್ವಲ್ಪ ಆತಂಕಕ್ಕೂ ಒಳಗಾಗಿದ್ದಳು. ಆಗ ತ್ರಿಶಾಂತ್ ಅವಳ ಮುಖವನ್ನು ಮೇಲಕ್ಕೆತ್ತಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಇದೆಲ್ಲವೂ ಇಷ್ಟು ಬೇಗ ಆಗೋದ್ರಿಂದ ಇದಕ್ಕೆ ನಿನ್ನ ಅಭ್ಯಂತರವೇನಾದರೂ ಇದೆಯಾ ಅಂತ ಕೇಳಿದ. ಆಗ ಅದಿತಿ ತನ್ನ ಕಣ್ರೆಪ್ಪೆಗಳನ್ನು ತಗ್ಗಿಸಿ ಇಲ್ಲ ಎಂಬಂತೆ ತಲೆ ಆಡಿಸಿದಳು. ಅವಳ ಆ ಮುಗ್ಧ ವರ್ತನೆಗೆ ತ್ರಿಶಾಂತ್ನ ತುಟಿಯಂಚಿನಲ್ಲಿ ಒಂದು ಚೇಷ್ಟೆಯ ನಗು ಮೂಡಿ ಅವನು, ಅಂದರೆ ನೀನು ಕೂಡ ನಾನು ಇದೆಲ್ಲವನ್ನು ಮಾಡಲಿ ಅಂತ ಬಯಸ್ತಿದ್ಯಾ ಎಂದು ತುಂಟತನದಿಂದ ಕೇಳುತ್ತಾ ಅವಳ ಮೃದುವಾದ ಹೃದಯವನ್ನು ತನ್ನ ಕೈಯಿಂದ ಒತ್ತಿದ. ಆ ಕ್ಷಣ ಅದಿತಿಯ ಬಾಯಿಂದ ಒಂದು ಸಣ್ಣ ಉಮ್ಮಳಿಕೆಯು ಹೊರಗೆ ಬಂದಿತ್ತು. ಅದನ್ನು ತ್ರಿಶಾಂತ್ ತನ್ನ ತುಟಿಗಳಿಂದ ನಿಲ್ಲಿಸಿದ್ದ. ಅದಿತಿಗೆ ತ್ರಿಶಾಂತ್ನ ಸಾಮೀಪ್ಯದಿಂದ ಹೆದರಿಕೆಯಾದರೂ ಅವನು ತನ್ನ ಪತಿ ಅಂತ ಅವಳಿಗೆ ಗೊತ್ತಿತ್ತು. ಹಾಗಾಗಿ ತಾನೂ ಸಹ ಒಳ್ಳೆಯ ಪತ್ನಿಯಂತೆ ಅವನಿಗೆ ಅವನ ಹಕ್ಕನ್ನು ನೀಡಬೇಕು ಅಂತ ಅವಳು ತನ್ನನ್ನು ತಾನು ಅವನಿಗೆ ಸಂಪೂರ್ಣವಾಗಿ ಸಮರ್ಪಿಸಿದಳು. ಈ ಕಡೆ ತ್ರಿಶಾಂತ್ ಕಪ್ಪು ಮೋಡದಂತೆ ಅವಳ ಅಸ್ತಿತ್ವವನ್ನೆಲ್ಲ ಆಕ್ರಮಿಸಿಕೊಂಡಿದ್ದ. ಹಾಗೂ ತನ್ನ ಪ್ರೀತಿಪೂರ್ವಕ ಭಾವನೆಗಳಿಂದ ಅವಳನ್ನು ನೆನೆಸಿಬಿಟ್ಟಿದ್ದ. ಒಂದು ಸಣ್ಣ ಸತ್ಯ ತ್ರಿಶಾಂತ್ನ ಮುಂದೆ ಬಂದಾಗ ಅವನು ಅದಿತಿಯ ಜೀವನವನ್ನೇ ಬದಲಾಯಿಸಿದ. ಇಬ್ಬರು ಪರಸ್ಪರರ ತೋಳುಗಳಲ್ಲಿ ತಮ್ಮ ಪ್ರಪಂಚವನ್ನೇ ಮರೆತರು. ಮರುದಿನ ಬೆಳಗ್ಗೆ ತ್ರಿಶಾಂತ್ನ ತೋಳುಗಳಲ್ಲಿ ಅದಿತಿ ಶಾಂತವಾಗಿ ನಿದ್ರಿಸುತ್ತಿದ್ದಳು. ಅವಳಿಗೆ ಇಡೀ ಜಗತ್ತೇ ತನ್ನ ವಶವಾದಂತೆ ಭಾಸವಾಗುತ್ತಿತ್ತು. ಅವಳ ಘನತೆಯನ್ನು ರಕ್ಷಿಸಿದ ಅದೇ ವ್ಯಕ್ತಿ ಅವಳನ್ನು ಶಾಶ್ವತವಾಗಿ ತನ್ನವಳನ್ನಾಗಿಸಿದ್ದ. ಈಗ ಅವಳು ತ್ರಿಶಾಂತ್ನ ಆಶ್ರಯದಲ್ಲಿ ಇರುವಾಗ ಯಾರೂ ಅವಳಿಗೆ ಹಾನಿ ಮಾಡಲು ಸಾಧ್ಯವಿರಲಿಲ್ಲ. ಅವಳು ಆಗಾಗ ತ್ರಿಶಾಂತ್ನನ್ನು ಪ್ರೀತಿ ತುಂಬಿದ ನೋಟದಿಂದ ನೋಡುತ್ತಿದ್ದಳು. ಯಾರು ತಾನೇ ಅಪರಿಚಿತ ಹುಡುಗಿಯನ್ನು ಮನೆಗೆ ಕರೆದು ತಂದು ಆಶ್ರಯ ಕೊಡುತ್ತಾರೆ. ಅಲ್ಲದೆ ಈ ರೀತಿ ತಿಂಗಳುಗಟ್ಟಲೆ ತನ್ನ ಮನೆಯಲ್ಲಿರಿಸಿಕೊಂಡು ನಂತರ ಅವಳನ್ನೇ ಪತ್ನಿಯನ್ನಾಗಿ ಮಾಡುವ ಘಟನೆ ಕೇವಲ ಚಲನಚಿತ್ರಗಳಲ್ಲಿ ಮಾತ್ರ ನಡೆಯುತ್ತದೆ. ವಾಸ್ತವದಲ್ಲಿ ಅಸಹಾಯಕ ಹುಡುಗಿಯರು ಸಿಕ್ಕಿದ್ರೆ ಎಲ್ಲರೂ ತೋಳಗಳಂತೆ ತಿನ್ನಲು ಮುಂದಾಗುತ್ತಾರೆ. ಆದರೆ ಅದಿತಿ ತನ್ನ ಜೀವನದಲ್ಲಿ ಇವೆಲ್ಲವನ್ನು ಸಹಿಸಬೇಕಾದ ಪರಿಸ್ಥಿತಿ ಬಂದಿರಲಿಲ್ಲ. ಅವಳು ಈ ಸಮಾಜದ ವಾಸ್ತವವನ್ನು ಅರ್ಥ ಮಾಡಿಕೊಂಡವಳಾಗಿದ್ದಳು. ಅವಳು ತ್ರಿಶಾಂತ್ನ ಎದೆಯ ಮೇಲೆ ತನ್ನ ತುಟಿಗಳನ್ನಿಟ್ಟು ಒದ್ದೆಯಾದ ಕಣ್ಣಂಚಿನಿಂದ ಅವನಿಗೆ ಧನ್ಯವಾದಗಳನ್ನು ಮನಸ್ಸಿನಲ್ಲಿಯೇ ಹೇಳುತ್ತಿದ್ದಳು. ಆಗ ತ್ರಿಶಾಂತ್ ಪುನಃ ತನ್ನ ಬಾಹುಬಂಧನದಲ್ಲಿ ಅವಳನ್ನು ಬಂಧಿಸಿ, ಇನ್ನು ಮುಂದೆ ಈ ಥ್ಯಾಂಕ್ಸ್ ವ್ಯಾಂಕ್ಸ್ ಎಲ್ಲ ಹೇಳಬೇಡ. ನನಗೆ ಗೊತ್ತಿಲ್ಲದಂತೆ ನಾನು ನಿನ್ನನ್ನು ಪ್ರೀತಿಸಿದೆ. ಹಾಗೆ ನಾನು ನಿನಗೆ ಏನೇನೆಲ್ಲ ಮಾಡಿದ್ನೋ ಅದು ನನ್ನ ಮನಸ್ಸಿನ ನೆಮ್ಮದಿಗೋಸ್ಕರ ಮಾಡ್ತಿದ್ದೆ.
ಯಾಕಂದರೆ ನೀನು ಸಂತೋಷವಾಗಿದ್ದರೆ ನನ್ನ ಹೃದಯವು ನೆಮ್ಮದಿಯಿಂದ ಕೂಡಿಡ್ತಿತ್ತು ಎಂದು ಹೇಳುತ್ತಾ ಅವನು ಅದಿತಿಯ ಹಣೆಗೆ ಮುತ್ತಿಕ್ಕಿದ. ಹಾಗೂ ಅದಿತಿಯು ಕೂಡ ಅವನನ್ನು ಆಲಿಂಗಿಸಿ ನೆಮ್ಮದಿಯಿಂದ ಕಣ್ಣುಗಳನ್ನು ಮುಚ್ಚಿದಳು. ಈಗ ತ್ರಿಶಾಂತ್ ಅವಳನ್ನು ಇನ್ನಷ್ಟು ಬಲಿಷ್ಠಗೊಳಿಸಲು ಬಯಸಿದ್ದ. ಅವಳಿಗೆ ಅವಳ ಹಕ್ಕನ್ನು ಹಿಂತಿರುಗಿಸುವ ಸಲುವಾಗಿ ಅದಕ್ಕೋಸ್ಕರ ಬೇಕಾದಂಥ ಪೂರ್ವ ಯೋಜನೆಯನ್ನು ಮಾಡಿದ. ಅದಿತಿ ಈ ಮನೆಗೆ ಗೂಢಾಚಾರಿಯಾಗಿ ಬಂದಿದ್ದಾಳೆಂದು ವಿಕ್ರಮ್ ಅವಳನ್ನು ಕಳುಹಿಸಿದ್ದಾನೆಂದು ಅವನು ಮೊದಲು ತಿಳಿದುಕೊಂಡಿದ್ದ. ಆದರೆ ಅವಳ ನಿಜರೂಪ ಅವನ ಮುಂದೆ ಬರುತ್ತಿದ್ದಂತೆಯೇ ಅವಳನ್ನು ಸಂಪೂರ್ಣವಾಗಿ ನಂಬಿದ. ಅವಳ ಮಾತಲ್ಲಿ ಅವನಿಗೆ ವಿಶ್ವಾಸವಿತ್ತು. ಈಗ ಅವನ ಉದ್ದೇಶ ಕೇವಲ ಅದಿತಿಗೆ ನ್ಯಾಯ ಕೊಡಿಸುವುದಲ್ಲದೆ ತನ್ನ ತಾಯಿಯ ಸಾವಿಗೂ ನ್ಯಾಯ ಕೊಡಿಸಬೇಕೆಂದು ಬಯಸಿದ. ಮನೆಯ ಕೆಲಸದಾಳುಗಳಿಗೆ ಅವರಿಬ್ಬರ ಮದುವೆಯ ಸುದ್ದಿಯು ಗೊತ್ತಾಗಿತ್ತು. ಇಬ್ಬರು ಒಂದೇ ಕೋಣೆಯಲ್ಲಿ ಒಟ್ಟಿಗೆ ಇರುವುದನ್ನು ನೋಡಿದಾಗ ಅವರು ಸಂತೋಷದಿಂದ ಅರಳಿದ್ದರು. ತ್ರಿಶಾಂತ್ ಇಡೀ ದಿನ ಮನೆಯಿಂದ ಹೊರಗೇನೆ ಇರುತ್ತಿದ್ದ. ಅದರಿಂದಾಗಿ ಅದಿತಿಗೆ ಕೋಪ ಬರುತ್ತಿತ್ತು. ಆದರೆ ತ್ರಿಶಾಂತ್ ಯಾವ ಕೆಲಸದಲ್ಲಿ ನಿರತನಾಗಿದ್ದಾನೆ ಅಂತ ಅವಳಿಗೆ ಎಂದಿಗೂ ಹೇಳಿರಲಿಲ್ಲ. ಹಾಗೆ ಕೊನೆಯ ಬಾರಿ ತ್ರಿಶಾಂತ್ನ ಮೇಲೆ ಆಗಿದ್ದ ದಾಳಿಗೂ ವಿಕ್ರಮ್ನೇ ಕಾರಣನಾಗಿದ್ದ. ಆ ದಿನ ಜಮೀನಿನಲ್ಲೇನೋ ನೀರಿನ ಸಮಸ್ಯೆ ಇದೆ ಅಂತ ಕೆಲಸಗಾರರು ಅವನನ್ನು ಕರೆದಿದ್ದರು. ಅವನು ಅಲ್ಲಿಗೆ ತಲುಪಿದಾಗ ವಿಕ್ರಮ್ ನೇರವಾಗಿ ಅವನ ಮೇಲೆ ಗುಂಡು ಹಾರಿಸಲು ಆದೇಶಿಸಿದ್ದ. ಈ ರೀತಿ ವಿಕ್ರಮ್ನ ವಂಚನೆಗಳು ಒಂದಲ್ಲ ಎರಡಲ್ಲ. ಅವನು ಮೋಸದಿಂದ ತ್ರಿಶಾಂತ್ಗೆ ಸೇರಬೇಕಾದ ಭೂಮಿಯನ್ನೆಲ್ಲ ಕಸಿದುಕೊಂಡಿದ್ದ. ಹಾಗೂ ತ್ರಿಶಾಂತ್ ಮೇಲೆ ಹಲ್ಲೆಯೂ ನಡೆಸಿದ್ದ. ಈಗ ಅವೆಲ್ಲದರ ಬಡ್ಡಿ ಅಸಲನ್ನು ಒಟ್ಟಿಗೆ ಕೊಡುವಂಥ ಸಮಯ ಬಂದಿತ್ತು. ಹಾಗಾಗಿ ಆ ಕೆಲಸದ ಮೇಲೇನೆ ತ್ರಿಶಾಂತ್ ವ್ಯಸ್ತನಾಗಿದ್ದ. ಆದರೆ ಈ ಕಡೆ ಅದಿತಿ ಅವನು ತನ್ನನ್ನು ನಿರ್ಲಕ್ಷಿಸುತ್ತಿದ್ದಾನೆ ಅಂತ ಅಂದುಕೊಳ್ಳುತ್ತಿದ್ದಳು. ಅವಳು ಪ್ರತಿದಿನ ಅವನೊಂದಿಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡಿಕೊಳ್ಳುತ್ತಿದ್ದಳು. ಹಾಗೆಯೇ ತ್ರಿಶಾಂತ್ ಕೂಡ ರಾತ್ರಿ ತಡವಾಗಿ ಬಂದರೆ ಅವಳನ್ನು ಎಬ್ಬಿಸದೆ ತಾನು ಮಲಗುತ್ತಿದ್ದ. ಬೆಳಗ್ಗೆ ಎದ್ದ ಕೂಡಲೇ ಸಣ್ಣ ಪುಟ್ಟ ನೆಪ ಹೇಳಿ ಮನೆಯಿಂದ ಹೊರಗೆ ಹೋಗುತ್ತಿದ್ದ. ಈಗ ಅದಿತಿಗೆ ನಿಜವಾಗ್ಲೂ ಅವನ ಮೇಲೆ ಕೋಪ ಬಂದಿತ್ತು. ಆದರೆ ಅವಳು ಅಸಹಾಯಕಳಾಗಿದ್ದಳು. ಅಂದು ರಾತ್ರಿ ತ್ರಿಶಾಂತ್ ಮನೆಗೆ ಬೇಗ ಬಂದಾಗ ಅದಿತಿಗೆ ತುಂಬ ಸಂತೋಷವಾಗಿತ್ತು. ಅವಳು ತನ್ನ ಕೈಯಾರೆ ತ್ರಿಶಾಂತ್ಗೆ ಅಡುಗೆ ಮಾಡಿ ಪ್ರೀತಿಯಿಂದ ತಿನ್ನಿಸಿದಳು. ತ್ರಿಶಾಂತ್ ಕೂಡ ತುಂಬ ಸಂತೋಷವಾಗಿದ್ದ. ಬೆಳಗ್ಗೆ ಬೇಗ ತಯಾರಾಗಿರು, ಒಂದು ವಿಶೇಷವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದ. ಆಗ ಅವಳು, ಇಲ್ಲ ತ್ರಿಶಾಂತ್, ನಾನೆಲ್ಲಿಗೂ ಬರೋದಿಲ್ಲ, ನನಗೆ ಭಯ ಆಗ್ತಿದೆ ಅಂತ ತಕ್ಷಣವೇ ನಿರಾಕರಿಸುತ್ತಾ ಹೇಳಿದಳು. ಆದರೆ ಮರುಕ್ಷಣವೇ ತ್ರಿಶಾಂತ್ನ ಕಣ್ಣುಗಳಲ್ಲಿನ ಅಸಮಾಧಾನವನ್ನು ನೋಡಿ ಸ್ಪಷ್ಟೀಕರಣ ನೀಡುತ್ತಾ, ಅರೆ ನಾನು ತಮಾಷೆ ಮಾಡಿದ್ದೆ, ಇಲ್ಲ ತ್ರಿಶಾಂತ್, ಅದೆಲ್ಲವೂ ಮೊದಲು. ನಿಮ್ಮೊಂದಿಗೆ ಬರೋದಾದರೆ ನನಗೆ ಎಲ್ಲಿ ಹೆದರಿಕೆ, ನೀವು ಜೊತೆಗಿದ್ರೆ ನನಗೆ ಭಯವಿಲ್ಲ ಅಂತ ತೊದಲು ನುಡಿಯಲ್ಲಿ ಹೇಳಿದಾಗ ತ್ರಿಶಾಂತ್ ಅವಳನ್ನು ನೋಡುತ್ತಾ ಕಣ್ತುಂಬಿಸಿಕೊಂಡ. ಸ್ವಲ್ಪ ನನ್ನ ಹತ್ತಿರ ಬಾ, ತುಂಬ ಸುಸ್ತಾಗಿದ್ದೇನೆ, ಹಾಗೂ ಈ ಆಯಾಸವನ್ನೆಲ್ಲ ನಿನ್ನ ಆಲಿಂಗನದಿಂದ ದೂರ ಮಾಡಬೇಕೆಂದಿದ್ದೇನೆ ಎಂದು ಹೇಳುತ್ತಾ ಅವನು ಅದಿತಿಯನ್ನು ಬರಸೆಳೆದುಕೊಂಡ. ಹಾಗೂ ಮೆಲ್ಲನೆ ಅವಳನ್ನು ಎಲ್ಲ ಪರದೆಗಳಿಂದ ಮುಕ್ತವಾಗಿಸಿ ತನ್ನ ಎದೆಗೆ ಅಪ್ಪಿಕೊಂಡ. ಹಲವು ದಿನಗಳ ನಂತರ ತ್ರಿಶಾಂತ್ನ ಸಾಮೀಪ್ಯವನ್ನು ಪಡೆದ ಅದಿತಿ ಹೂವಿನಂತೆ ಅರಳಿದಳು. ಹಾಗೂ ಮತ್ತೆ ಅವನ ತೋಳುಗಳಲ್ಲಿ ಕಳೆದು ಹೋದಳು. ಹೀಗೆ ಮರುದಿನ ಬೆಳಗ್ಗೆ ಅದಿತಿ ತಯಾರಾಗಿ ತ್ರಿಶಾಂತ್ನ ಜೊತೆ ಹೊರಟು ಹೋದಳು. ಆದರೆ ತ್ರಿಶಾಂತ್ ಅವಳನ್ನು ನೇರವಾಗಿ ನ್ಯಾಯಾಲಯಕ್ಕೆ ಕರೆದೊಯ್ದಿದ್ದ. ಆ ಕ್ಷಣ ಅಲ್ಲಿ ವಿಕ್ರಮ್ ಕೂಡ ಅವರ ಮುಂದೆ ನಿಂತಿದ್ದ. ನ್ಯಾಯಾಲಯಕ್ಕೆ ಹೋಗುವ ದಾರಿಯಲ್ಲಿ ತ್ರಿಶಾಂತ್ ಅದಿತಿಗೆ ಎಲ್ಲವನ್ನೂ ವಿವರಿಸಿದ್ದ. ಅವನ ಮೇಲೆ ದಾಳಿ ಮಾಡಿದವ ಹಾಗೂ ಅವಳ ತಂದೆಯ ಕೊಲೆಗೂ ಕಾರಣನಾದವನು ಬೇರೆ ಯಾರೂ ಆಗಿರಲಿಲ್ಲ, ಅವಳ ಚಿಕ್ಕಪ್ಪ ವಿಕ್ರಮ್ನೇ ಆಗಿದ್ದ ಎಂಬ ಸತ್ಯವನ್ನು ಹೇಳಿದ. ತ್ರಿಶಾಂತ್ನ ಮಾತುಗಳು ಅದಿತಿಗೆ ನಂಬಲು ಅಸಾಧ್ಯವಾಗಿತ್ತು. ಉಳಿದದ್ದೆಲ್ಲವೂ ಸರಿ, ಆದರೆ ತನ್ನ ಚಿಕ್ಕಪ್ಪ ಒಬ್ಬ ಕೊಲೆಗಾರನಾಗಲು ಹೇಗೆ ಸಾಧ್ಯ ಎಂಬ ಅದಿತಿಯ ಪ್ರಶ್ನೆಯನ್ನು ಕೇಳಿ ತ್ರಿಶಾಂತ್ ಒಳಗೊಳಗೆ ನಲುಗಿ ಹೋಗಿದ್ದ. ಅವನು ಅವಳನ್ನು ಅಲ್ಲಿಗೆ ವಿಕ್ರಮ್ನ ವಿರುದ್ಧ ಸಾಕ್ಷಿ ಹೇಳಲು ಕರೆತಂದಿದ್ದ. ಆದರೆ ಅದಿತಿಗೆ ತನ್ನ ಚಿಕ್ಕಪ್ಪ ಕೊಲೆಗಾರನೋ ಅಲ್ಲವೋ ಎಂಬುದು ಖಚಿತವಿರಲಿಲ್ಲ. ಹೀಗಿರುವಾಗ ಅವಳು ಹೇಗೆ ತಾನೇ ಸಾಕ್ಷಿ ಹೇಳುತ್ತಾಳೆ? ಆನಂತರ ತ್ರಿಶಾಂತ್ ಅದಿತಿಗೆ ಅವಳ ತಂದೆಯ ಕೊಲೆಯ ಎಲ್ಲ ಪುರಾವೆಗಳನ್ನು ತೋರಿಸಿದ ನಂತರ ಅವಳು ಸಂಪೂರ್ಣವಾಗಿ ಮುರಿದು ಹೋಗುತ್ತಾಳೆ. ಹಾಗೂ ಅದಿತಿಯ ಹೃದಯದಲ್ಲಿ ಕೋಪ ಮತ್ತು ದುಃಖದ ಬಿರುಗಾಳಿಯೇ ಬೀಸುತ್ತಿರುತ್ತದೆ. ನಂತರ ಅವಳು ನ್ಯಾಯಾಲಯದಲ್ಲಿ ವಿಕ್ರಮ್ ವಿರುದ್ಧ ಸಾಕ್ಷಿಯನ್ನು ಹೇಳಿ ತನ್ನ ಮನೆತನದ ಸಂಪತ್ತನ್ನೆಲ್ಲ ಹಿಂತಿರುಗಿ ಪಡೆಯುತ್ತಾಳೆ. ಅದರಿಂದಾಗಿ ಸ್ವಲ್ಪ ಸಮಯದಲ್ಲೇ ವಿಕ್ರಮ್ರವರ ಇಡೀ ಕುಟುಂಬ ಬೀದಿಗೆ ಬಂದು ನಿಲ್ಲುತ್ತದೆ. ಹೀಗೆ ಅದಿತಿ ತನ್ನ ಪೂರ್ವಜರ ಆಸ್ತಿಯನ್ನೆಲ್ಲ ಮರಳಿ ಪಡೆಯುತ್ತಿದ್ದಂತೆಯೇ ವಿಕ್ರಮ್ರವರಿಗೆ ಜೀವಾವಧಿ ಶಿಕ್ಷೆಯನ್ನು ಸಹ ವಿಧಿಸಲಾಗಿತ್ತು. ಅವಳಿಗೆ ತನ್ನ ಚಿಕ್ಕಪ್ಪ ಜೈಲು ಪಾಲಾದ್ದರಿಂದ ಯಾವುದೇ ದುಃಖವಿರಲಿಲ್ಲ. ಬದಲಾಗಿ ಸಂಪತ್ತಿಗೋಸ್ಕರ ತನ್ನದೇ ಆದ ಅಣ್ಣನ ಕೊಲೆಯನ್ನು ಹಾಗೂ ತ್ರಿಶಾಂತ್ನ ಅಮ್ಮ ಸಾಯುವುದಕ್ಕೂ ಕಾರಣನಾದ ತನ್ನ ಚಿಕ್ಕಪ್ಪನ ಬಗ್ಗೆ ಅವಳಿಗೆ ಅಸಹ್ಯವಾಗುತ್ತಿತ್ತು. ಅವಳ ಚಿಕ್ಕಪ್ಪ ಮಾಡಿದ ಅಪರಾಧಗಳು ಎಷ್ಟು ಗಂಭೀರವಾಗಿತ್ತೆಂದರೆ ಅವರನ್ನು ಕ್ಷಮಿಸುವುದು ಕೂಡ ಕನಸಿನ ಮಾತಾಗಿತ್ತು. ಹಾಗೂ ಈಗ ಅವರೆಲ್ಲರಿಗೂ ಅವರ ಕೃತ್ಯಗಳಿಗೆ ತಕ್ಕ ಶಿಕ್ಷೆಯೂ ಸಿಕ್ಕಿತ್ತು. ಸ್ನೇಹಿತರೆ, ಈ ಕಥೆ ನಿಮಗೆ ಹೇಗನ್ನಿಸ್ತು? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೆಯದಿರಿ. ಹಾಗೆಯೇ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ನಮ್ಮ ಚಾನಲ್ನ ಹಂಚಿಕೊಳ್ಳಿ. ಧನ್ಯವಾದಗಳು.